ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಪ್ಪ ಅಂದ್ರೆ ಕೆಲವೊಂದು ಲಾಸ್ಟ್ ಆಗಿರ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ರೈಟ್, ಲಾಸ್ಟ್ ಕೆಲವೊಂದು ವಿಡಿಯೋದಲ್ಲಿ ಏನಪ್ಪ ಕ್ವಶನ್ ಪೇಪರ್ಸ್ ಒಂದು ಡಿಸ್ಕಷನ್ ಮಾಡಿದ್ವಿ, ಕೆಲವೊಂದೇನಪ್ಪ ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಮಾಡಿದ್ವಿ. ಸೊ ಇವಾಗ ಏನಪ್ಪಾ ಅಂದ್ರೆ ಅದ್ರ ಮುಂದುವರೆದ ಭಾಗ ಕೆಲವೊಂದು ಕರೆಂಟ್ ಅಫೇರ್ಸ್, ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ಇಂಪಾರ್ಟೆಂಟ್ ಅನ್ನೋದನ್ನ ನಾ ಕೆಲವೊಂದು ನೋಟ್ಸ್ ಮಾಡೇನಿ. ಅದನ್ನೇನಪ್ಪಾ ಅಂದ್ರೆ ಹೇಳುವಂತ ಪ್ರಯತ್ನ. ನಿಮ್ಗೆ ಯಾರಾದ್ರೂ ಏನಪ್ಪಾ ಅಂದ್ರೆ ನಾ ಹೇಳಿದ್ ಯಾವ್ದು ಗೊತ್ತಿತ್ತಂದ್ರೆ ಅದನ್ನ ಬಿಟ್ಬಿಡ್ರಿ, ಗೊತ್ತಿಲ್ಲದ ಪಾಯಿಂಟ್ಗಳನ್ನ ನೀವೇನ್ ಮಾಡ್ಕೊಡ್ರಪ್ಪ ಅಂದ್ರೆ ನೋಟ್ಸ್ ಅನ್ನ ಮಾಡ್ಕೊಡ್ರಿ. ನೋಟ್ಸ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ಎಕ್ಸಾಮ್ ಟೈಮ್ ಅಲ್ಲಿ ರಿವಿಷನ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ರೈಟ್, ಏನಪ್ಪಾ ಅಂದ್ರೆ ಧಾರವಾಡಲ್ಲಿ ಬಂದಾಗ ಕೆಲವು ಯೂನಿವರ್ಸಿಟಿಲಿ ಡಿಸ್ಕಷನ್ ಮಾಡ್ತಾ ಇದ್ವಿ. ಬಟ್ ಏನಪ್ಪಾ ಅಂದ್ರೆ ನಾವು ವರ್ಕ್ ಮಾಡ್ತಾ ಇರೋದ್ರಿಂದ ಪ್ರತಿ ಸಲ ಅಲ್ಲಿ ಹೋಗಕ್ ಆಗೋದಿಲ್ಲ. ಸೊ ಹೋಗಕ್ ಆಗದೆ ಇರೋ ಟೈಮಲ್ಲಿ ಇಲ್ಲೇ ರೂಮಲ್ಲಿ ನಾನು ಓದ್ಬೇಕಾದ್ರೆ ನನಗೆ ಗೊತ್ತಿರೋ ವಿಚಾರಗಳನ್ನ ನಿಮ್ಗ ಹೇಳುವಂತ ಪ್ರಯತ್ನ. ರೈಟ್, ಈಗೇನಪ್ಪಾ ಅಂದ್ರೆ ಕೆಲವೊಂದು ಲಾಸ್ಟ್ ಒಂದ್ 5-6 ಅಂದ್ರೆ ಕೆಲವೊಂದು ಟಾಪಿಕ್ ಗಳನ್ನ ಸಪರೇಟ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ಅದ್ರ ಸಂಪೂರ್ಣ ಡಿಸ್ಕಷನ್ ಮಾಡ್ತಾ ಹೋಗೋಣ ನಾವು. ರೈಟ್, ಯಾಕಪ್ಪ ಅಂದ್ರೆ ಈಗ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಆಚರಣೆ ಮಾಡಿದ್ವಿ. ಹೌದಾ, ಇಂಟರ್ನ್ಯಾಷನಲ್ ಯೋಗ ಡೇ ಯಾವಾಗ ಆಚರಣೆ ಮಾಡ್ತೀವಪ್ಪ ಅಂದ್ರೆ ಅದನ್ನ ಜೂನ್ 21ನೇ ತಾರೀಕು ಆಚರಣೆಯನ್ನ ಮಾಡ್ತೀವಿ, ನಿಮ್ಗೆಲ್ಲ ಗೊತ್ತಿರೋ ವಿಚಾರ. ರೈಟ್, ನಿಮ್ಗೆ ನೆಕ್ಸ್ಟ್ ಏನ್ ಕ್ವಶನ್ ಕೇಳ್ತಾನಪ್ಪ ಅಂದ್ರೆ ಈ ಜೂನ್ 21ನೇ ತಾರೀಕು ಆಚರಣೆ ಮಾಡ್ತೀವಲ್ಲ, ಇದನ್ನ ಇತರದ 2026 ಧ್ಯೇಯ ವಾಕ್ಯ ಹೇಗೆ ಅದ ಥೀಮ್ ಏನ್ ಕೇಳ್ತಾನ, ಅದಕ್ಕೆ ಥೀಮ್ ಏನ್ ಕೇಳ್ತಾನ. ಸೊ ಅದಕ್ಕೆ ನೀವು ಏನಪ್ಪಾ ಅಂದ್ರೆ ನೆನಪಿಟ್ಕೊಂಡು ಹೋಗ್ಬೇಕು. ಹೌದಾ, ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತೇಳಿ, ಯೋಗ ಫಾರ್ ಹೆಲ್ದಿ ಏಜಿಂಗ್ ಈ ಒಂದು ವರ್ಷದ ಥೀಮ್ ಇತ್ತಿರೋದು. ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಕ್ವಶನ್ ಕೇಳ್ಬೋದು, ಯಾಕಂದ್ರೆ ಈ 2026 ಏನ್ ಈ ವರ್ಷ ಆಚರಣೆ ಮಾಡಿದ್ರೆ ಎಷ್ಟನೇ ಆವೃತ್ತಿ ಅಂತ ಕೇಳ್ತಾನ್ರಿ. ಎಷ್ಟನೇ ಆವೃತ್ತಿ ಅಂದ್ರೆ ಅದು 12ನೇ ಆವೃತ್ತಿ. ಟೋಟಲ್ ಎಷ್ಟು ಅಂದ್ರೆ ಫಸ್ಟ್ ಟೈಮ್ ಆಚರಣೆ ಮಾಡಕ್ ಸ್ಟಾರ್ಟ್ ಮಾಡಿದ್ ಯಾವಪ್ಪ ಅಂದ್ರೆ 2015 ಜೂನ್ 21ನೇ ತಾರೀಕು ಆಚರಣೆ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. 2014ರಲ್ಲಿ ಫಸ್ಟ್ ಟೈಮ್ ಏನಪ್ಪಾ ಅಂದ್ರೆ ಅದನ್ನ ಆಚರಣೆ ಮಾಡೋಂತೇಳಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ, ಹೌದಾ, ಅಲ್ಲಿ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ ಫಸ್ಟ್ ಏನಪ್ಪಾ ಅಂದ್ರೆ ಅದನ್ನ ಮಂಡನೆ ಮಾಡ್ತಾರ. ಅದಾದ್ಮೇಲೆ 2015ರಿಂದ ಫಸ್ಟ್ ಟೈಮ್ ಆಚರಣೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ನಮ್ಗೆಲ್ಲ ಗೊತ್ತಿರೋ ವಿಚಾರ. ರೈಟ್, ಈ ನೆಕ್ಸ್ಟ್ ಕ್ವಶನ್ ಕೇಳ್ತಾನೆ, ಹಾಗಾದ್ರೆ ಇಂಟರ್ನ್ಯಾಷನಲ್ ಯೋಗ ಡೇನ ಅವತ್ತು ಯಾಕೆ ಆಚರಣೆ ಮಾಡ್ತೀವಿ ಜೂನ್ 21ನೇ ತಾರೀಕು ಅಂತೇಳಿ? ಅವತ್ತು ಯಾಕಪ್ಪ ಅಂದ್ರೆ ಸೂರ್ಯನ ಕಿರಣಗಳು, ಹೌದಾ, ಉತ್ತರ ಗೋಳಾರ್ಧದಲ್ಲಿ ಇದೇನ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅದಲ್ಲ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಜೂನ್ 21ನೇ ತಾರೀಕು ಸೂರ್ಯ ಕಿರಣಗಳು ನೇರವಾಗಿ ಬೀಳೋದ್ರಿಂದ ಅದೇನಪ್ಪಾ ಅಂದ್ರೆ ನಾರ್ದರ್ನ್ ಹೆಮಿಸ್ಫಿಯರ್ ದಲ್ಲಿ ಲಾಂಗೆಸ್ಟ್ ಡೇ ಇರುತ್ತೆ, ಅತಿ ದೀರ್ಘಕಾಲದ ಹಗಲು ಇರುತ್ತೆ. ಸೊ ಅದಕ್ಕೋಸ್ಕರ ಆ ಒಂದು ದಿನವನ್ನ ನಾವು ಆಚರಣೆ ಮಾಡ್ತೀವಿ. ಅದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ಸಮ್ಮರ್ ಸಾಲ್ಸೈಟ್ ಅಂತ ಕರಿತೀವಿ ನಾವು. ಏನ್ ಕರಿತೀವ್ರಿ? ಸಮ್ಮರ್. ನಾಳೆ ಕೇಳ್ಬೋದು ಜೂನ್ 21ನೇ ತಾರೀಕನ್ನ ಏನೆಂದು ಕರೆಯುತ್ತಾರೆ ಅಂದ್ರೆ ಸಮ್ಮರ್ ಸಾಲ್ಸೈಟ್ ಅಂತ ಕರಿತೀವಿ. ಹಾಗಾದ್ರೆ ಅದೇ ಒಂದು ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮೇಲೆ ಸೂರ್ಯ ಕಿರಣಗಳು ನೇರವಾಗಿ ಬೀಳೋದು ಯಾವಪ್ಪ ಅಂದ್ರೆ ಡಿಸೆಂಬರ್ 22ನೇ ತಾರೀಕು. ಹೌದಾ, ಅದನ್ನ ಏನಂತ ಕರಿತಾರಪ್ಪ ಅಂದ್ರೆ ವಿಂಟರ್ ಸಾಲ್ಸೈಟ್ ಅಂತ ಕರಿತೀವಿ ಅದನ್ನ. ಮೇಲಿಂದ ಸಮ್ಮರ್ ಸಾಲ್ಸೈಟ್, ಕೆಳಗಿಂದ ಏನಪ್ಪಾ ಅಂದ್ರೆ ವಿಂಟರ್ ಸಾಲ್ಸೈಟ್ ಅಂತ ಕೂಡ ಅದನ್ನ ಕರಿತೀವಿ. ಸೊ ಅದು ನ್ಯೂಸ್ ಅಲ್ಲಿ ಗೊತ್ತಿಲ್ಲ. ಏನಪ್ಪಾ ಅಂದ್ರೆ ಸೂರ್ಯ ಕಿರಣಗಳು ನೇರವಾಗಿ ಈ ಇಕ್ವೇಟರ್ ಮೇಲೆ ಬೀಳೋದನ್ನ ಏನ್ ಕರಿತೀವಿ ಅಂದ್ರೆ ಇಕ್ವಿನಾಕ್ಸ್ ಅಂತ ಕರಿತೀವಿ. ಹೌದಾ, ಇಕ್ವಿನಾಕ್ಸ್ ಅಂತ ಕರಿತೀವಿ. ಅಲ್ಲಿ 2 ಬಾರಿ ಸೂರ್ಯ ಕಿರಣಗಳು ನೇರವಾಗಿ ಬೀಳ್ತಾವ. ಅದ ನಿಮ್ಗ ಗೊತ್ತಿರ್ಬೇಕು. ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಇಂಟರ್ನ್ಯಾಷನಲ್ ಯೋಗ ದಿನವನ್ನ ಈಗ ಆಚರಣೆ ಮಾಡಿದ್ ಎಲ್ಲಂತ ಕೇಳ್ತಾನೆ ಎಕ್ಸಾಮ್ಕ. ಹೌದಾ, ಆಕ್ಚುಲಿ ನರೇಂದ್ರ ಮೋದಿ ಅವರು ಪಾರ್ಟಿಸಿಪೇಟ್ ಮಾಡಿದಿಲ್ಲಪ್ಪ ಅಂದ್ರೆ ಈ ಕೋಲ್ಕತ್ತಾದಲ್ಲಿ. ಹೌದಾ, ಎಲ್ಲಾ ರಾಜ್ಯಗಳಲ್ಲಿ ಕೂಡ ಇದನ್ನ ಆಚರಣೆ ಮಾಡಿದಾರ. ಬಟ್ ಏನಪ್ಪಾ ಅಂದ್ರೆ ಅತಿ ದೊಡ್ಡದಾಗಿ ನರೇಂದ್ರ ಮೋದಿ ಅವರು ಹೋಗಿ ಪಾರ್ಟಿಸಿಪೇಟ್ ಮಾಡಿದಿಲ್ಲಪ್ಪ ಅಂದ್ರೆ ಈ ಕೋಲ್ಕತ್ತಾದಲ್ಲಿ, ಕ್ವಶನ್ ಕೇಳ್ತಾನೆ ಕೋಲ್ಕತ್ತಾದಲ್ಲಿ. ಈ ನೆಕ್ಸ್ಟ್ ಈ ಯೋಗ ಚಾಂಪಿಯನ್ಶಿಪ್ ಅಂತ ಮಾಡಿದ್ರು. ಯೋಗ ಅಂದ್ರೆ ವರ್ಲ್ಡ್ ಯೋಗ ಚಾಂಪಿಯನ್ಶಿಪ್ ಅಂತ ಹೇಳಿ, ಅಂದ್ರೆ ಯೋಗವನ್ನ ಮಾಡುವಂತದ್ದು ವರ್ಲ್ಡ್ ಚಾಂಪಿಯನ್ಶಿಪ್ ಅಂತ ಮಾಡಿದ್ರು. ಹೌದಾ, ಇದನ್ನ ಕ್ವಶನ್ ಕೇಳ್ತಾನೆ, ಈ ಒಂದು ವರ್ಲ್ಡ್ ಯೋಗ ಚಾಂಪಿಯನ್ಶಿಪ್ ಅಲ್ಲಿ ಅತಿ ಹೆಚ್ಚು ಮೆಡಲ್ ಗೆದ್ದಿರ್ತಕ್ಕಂಥ ದೇಶ ಯಾವಪ್ಪ ಅಂದ್ರೆ ಅದು ನಮ್ಮ ಭಾರತ. ಗೊತ್ತಿರಲ್ಲ. ರೈಟ್, ಈ ನೆಕ್ಸ್ಟ್ ಏನ್ ಕ್ವಶನ್ ಕೇಳ್ಬೋದಪ್ಪ ಅಂದ್ರೆ ಈ ಯೋಗ ದಿನವನ್ನ ಆಚರಣೆ ಅಂದ್ರೆ ಮಾಡ್ಲಿಕ್ಕೆ ಮೊದಲೇ ಸ್ಟಾರ್ಟ್ ಮಾಡಿದ್ರಿ. ಅಂದ್ರೆ 21ನೇ ತಾರೀಕು ಬರೋಕ್ಕಿಂತ ಮುಂಚೆನೆ ಒಂದು ಪ್ರಾರಂಭನ ಮಾಡಿರೋದನ್ನ. ಹೌದಾ, ಅಂದ್ರೆ ಪ್ರತಿದಿನನೂ ಪ್ರಾರಂಭ ಮಾಡ್ಕೊತ ಹೋಗಿದ್ರು. ಸೊ ಅದೇಲಿ ಫಸ್ಟ್ ಸ್ಟಾರ್ಟ್ ಮಾಡ್ಲಿಪ್ಪ ಅಂದ್ರೆ ಈ ಮಧ್ಯಪ್ರದೇಶ ಖಜುರಾಹೋ ದೇವಾಲಯಗಳಲ್ಲ, ಅಲ್ಲಿ ಏನಪ್ಪಾ ಅಂದ್ರೆ ಫಸ್ಟ್ ಟೈಮ್ ಇದನ್ನ ಅಲ್ಲಿಂದ ಆಚರಣೆ ಮಾಡಕ್ ಸ್ಟಾರ್ಟ್ ಮಾಡಿದಾರ, ಅಲ್ಲಿಂದ ಪ್ರಾರಂಭ ಮಾಡಿದಾರ. ರೈಟ್, ಕೊನೆಯದಾಗಿ ಏನಪ್ಪಾ ಅಂದ್ರೆ ಜೂನ್ 21ನೇ ತಾರೀಕು ಜೂನ್ 21 ಕೋಲ್ಕತ್ತಾದಲ್ಲಿ ಆಚರಣೆ ಮಾಡಿದಾರೆ. ಹೌದಾ, ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಇದಕ್ಕೆ ಇಂಟರ್ನ್ಯಾಷನಲ್ ಯೋಗ ಡೇ. ರೈಟ್, ಈ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಗೊತ್ತಿರ್ಬೇಕು, ಏನಪ್ಪಾ ಅಂದ್ರೆ ಈ ಯುನೆಸ್ಕೋ ಇಂಟ್ಯಾಂಜಿಬಲ್ ಲಿಸ್ಟ್ ಐತ್ಲೆ ಗೊತ್ತಾ? ಯುನೆಸ್ಕೋ ಇಂಟ್ಯಾಂಜಿಬಲ್ ಲಿಸ್ಟ್ ಟೋಟಲ್ ಪ್ರಸ್ತುತ 16 ಅದಾವಲ್ಲಿ.
ಹೌದಾ 16 ಯಾವಪ್ಪ ಲಾಸ್ಟ್ ಇತ್ತೀಚೆಗೆ ಸೇರ್ಪಡೆ ಆಗಿದಪ್ಪ ಅಂದ್ರೆ ದೀಪಾವಳಿ, ಅದಾದ್ಮೇಲೆ ಗಾರ್ಬಾ ಗುಜರಾತ್ ಡ್ಯಾನ್ಸು, ಹೌದಾ. ನೆಕ್ಸ್ಟ್ ಬಂದು ದುರ್ಗಾ ಪೂಜಾ ಎಲ್ಲಿ ವೆಸ್ಟ್ ಬೆಂಗಾಲು, ನೆಕ್ಸ್ಟ್ ರಾಮಲೀಲಾ ಉತ್ತರ ಪ್ರದೇಶ, ಹೀಗೆ ಇವೇನಿದಾವಲ್ಲ ಇವುಗಳಲ್ಲಿ ಯೋಗಾಸನ ಕೂಡ ಒಂದಾಗಿದೆ. ಯೋಗಾಸನ ಕೂಡ ಇಂಟ್ಯಾಂಜಿಬಲ್ ಲಿಸ್ಟ್ ಅಲ್ಲಿ ಕೂಡ ಸೇರ್ಪಡೆಯನ್ನ ಮಾಡ್ಯಾರ. ಈ ನೆಕ್ಸ್ಟ್ ಏನಪ್ಪ ಅಂದ್ರೆ ಮಲ್ಲಕಂಬವನ್ನು ಕೂಡ ಈ ಯುನೆಸ್ಕೋ ಇಂಟ್ಯಾಂಜಿಬಲ್ ಲಿಸ್ಟ್ ಅಲ್ಲಿ ಕೂಡ ಸೇರ್ಪಡೆ ಮಾಡಿದ್ದಾರೆ. ಇಷ್ಟು ಯೋಗ ಸಂಬಂಧಪಟ್ಟಾಗ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಅವ್ನು ಏನೇ ಕ್ವಶನ್ ಕೇಳಿದ್ರು ಏನಪ್ಪಾ ಅಂದ್ರೆ ನೀವು ಇದರಲ್ಲಿ ಇಷ್ಟು ಒಳಗಡೆ ಕೇಳ್ಬೇಕು. ಅವ್ನು ಮತ್ತೆ ಎಷ್ಟ ಕೇಳಕ ಏನು ಅಷ್ಟ ಬೇರೆ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಅಲ್ಲ, ಬಟ್ ಇಷ್ಟ ಏನಿದೆ ಇಷ್ಟು ಮಿನಿಮಮ್ ಗೊತ್ತಿರ್ಬೇಕು ನಿಮ್ಗೆ, ಇಷ್ಟು ಮಿನಿಮಮ್ ಗೊತ್ತಿರ್ಬೇಕು. ಈ ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್ ಅಂದ್ರೆ ಕೆಲವೊಂದು ಕಮಿಟಿಗಳನ್ನ ಫಾರ್ಮೇಶನ್ ಮಾಡ್ತಾರೆ. ಕಮಿಟಿಗಳನ್ನ ಫಾರ್ಮೇಶನ್ ಮಾಡ್ತಾರ. ಆ ಕಮಿಟಿ ಇತ್ತೀಚೆಗೆ ಒಂದು ಕಮಿಟಿ ಫಾರ್ಮೇಶನ್ ಮಾಡಿದ್ರೆ ಈ ಅರಾವಳಿ ಇದಲ್ಲ, ಅರಾವಳಿ ಬೆಟ್ಟಗಳು, ಅರಾವಳಿ ಬೆಟ್ಟಗಳು, ಅರಾವಳಿ ಹಿಲ್ಸ್ ಅದಾವಲ್ರಿ, ಆ ಅರಾವಳಿ ಹಿಲ್ಸ್ ಸಂಬಂಧಪಟ್ಟಂಗ ಅಧ್ಯಯನ ಮಾಡ್ಲಿಕ್ಕೆ ಅಂದ್ರೆ ಹತ್ರದ ಬೌಂಡ್ರಿ ಎಟ್ಟದ, ಹತ್ತರ ಅರಾವಳಿ ಸಂಬಂಧಪಟ್ಟ ಎಷ್ಟು ಏರಿಯಾ ಅದ, ಅರಾವಳಿ ಹೋಗ್ಲಿಕ್ಕೆ ಕಾರಣಗಳೇನು ಅನ್ನೋದನ್ನ ಅಧ್ಯಯನ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಒಂದು ಏನಪ್ಪಾ ಅಂದ್ರೆ ಕಮಿಟಿನ ಫಾರ್ಮೇಶನ್ ಮಾಡೈತ್ರಿ. ಹೌದಾ. ಆ ಕಮಿಟಿ ಅಧ್ಯಕ್ಷ ಯಾರಂದ್ರೆ ನಿಮ್ ಎಕ್ಸಾಮ್ ಕ್ವಶನ್ ಕೇಳ್ತಾನ, ಅದ್ಯಾರಪ್ಪ ಅಂದ್ರೆ ಕಾಂಚನಾ ದೇವಿ ಅಂತ ಹೇಳಿ. ಹೌದಾ. ಕಾಂಚನಾ ದೇವಿ ಜಸ್ಟಿಸ್ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಇವರು ಒಂದು ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿನ ಫಾರ್ಮೇಶನ್ ಮಾಡ್ಯಾರ. ಅದೆದಕ್ಕಪ್ಪ ಅಂದ್ರೆ ಅರಾವಳಿ ಬೆಟ್ಟಗಳನ್ನ ಅಧ್ಯಯನ ಮಾಡ್ಲಿಕ್ಕೆ. ಆಗ ನೆಕ್ಸ್ಟ್ ಅರಾವಳಿ ಸಂಬಂಧಪಟ್ಟ ಕ್ವಶನ್ ಕೇಳ್ತಾನ ಪದೇ ಎಕ್ಸಾಮ್. ಹೌದಾ. ಏನಪ್ಪಾ ಅಂದ್ರೆ ಭಾರತದ ಅತ್ಯಂತ ಹಳೆಯ ಪರ್ವತ, ಅದು ಅತ್ಯಂತ ಹಳೆಯ ಮಡಿಕೆ ಪರ್ವತ ಯಾವಪ್ಪ, ಅತ್ಯಂತ ಹಳೆಯ ಮಡಿಕೆ ಪರ್ವತ ಯಾವಪ್ಪ ಅಂದ್ರೆ ಅದು ಕರಾವಳಿ. ಹೌದಾ. ಅತ್ಯಂತ ಯಂಗೆಸ್ಟ್ ಪೋಲ್ಡ್ ಮೌಂಟೇನ್ ಯಾವಪ್ಪ ಅಂದ್ರೆ ಅದು ಹಿಮಾಲಯ ಪರ್ವತ. ಅತ್ಯಂತ ಯಂಗೆಸ್ಟ್ ಪೋಲ್ಡ್ ಮೌಂಟೇನ್ ಯಾವಪ್ಪ ಅಂದ್ರೆ ಅದು ಹಿಮಾಲಯ ಪರ್ವತ. ಅತ್ಯಂತ ಓಲ್ಡೆಸ್ಟ್ ಪೋಲ್ಡ್ ಮೌಂಟೇನ್ ಯಾವಪ್ಪ ಅಂದ್ರೆ ಅದು ಅರಾವಳಿ ಬೆಟ್ಟಗಳು. ಹೌದಾ. ಅರಾವಳಿ ಬೆಟ್ಟಗಳು ನೆಕ್ಸ್ಟ್ ಕೇಳ್ತಾನೆ ನಿಮ್ಗೆ ಎಲ್ಲೆಲ್ಲಿ ಹರಡಿದೆ ಅಂತೇಳಿ. ಒಂದೇನಪ್ಪ ಅಂದ್ರೆ ರಾಜಸ್ಥಾನ್, ಗುಜರಾತ್, ನೆಕ್ಸ್ಟ್ ಡೆಲ್ಲಿ. ಇಲ್ಲಿ ಏನಪ್ಪಾ ಅಂದ್ರೆ ಇವು ಅರಾವಳಿ ಬೆಟ್ಟಗಳು ಹರಡಿದಾವ, ನಿಮ್ಗೆ ಗೊತ್ತಿರ್ಬೇಕು. ಇನ್ನು ಅರಾವಳಿ ಬೆಟ್ಟದ ಅತ್ಯಂತ ಎತ್ತರ ಶಿಖರ ಏನಪ್ಪಾ ಅಂದ್ರೆ ಅದು ಮೌಂಟ್ ಅಬು. ಹೌದಾ. ಮೌಂಟ್ ಅಬು. ಹೌದಾ. ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್ ಗುರುಶಿಖರ್ ಅಂತ ಬರುತ್ತೆ ಅಲ್ಲಿ, ಗುರುಶಿಖರ್. ಹೌದಾ. ಗುರುಶಿಖರ್ ಅಂದ್ರೆ ಅಲ್ಲಿ ನೆಕ್ಸ್ಟ್ ಈ ಜೈನರ ಕಾಶಿ ಅಂತ ದಿಲ್ವಾರ್ ಟೆಂಪಲ್ಗಳು ಅಲ್ಲೇ ಬರ್ತಾವ. ಜೈನರ ಕಾಶಿ ಅಂತ ಕರೀತಾರ, ದಿಲ್ವಾರ್ ದೇವಾಲಯ ಜೈನರ ಕಾಶಿ ಅಂತ ಕರೀತಾರ. ಅದು ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ಈ ಮೌಂಟ್ ಅಬು ಅಲ್ಲಿ ಅರಾವಳಿ ಬೆಟ್ಟ ಕೂಡ ಐತಿ. ಈ ನೆಕ್ಸ್ಟ್ ಮೊನ್ನೆ ರೀಸೆಂಟ್ ಎಕ್ಸಾಮ್ ಕ್ವಶನ್ ಕೇಳಿದೆ ಏನಪ್ಪಾ ಅಂದ್ರೆ ಈ ಫಿಸಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿ ಅಂತ ಕ್ವಶನ್ ಕೇಳ್ತೀರಿ. ಕೆಇ ಕ್ವಶನ್ ಇದು. ಫಿಸಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೇಂದ್ರ ಕಚೇರಿ ಐತಿ ಕ್ವಶನ್ ಕೇಳಿದ. ಅದಿಲ್ಪ ಅಂದ್ರೆ ಅದು ಮೌಂಟ್ ಅಬುದೊಳಗಡೆ ಐತ್ರಿ. ಮೌಂಟ್ ಅಬು. ಹೌದಾ. ಅದಕ್ಕೆ ಸಂಬಂಧಪಟ್ಟಂಗ ನಿಮ್ಗ ಗೊತ್ತಿರ್ಬೇಕು. ಈ ನೆಕ್ಸ್ಟ್ ಈ ಅಲ್ಲೇ ರಾಜಸ್ಥಾನ ಅಂತ ಬಂದಾಗ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ದ ಒಂದು ಬೋಲ್ಡ್. ಹೌದಾ. ಆಪರೇಷನ್ ಬೋಲ್ಡ್ ಅಂತೇಳಿ. ಹೌದಾ. ಆಪರೇಷನ್ ಬೋಲ್ಡ್ ಅನ್ನೋದು ಒಂದು ಏನಪ್ಪಾ ಅಂದ್ರೆ ಒಂದು ಪ್ರೊಜೆಕ್ಟ್ ಬೋಲ್ಡ್ ಅಂತ, ಪ್ರೊಜೆಕ್ಟ್ ಬೋಲ್ಡ್ ನ ತಗೊಂಬಂದಿದ್ರು ರಾಜಸ್ಥಾನದಲ್ಲಿ. ಅಂದ್ರೆ ಈ ಏನ್ ರಾಜಸ್ಥಾನ ತಾರ ಮರುಭೂಮಿ ಐತಿಲ್ಲ, ಆ ತಾರ ಮರುಭೂಮಿಯಲ್ಲಿ ಗಿಡಗಳನ್ನು ಅಂದ್ರೆ ಬ್ಯಾಂಬೂ ಟ್ರೀ, ಬಿದಿರನ್ನ ಬೆಳೆಯೋಗೋಸ್ಕರ ಒಂದು ಪ್ರಾಜೆಕ್ಟ್ ಅನ್ನು ತಗೊಂಡ್ಬಂದ್ರ. ಅದು ಯಾವಪ್ಪ ಅಂದ್ರೆ ಪ್ರೊಜೆಕ್ಟ್ ಬೋರ್ಡ್ ಅಂತ. ಇದನ್ನ PSI 550 ಮೇಲೆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ. ಫಸ್ಟ್ ಅಲ್ಲಿ ಕ್ವಶನ್ ಕೇಳಿದ ಪ್ರೊಜೆಕ್ಟ್ ಬೋರ್ಡ್. ಎದಕ್ಕಿದು ತಾರ ಮರುಭೂಮಿಯ ಹರಡುವುದನ್ನ ಕಡಿಮೆ ಮಾಡೋಗೋಸ್ಕರ ಅಲ್ಲಿ ಬಿದಿರಿನ ಗಿಡಗಳನ್ನು ಬೆಳೆಯುವಂತ ಒಂದು ಪ್ರಾಜೆಕ್ಟ್ ಇದು, ಪ್ರೊಜೆಕ್ಟ್ ಬೋರ್ಡ್ ಅಂತ. ಪ್ರೊಜೆಕ್ಟ್ ಬೋರ್ಡ್. ಹೌದಾ. ಈ ನೆಕ್ಸ್ಟ್ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಈ ಅದೇ ತರ ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ಈ ಸಮಿತಿಯನ್ನ ಪರ್ಮಿಷನ್ ಮಾಡ್ತಾರೆ. ಸಮಿತಿಗಳನ್ನ ಪರ್ಮಿಷನ್ ಮಾಡೋದಕ್ಕೂ ಪ್ರಭಾಕರ್ ನಾವಳೇಕರ್ ಅಂತ. ಪ್ರಭಾಕರ್ ಕೆಲವೊಂದು ಸಮಿತಿ ಏನಪ್ಪಾ ಅಂದ್ರೆ ಈ ರಂಜನಾ ಪ್ರಕಾಶ್ ದೇಸಾಯಿ ಸಮಿತಿ. ಹೌದಾ. ಇತ್ತೀಚೆಗೆ ಲಾಸ್ಟ್ ಕೆಲವೊಂದು ಪರ್ಮಿಷನ್ ಮಾಡಿ ಹೇಳಕೈತೀನಿ ಕಮಿಟಿಗಳು. ಈ ರಂಜನಾ ಪ್ರಕಾಶ್ ದೇಸಾಯಿ ಸಮಿತಿ ಬರುತ್ತೆ. ಈ ರಂಜನಾ ಪ್ರಕಾಶ್ ದೇಸಾಯಿ ಸಮಿತಿ ಎದಕ್ಕೆ ಸಂಬಂಧಪಟ್ಟಪ್ಪ ಅಂದ್ರೆ ಇದು ಏನ ಜಮ್ಮು ಕಾಶ್ಮೀರದಲ್ಲಿ ಕ್ಷೇತ್ರ ಮರು ವಿಂಗಡಣೆ ಮಾಡಿದ್ರೆ ಗೊತ್ತಾ, ಅದ್ರ ಬಗ್ಗೆ ಅಧ್ಯಯನ ಮಾಡಕ್ಕೂ ಯಾವ್ದು ರಂಜನಾ ಪ್ರಕಾಶ್ ದೇಸಾಯಿ ಸಮಿತಿನ ಪರ್ಮಿಷನ್ ಮಾಡಿದ್ರೆ ಇತ್ತೀಚೆಗೆ. ಈ ನೆಕ್ಸ್ಟ್ ಈ ಉತ್ತರಾಖಂಡ್ ಅಲ್ಲಿ UCC ಏನು ಏಕರೂಪ ನಾಗರಿಕ ಸಂಹಿತೆಯನ್ನ ಅಳವಡಿಸ್ಕೊಂಡತ್ಲ, ಅದನ್ನ ಅಧ್ಯಯನ ಮಾಡಕ್ಕೆ ಯಾವ ಪರ್ಮಿಷನ್ ಮಾಡಿದ್ರಪ್ಪ ಅಂದ್ರೆ ಅದು ರಂಜನಾ ಪ್ರಕಾಶ್ ದೇಸಾಯಿ ಸಮಿತಿ. ಹೌದಾ. ನೆಕ್ಸ್ಟ್ ಈ ಕಸ್ತೂರಿ ರಂಗನ್ ಸಮಿತಿ ಅಂತ ಬರತ್ರಿ. ಈ ಕಸ್ತೂರಿ ರಂಗನ್ ಸಮಿತಿ ಎದಕ್ಕಪ್ಪ ಅಂದ್ರೆ ಈ ವೆಸ್ಟರ್ನ್ ಘಾಟ್ಸ್ ಅಂದ್ರೆ ಪಶ್ಚಿಮ ಘಟ್ಟಗಳನ್ನ ಅಧ್ಯಯನ ಮಾಡ್ಲಿಕ್ಕೆ ಕಸ್ತೂರಿ ರಂಗನ್ ಸಮಿತಿಯನ್ನ ಫಾರ್ಮೇಶನ್ ಮಾಡ್ತಾರೆ. ಅದಾದ್ಮೇಲೆ ಅಂತಂದ್ರೆ ಈ ಚಂದ್ರಶೇಖರಯ್ಯ ಸಮಿತಿ ಬರುತ್ತೆ. ಅದು ಕೂಡ ಏನಪ್ಪಾ ಅಂದ್ರೆ ಈ ಪಶ್ಚಿಮ ಘಟ್ಟಗಳನ್ನ ಅಧ್ಯಯನ ಮಾಡ್ಲಿಕ್ಕೆ ಪರ್ಮಿಷನ್ ಮಾಡ್ತಾರೆ. ಈ ನೆಕ್ಸ್ಟ್ ಬಂದ್ರೆ ಈ ಸುಬ್ರಹ್ಮಣ್ಯಂ ಸಮಿತಿ ಅಂತ ಬರುತ್ತೆ. ಈ ಸುಬ್ರಹ್ಮಣ್ಯಂ ಸಮಿತಿ ಅದು ಗೊತ್ತಾ, ಅದು ಕೂಡ ಏನಪ್ಪಾ ಅಂದ್ರೆ ಈ ಒಂದು ಪಶ್ಚಿಮ ಘಟ್ಟಗಳನ್ನ ಅಧ್ಯಯನ ಮಾಡ್ಲಿಕ್ಕೆ ಪರ್ಮಿಷನ್ ಮಾಡ್ಯಾರ. ಹೌದಾ. ಈ ನೆಕ್ಸ್ಟ್ ಇನ್ನೊಂದು ಇತಿಹಾಸ ನ್ಯೂಸ್ ಅಲ್ಲಿ ಪದೇ ಕೇಳ್ತಾನ ಈ ನ್ಯೂ ಎಜುಕೇಶನ್ ಪಾಲಿಸಿ ಬಂತ ಗೊತ್ತಾ. ನ್ಯೂ ಎಜುಕೇಶನ್ ಪಾಲಿಸಿ. ಆ ನ್ಯೂ ಎಜುಕೇಶನ್ ಪಾಲಿಸಿನ ಅಧ್ಯಯನ ಮಾಡ್ಲಿಕ್ಕೆ
ಕೇಂದ್ರ ಸರ್ಕಾರದ ಪರ್ಮಿಷನ್ ಮಾಡಿದ್ಯಪ್ಪ ಅಂದ್ರೆ ಈ ಯಾವುದು ಕಸ್ತೂರಿ ರಂಗನ್ ಸಮಿತಿ. ಯಾವ್ದ್ರಿ? ಕಸ್ತೂರಿ ರಂಗನ್ ಸಮಿತಿ. ಇನ್ನೆಷ್ಟು ಗಾಡಿಗಿಲ್ ಸಮಿತಿ ಅಂತ ಬರುತ್ತೆ. ಈ ಗಾಡಿಗಿಲ್ ಸಮಿತಿ ಎದಕ್ಕಪ್ಪ ಅಂದ್ರೆ ಅದು ಕೂಡ ಈ ಏನು ವೆಸ್ಟರ್ನ್ ಘಾಟ್ಸ್ ಗಳನ್ನ ಅಧ್ಯಯನ ಮಾಡ್ಲಿಕ್ಕೆ ಪರ್ಮಿಷನ್ ಮಾಡಿರ್ತಕ್ಕಂಥ ಸಮಿತಿ. ಅದು ಸಂಬಂಧಪಟ್ಟ ನಿಮ್ ಇನ್ಫಾರ್ಮೇಶನ್ ಗೊತ್ತಿರ, ರೈಟ್? ಇನ್ ನೆಕ್ಸ್ಟ್ ಅದಾದ್ಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಲ್ಲಿ ಏನ್ ಗೊತ್ತಾ, ಈ ಪ್ರಕಾಶ್ ಪ್ರಭಾಕರ್ ನಾವ್ಲೇಕರ್ ಸಮಿತಿ. ಯಾವ್ದ್ರಿ? ನಾವ್ಲೇಕರ್ ಸಮಿತಿ. ಪ್ರಕಾಶ್ ನಾವ್ಲೇಕರ್ ಸಮಿತಿ. ಪ್ರಕಾಶ್ ನಾವ್ಲೇಕರ್ ಸಮಿತಿ ಅನ್ನೋದು ಇತ್ತೀಚೆಗೆ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಅವರು ಪರ್ಮಿಷನ್ ಮಾಡಿರ ಅದನ್ನ, ಹೌದಾ? ಕಮಿಟಿಯನ್ನ ಒಂದು ನೇಮಕ ಮಾಡ್ಯಾರ. ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ ಈಗ ಬೇರೆ ದೇಶದಿಂದ ಅಕ್ರಮ ವಲಸಿಗರನ್ನ ಬರಾಕತ್ತಾರಲ್ಲ, ಆ ವಲಸಿಗರು ಬರೋದ್ರಿಂದ ನಮ್ಮ ದೇಶದ ಜನಸಂಖ್ಯೆ ಹೆಚ್ಚಾಗತ್ತಲ್ಲ, ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಕಾಶ್ ನಾವ್ಲೇಕರ್ ಸಮಿತಿನ ಇತ್ತೀಚೆಗೆ ಪರ್ಮಿಷನ್ ಮಾಡ್ಯಾರ. ಪ್ರಕಾಶ್ ನಾವ್ಲೇಕರ್ ಸಮಿತಿ, ಹೌದಾ? ಇನ್ನೆಸ್ಟ್ ಏನಪ್ಪಾ ಅಂದ್ರೆ ರವೀಂದ್ರ ಭಟ್ ಸಮಿತಿ. ನಾ ಹೇಳ್ತಿರೋದು ಲಾಸ್ಟ್ 6 ತಿಂಗಳಲ್ಲಿ, ನಾನು ಹೇಳ್ತಾ ಇರೋದು ಇವಾಗ ಲಾಸ್ಟ್ 6 ಅಥವಾ ಒಂದ್ 7-8 ತಿಂಗಳ ಒಳಗಡೆ ನೇಮಕ ಮಾಡಿರ್ತಕ್ಕಂಥ ಸಮಿತಿಗಳು. ಅಂದ್ರೆ ಒಂದ್ ಕಡೆ ಒಂದು ಲಿಸ್ಟ್ ಮಾಡಿದೀನಿ, ಅವುಗಳು ನಿಮ್ಗೆ ಹೇಳಾಕತ್ತೀನಿ. ಇನ್ನೆಷ್ಟು ರವೀಂದ್ರ ಭಟ್ ಸಮಿತಿ ಅಂತ ಬರ್ತದೆ. ಪ್ರಕಾಶ್ ನಾವ್ಲೇಕರ್ ಸಮಿತಿ ಅದಕ್ಕೂ ಅಕ್ರಮ ವಲಸಿಗರ ಬಗ್ಗೆ ಅಧ್ಯಯನ ಮಾಡಿ ನಮ್ಮ ಜನಸಂಖ್ಯೆಯನ್ನ ಏನಪ್ಪಾ ಅಂದ್ರೆ ನಿಯಂತ್ರಣ ಮಾಡೋಗೋಸ್ಕರ ಅದ್ರ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ಮಾಡಿದ್ರು ಪ್ರಕಾಶ್ ನಾವ್ಲೇಕರ್ ಸಮಿತಿ, ಹೌದಾ? ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ರವೀಂದ್ರ ಭಟ್ ಸಮಿತಿ ಅಂತ ಬರುತ್ತೆ. ರವೀಂದ್ರ ಭಟ್ ಸಮಿತಿ ಎದಕ್ಕಪ್ಪ ಅಂದ್ರೆ ಇದನ್ನು ಕೂಡ ಸುಪ್ರೀಂ ಕೋರ್ಟ್ ನೇಮಕ ಮಾಡಿದಾರ. ರವೀಂದ್ರ ಭಟ್ ಸಮಿತಿ ಎದಕ್ಕಪ್ಪ ಅಂದ್ರೆ ಈಗೇನ ವಿದ್ಯಾರ್ಥಿಗಳ ಆತ್ಮಹತ್ಯೆ ಆಗತ್ತವಲ್ಲ, ಹೌದಾ? ವಿದ್ಯಾರ್ಥಿಗಳ ಆತ್ಮಹತ್ಯೆಗಳನ್ನ ತಡೆಗಟ್ಟುಗೋಸ್ಕರ ಆ ಆತ್ಮಹತ್ಯೆಗಳಿಗೆ ಕಾರಣಗಳೇನು ಅನ್ನೋದನ್ನ ಅಧ್ಯಯನ ಮಾಡ್ಲಿಕ್ಕೆ ರವೀಂದ್ರ ಭಟ್ ಸಮಿತಿಯನ್ನು ಮಾಡ್ಯಾರ. ರವೀಂದ್ರ ಭಟ್ ಸಮಿತಿ, ರೈಟ್? ಈ ನೆಕ್ಸ್ಟ್ ದಿನೇಶ್ ಕಾರ ಸಮಿತಿ, ಮೊನ್ನೆ ಇತ್ತೀಚೆಗೆ ನೇಮಕ ಮಾಡ್ಯಾರ. ಇದನ್ನು ಕೂಡ ದಿನೇಶ್ ಕಾರ ಸಮಿತಿ ಏನಪ್ಪ ಅಂದ್ರೆ ಈ ವಿಮಾ ಕ್ಷೇತ್ರದಲ್ಲಿ, ಅದಲ್ಲ ನಾನು ಲೈಫ್ ಇನ್ಶೂರೆನ್ಸ್ ಕೊಡ್ತಾರೆ ಗೊತ್ತಾ, ಈ ವಿಮಾ ಕ್ಷೇತ್ರದಲ್ಲಿ ಸುಧಾರಣೆಗಳನ್ನ ತರೋಗೋಸ್ಕರ ಏನಪ್ಪ ಅಂದ್ರೆ ದಿನೇಶ್ ಕಾರ ಸಮಿತಿ ಕೂಡ ಇತ್ತೀಚೆಗೆ ಮಾಡಿದಾರೆ, ಹೌದಾ? ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಆಶಾ ಮೆನನ್ ಸಮಿತಿ. ಯಾವ್ದ್ರಿ? ಆಶಾ ಮೆನನ್ ಸಮಿತಿ ಏನಪ್ಪ ಅಂದ್ರೆ ಈ ಟ್ರಾನ್ಸ್ಜೆಂಡರ್, ಹೌದಾ? ಟ್ರಾನ್ಸ್ಜೆಂಡರ್ ಬರ್ತಾ ಗೊತ್ತಾ? ಈ ಆಶಾ ಮೆನನ್ ಸಮಿತಿ ಎದಕ್ ಮಾಡಿದ್ರೆ ಗೊತ್ತಾ? ನಿಮ್ಗೆ ಗೊತ್ತಿರಲಿ, ಆಶಾ ಮೆನನ್ ಸಮಿತಿ ಟ್ರಾನ್ಸ್ಜೆಂಡರ್ ಗಳಿಗೆ ಎಲ್ಲಾ ಕ್ಷೇತ್ರಗಳಲ್ಲಿ, ಅದು ಎಜುಕೇಶನ್ ಆಗಿರ್ಬೋದು, ಬಿಸಿನೆಸ್ ಫೀಲ್ಡ್ ಆಗಿರ್ಬೋದು, ಹೌದಾ? ಮತ್ತೆ ಯಾವುದೇ ಫೀಲ್ಡ್ ಆಗಿರ್ಬೋದು, ಹೌದಾ? ಆ ಒಂದು ಎಲ್ಲಾ ಕ್ಷೇತ್ರಗಳಲ್ಲಿ ಸಮಾನ ಅವಕಾಶವನ್ನು ನೀಡೋಗೋಸ್ಕರ ಯಾವ್ದು ಮಾಡ್ಯಾರಪ್ಪ ಅಂದ್ರೆ ಈ ಯಾವುದು ಆಶಾ ಮೆನನ್ ಸಮಿತಿಯನ್ನು ಮಾಡ್ಯಾರ. ಅದು ಆಶಾ ಮೆನನ್ ಸಮಿತಿಯನ್ನು ಮಾಡಿದಾರ. ಸೊ ಅದಕ್ಕೂ ಕೂಡ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ನಮ್ಮ ಭಾರತವನ್ನ ವಿಕಸಿತ ಭಾರತ್ ಅಂತ ಮಾಡ್ಬೇಕು ನಾವು. ವಿಕಸಿತ್ ಭಾರತ್ 2047, ಹೌದಾ? ವಿಕಸಿತ್ ಭಾರತ್ ಅಂತ 2047. ಆ ವಿಕಸಿತ ಭಾರತ್ ಆಗ್ಲಿಕ್ಕೆ, ಹೌದಾ, ಏನೇನ್ ಸುಧಾರಣೆಗಳನ್ನ ಮಾಡ್ಬೇಕು ಭಾರತದಲ್ಲಿ ಅಂದ್ರೆ, ಆ ವಿಕಸಿತ ಭಾರತ ಆಗ್ಬೇಕಂದ್ರೆ ಭಾರತದಲ್ಲಿ ಏನೇನು ಸುಧಾರಣೆಗಳನ್ನ ಮಾಡ್ಬೇಕಂತೇಳಿ ಅದಕ್ಕೂ ಅಧ್ಯಯನ ಮಾಡ್ಲಿಕ್ಕೆ ಒಂದು ಕಮಿಟಿನ ಪರ್ಮಿಷನ್ ಅಂದ್ರೆ ಅದು ರಾಜೀವ್ ಗೌಬಾ ಸಮಿತಿ. ರಾಜೀವ್ ಗೌಬಾ ಅವರ ಅಧ್ಯಕ್ಷತೆಯಲ್ಲಿ ಒಂದು ನೇಮಕ ಮಾಡ್ರ. ಅದೇನಪ್ಪ ಅಂದ್ರೆ ರಾಜೀವ್ ಗೌಬಾ ಸಮಿತಿ ಆ ವಿಕಸಿತ ಭಾರತವನ್ನ 2047 ಮಾಡೋಗೋಸ್ಕರ ಅದನ್ನ ಒಂದು ನೇಮಕ ಮಾಡಿದಾರ. ಅದ್ಯಾವ್ದಪ್ಪ ಅಂದ್ರೆ ರಾಜೀವ್ ಗೌಬಾ ಸಮಿತಿ, ರೈಟ್? ಇನ್ನೆಸ್ಟ್ ಬಂದ್ರೆ ಈ ಇತ್ತೀಚೆಗೆ ನಿಮ್ಗೆ ಗೊತ್ತಿರ್ಬೇಕು, ಈ ಏನಪ್ಪಾ ಅಂದ್ರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೆಯಕತ್ತಾವಲ್ಲ, ಅದಕ್ಕೆ ಕೆಲವೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳದಾವ. ಅಂದ್ರೆ ಇಲ್ಲಿಗಲ್ ಆಗಿ ಕೆಲವೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳನ್ನ ಸ್ಥಾಪನೆ ಮಾಡ್ಯಾರ. ಈಗ ನೋಡಿ ದೆಹಲಿಯಲ್ಲಿ ಕೆಲವೊಂದಿಷ್ಟು ಮೊನ್ನೆ ಇತ್ತೀಚೆಗೆ UPSC ಸಂಬಂಧಪಟ್ಟ ಕೆಲವೊಂದು ಪ್ರವಾಹ ಬಂದ್ಬಿಟ್ಟು ಕೆಲವೊಂದು 1-2-3 ಮಂದಿ ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳು ಡೆತ್ ಆದ್ರೆ ಗೊತ್ತಾ, ಲೈಬ್ರರಿ ಒಳಗಡೆ ನೀರು ಹೋಗಿ, ಅಂತ ಒಂದು ಕೇಸ್ಗಳನ್ನ, ಹೌದಾ? ಅಂತ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಏನು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳದಾವಲ್ಲ ಅವುಗಳ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ಅವ್ಯಾವ ಇಲ್ಲಿಗಲ್ ಆಗಿದಾವೋ ಅಥವಾ ವಿದ್ಯಾರ್ಥಿಗಳಿಗೆ ಕರೆಕ್ಟ್ ಆಗಿ ಫೆಸಿಲಿಟಿಗಳನ್ನ ಕೊಡ್ತಿದಾರೋ ಇಲ್ಲೋ ಅನ್ನೋದನ್ನ ಅಧ್ಯಯನ ಮಾಡೋಕ್ಕೋಸ್ಕರ ಒಂದು ಸಮಿತಿನ ಪರ್ಮಿಷನ್ ಯಾವ್ದಪ್ಪ ಅಂದ್ರೆ ವಿನೀತ್ ಜೋಶಿ ಸಮಿತಿ. ಯಾವುದು? ವಿನೀತ್ ಜೋಶಿ ಸಮಿತಿ. ನೋಡ್ರಿ, ನಾನೇನು ಸಮಿತಿಗಳನ್ನ ಹೇಳ್ತಿದ್ದೀನಲ್ಲ, ಇವಕ್ಕೆ ಒಂದು 6-8 ತಿಂಗಳವರೆಗೂ, ಹೌದಾ, 8 ತಿಂಗಳವರೆಗೂ ನಾನೇನಪ್ಪಾ ಅಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಿರ್ತಕ್ಕಂಥವು ಪದೇ ಅವನ್ನ ನ್ಯೂಸ್ ಅಲ್ಲಿ ಬರ್ತಕ್ಕಂಥ ಒಂದ್ ಕಡೆ ಏನಪ್ಪಾ ಅಂದ್ರೆ ಒಂದು ಲಿಸ್ಟ್ ಮಾಡಿದೇನ್ರಿ, ಹೌದಾ? ಅದೇನು ಕಾಂಚನಾ ದೇವಿ ಸಮಿತಿ ಇತ್ತಲ್ಲ, ಆ ಸಮಿತಿ ಇವತ್ತು ನಿನ್ನೆ ಅದನ್ನ ಪರ್ಮಿಷನ್ ಮಾಡಿದಾರೆ. ಸೊ ಆ ಒಂದು ಸಮಿತಿಗೋಸ್ಕರ ಹೇಳೋ ಟೈಮಲ್ಲಿ ಇವನ್ನೆಲ್ಲವನ್ನು ನಿಮ್ಗೆ ರಿವಿಷನ್ ಮಾಡ್ಸತ್ತೀನಿ ಅಷ್ಟೇ, ಹೌದಾ? ನಿಮ್ಗೆ ಯಾರು ಇದ್ರಲ್ಲಿ ಯಾವ ನಿಮ್ಗೆ ಗೊತ್ತಿರ್ತಾವಲ್ಲ ಅವನ್ನ ಬಿಟ್ಟು ಬಿಡ್ರಿ. ಯಾವ ಗೊತ್ತಿಲ್ಲಲ್ಲ ಸೊ ಅವುಗಳೇನಪ್ಪಾ ಅಂದ್ರೆ ನೋಟ್ ಮಾಡ್ಕೊಡ್ರಿ. ನೋಡ್ರಿ, ನಾ ಸ್ವಂತ ಕೈಯಿಂದ ನೋಟ್ಸ್ ಮಾಡ್ಕೊಂಡು ಯಾಕೆ ಇಟ್ಕೊಂಡಿನಿ ಅಂದ್ರೆ ಇವನ್ನ ಎಕ್ಸಾಮ್ ಟೈಮಲ್ಲಿ ನಿಮ್ಗೆ ರಿವಿಷನ್ ಮಾಡಕ್ ಹೆಲ್ಪ್ ಆಗ್ತದೆ. ಅದಕ್ಕೆ ಹೇಳ್ತಿರ್ತೀನಿ, ಕೈಯಲ್ಲಿ ನೀವು ಎಷ್ಟು ನೋಟ್ಸ್ ಅನ್ನ ಬರೀತಿರಲ್ಲ ಅಷ್ಟು ನಿಮ್ಗೆ ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡ್ಲಿಕ್ಕೆ ಬಹಳ ಹೆಲ್ಪ್ ಆಗ್ತದೆ,
ಹೌದಾ? ಅಂದ್ರೆ ಇದು ಏನಪ್ಪಾ ಅಂದ್ರೆ ಒಂದು ನನ್ನ ಪ್ರಕಾರ ಕರೆಕ್ಟ್ ಮೆಥಡ್ ಏನಪ್ಪಾ ಅಂದ್ರೆ ಕರೆಂಟ್ ಅಫೇರ್ಸ್ ಓದೋದು ಯಾವ ಸಪರೇಟ್ ಮಾಡ್ಬೇಕು. ಒಂದು ಕಮಿಟಿಗೆ ಸಪರೇಟ್ ಮಾಡ್ಬೇಕು, ಯೋಜನೆಗಳಿಗೆ ಒಂದು ಸಪರೇಟ್ ಮಾಡ್ಬೇಕು. ಅಂದ್ರೆ ಜಸ್ಟ್ ಅದಕ್ಕೆ ಅಪ್ಡೇಟ್ ಮಾಡ್ಕೊತ ಹೋಗ್ಬೇಕು ನೀವು. ಕರೆಂಟ್ ಅಫೇರ್ಸ್ ಓದುವಾಗ ನಿಮಗೆ ಈಜಿ ಆಗಿಬಿಡ್ತದೆ. ಹೊರತಾ ವಿನೀತ್ ಜೋಶಿ ಸಮಿತಿ ಅದಕ್ಕಪ್ಪ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳನ್ನ ಅವತ್ತು ಕಾನೂನು ಬಾಹಿರವಾಗಿದಾವೋ ಅಥವಾ ಕಾನೂನು ರಹಿತವಾಗಿದಾವ ಅನ್ನೋದನ್ನ ಅಧ್ಯಯನ ಮಾಡ್ಲಿಕ್ಕೆ ಒಂದು ಸಮಿತಿ ಮಾಡಿದ್ರೆ ವಿನೀತ್ ಜೋಶಿ ಸಮಿತಿ. ಹೌದಾ? ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅರವಿಂದ್ ಕುಮಾರ್. ಯಾವ್ದ್ರಿ? ಅರವಿಂದ್ ಕುಮಾರ್ ಸಮಿತಿ ಅದಕ್ಕೆ ಅಂದ್ರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ, ಅಂದ್ರೆ ಅರವಿಂದ್ ಕುಮಾರ್ ಸಮಿತಿ ಅನ್ನೋದು ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ, ಹೌದಾ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡಕ್ರಿ. ಅರವಿಂದ್ ಕುಮಾರ್ ಸಮಿತಿ ನ್ಯಾಯಾಂಗ ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಡೆವಲಪ್ಮೆಂಟ್ ಮಾಡೋಗೋಸ್ಕರ ಏನೇನ ಡೆವಲಪ್ಮೆಂಟ್ ಮಾಡ್ಬೇಕು, ಹೌದಾ, ಈ ನ್ಯಾಯಾಂಗ ವ್ಯವಸ್ಥೆನ ಅಭಿವೃದ್ಧಿ ಮಾಡೋಗೋಸ್ಕರ ಅಂತೇಳಿ ಒಂದ್ ಏನ್ ಮಾಡಿದ್ರೆ ಅರವಿಂದ್ ಕುಮಾರ್ ಸಮಿತಿ. ಅದು ಅರವಿಂದ್ ಕುಮಾರ್ ಸಮಿತಿ. ನೆಕ್ಸ್ಟ್ ಈ ಗೀತಾ ಮಿತ್ತಲ್ ಸಮಿತಿ ಅಂತ ಬರುತ್ತ್ರಿ. ಈ ಗೀತಾ ಮಿತ್ತಲ್ ಸಮಿತಿ ಅದ ಗೊತ್ತಾ? ಈಗೇನ ಮಣಿಪುರದಲ್ಲಿ ಏನ ಸಂಘರ್ಷ ಇಡಲಿಲ್ಲ, ಮೈತೈ ಮತ್ತು ಕುಕಿ ಬುಡಕಟ್ಟು ಜನಾಂಗ ಮಧ್ಯೆ, ಮೈತೈ ಮತ್ತು ಕುಕಿ ಬುಡಕಟ್ಟು ಜನಾಂಗ ಮಧ್ಯೆ ನಡೆಯಲಿಲ್ಲ. ಸೊ ಆ ಒಂದು ಬುಡಕಟ್ಟು ಜನಾಂಗದ ಮಧ್ಯೆ ಸಂಘರ್ಷದ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ಗೀತಾ ಮಿತ್ತಲ್ ಸಮಿತಿ ಮಾಡಿದ್ದಾರೆ. ಯಾವ್ದ್ರಿ? ಗೀತಾ ಮಿತ್ತಲ್ ಸಮಿತಿ. ಇನ್ನು ಅಷ್ಟೇ ಮತ್ತೆ ಹೇಳೋದಾದ್ರೆ ಈ ಯಾವ್ದಪ್ಪ ಅಂದ್ರೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಸಂಬಂಧಪಟ್ಟಂಗ ಅದ್ರ ಬಗ್ಗೆ ಅಧ್ಯಯನ ಮಾಡಿ ರಿಪೋರ್ಟ್ ಕೊಡ್ರಿ ಅಂತೇಳಿ ಒಂದ್ ಏನಪ್ಪಾ ಅಂದ್ರೆ ಮಾಜಿ ರಾಷ್ಟ್ರಪತಿ ಆಗಿರ್ತಕ್ಕಂಥ ಯಾರಪ್ಪ ಅಂದ್ರೆ ರಾಮನಾಥ್ ಕೋವಿಂದ್ ಅವರು ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ಕೂಡ ಪರ್ಮಿಷನ್ ಮಾಡ್ಯಾರ. ನಿಮ್ಗೆ ಅದು ಕೂಡ ಗೊತ್ತಿರ್ಬೇಕು. ಹೌದಾ? ಈ ನೆಕ್ಸ್ಟ್ ಈ ನಾರಾಯಣ ರಾಮಚಂದ್ರನ್ ಸಮಿತಿ ಬರುತ್ತ್ರಿ. ನಾರಾಯಣ್ ರಾಮಚಂದ್ರನ್ ಸಮಿತಿ ಇದೇನಪ್ಪ ಅಂದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಪಿಂಚಣಿ ವ್ಯವಸ್ಥೆ, ಪೆನ್ಷನ್ ಸಿಸ್ಟಮ್, ಪಿಂಚಣಿ ವ್ಯವಸ್ಥೆಯನ್ನ ಅಧ್ಯಯನ ಮಾಡ್ಲಿಕ್ಕೆ ನಾರಾಯಣ್ ರಾಮಚಂದ್ರನ್ ಸಮಿತಿ ಕೂಡ ಪರ್ಮಿಷನ್ ಮಾಡಿ ಇತ್ತೀಚೆಗೆ ಒಂದ್ 2-3 ತಿಂಗಳ ಹಿಂದ್ಗಡೆ. ಹೌದಾ? ನಾರಾಯಣ್ ರಾಮಚಂದ್ರನ್ ಸಮಿತಿ. ಇನ್ನೆಷ್ಟು PS ನರಸಿಂಹ ಸಮಿತಿ, ಮೊನ್ನೆ ರೀಸೆಂಟ್ ಪರ್ಮಿಷನ್ PS ನರಸಿಂಹ ಸಮಿತಿ. ಇದಕ್ಕೆ ಸಂಬಂಧ ಗೊತ್ತಾ? ಅಂದ್ರೆ ಈ ಸುಪ್ರೀಂ ಕೋರ್ಟ್ ಅಲ್ಲಿ, ಹೌದಾ, ಸುಪ್ರೀಂ ಕೋರ್ಟ್ ಅಲ್ಲಿ AI ಅನ್ನ ಬಳಸೋಗೋಸ್ಕರ, ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸೋಗೋಸ್ಕರ ಹತ್ರ AI ಬಗ್ಗೆ ಯಾವ ತರ ಅದನ್ನ ನಾವು ಬಳಸ್ಕೊಂಡ್ರೆ ಅದು ನಮಗ ಉಪಯೋಗಕ್ಕೆ ಬರುತ್ತದೆ ಅಂತೇಳಿ ಅದನ್ನ ಅಧ್ಯಯನ ಮಾಡಕ್ಕೆ ಯಾವ್ದಪ್ಪ ಅಂದ್ರೆ PS ನರಸಿಂಹ ಸಮಿತಿಯನ್ನ ಫಾರ್ಮೇಶನ್ ಮಾಡ್ಯಾರ. PS ನರಸಿಂಹ ಸಮಿತಿ ಅಂತ ಬಂದಾಗ ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ AI ಅನ್ನ ಬಳಸ್ಕೊಳ್ಳೋಕೋಸ್ಕರ. ಇನ್ನೇನಪ್ಪ ಅಂದ್ರೆ ಅರವಿಂದ್ ಕುಮಾರ್ ಸಮಿತಿ ಅಂತ ಬಂದಾಗ ನ್ಯಾಯಾಂಗ ವ್ಯವಸ್ಥೆಯನ್ನ ಸುಧಾರಣೆ ಮಾಡೋಗೋಸ್ಕರ, ಅಂದ್ರೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಡೆವಲಪ್ಮೆಂಟ್ ಮಾಡೋಗೋಸ್ಕರ ಅರವಿಂದ್ ಕುಮಾರ್ ಸಮಿತಿ. ಈ ನೆಕ್ಸ್ಟ್ KG ಬಾಲಕೃಷ್ಣ ಸಮಿತಿ ಅಂತ ಬರತ್ರಿ. ಇಂಪಾರ್ಟೆಂಟ್ ಇತ್ತೀಚೆಗೆ ಮಾಡಿರೋದ್ನ KG ಬಾಲಕೃಷ್ಣ ಸಮಿತಿ ಅಂತ ಗೊತ್ತಾ? ಈಗೇನ ಈ ಯಾವುದು ಜೈನ್ ಧರ್ಮ, ಹೌದಾ, ನೆಕ್ಸ್ಟ್ ಹಿಂದೂ ಧರ್ಮ, ಮತ್ತೇನಪ್ಪಾ ಅಂದ್ರೆ ಬೌದ್ಧ ಧರ್ಮ, ಈ ಒಂದು ಧರ್ಮಗಳಿಂದ ರಿಲಿಜನ್ ಏನಪ್ಪಾ ಅಂದ್ರೆ ರಿಲಿಜನ್ ಗಳಿಗೆ ಈ SC/ST ಜನಾಂಗದವರು ಏನೋ ಮತಾಂತರ ಹೊಂದಿದರೆ, ಈ ಒಂದು SC/ST ದಿಂದ ಬೇರೆ ಧರ್ಮಕ್ಕೆ ಮತಾಂತರ ಹೊಂದಿದಾಗ ಆ ಒಂದು ಮತಾಂತರ ಹೊಂದಿರತಕ್ಕಂತ ಏನ್ ವ್ಯಕ್ತಿಗಳು ಇರ್ತಾರಲ್ಲ ಅವರಿಗೆ ಈ SC/ST ರಿಸರ್ವೇಶನ್ ವರಿಸಬಾರದು ಅನ್ನೋದನ್ನ ಅಧ್ಯಯನ ಮಾಡ್ಲಿಕ್ಕೆ ಒಂದು ಸಮಿತಿನ ಪರ್ಮಿಷನ್ ಆದ್ರೆ ಅದು KG ಬಾಲಕೃಷ್ಣನ್ ಸಮಿತಿ. ಯಾವ್ದ್ರಿ? KG ಬಾಲಕೃಷ್ಣನ್ ಸಮಿತಿ. ಹೌದಾ? ಇಷ್ಟ ಸಮಿತಿಗಳು ರೀಸೆಂಟ್ ಆಗಿರ್ತಕ್ಕಂಥ ಸಮಿತಿಗಳು. ಇವ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಹೌದಾ? ಇವನ್ನ ಒಂದೇನಪ್ಪ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಒಂದು ಏನ್ ಮಾಡಿ ನೋಟ್ ಮಾಡ್ಕೊಡು. ಹೌದಾ? ನೋಟ್ ಮಾಡ್ಕೊಂಡು ಅವುಗಳನ್ನ ಪದೇ ರಿವಿಷನ್ ಮಾಡಿ ನಿಮ್ಗೆ ಎಕ್ಸಾಮ್ಗೆ ಹೆಲ್ಪ್ ಆಗ್ತಾವ. ರೈಟ್. ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಕೆಲವೊಂದು ಸೂಚ್ಯಾಂಕಗಳನ್ನ ಬಿಡುಗಡೆ ಮಾಡ್ತಾರೆ. ಇಂಡೆಕ್ಸ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ಅಲ್ಲಿ. ಇಂಡೆಕ್ಸ್ ಅಂದ್ರೆ, ಹೌದಾ, ಇತ್ತೀಚೆಗೆ ಒಂದು ಇಂಡೆಕ್ಸ್ ಅನ್ನು ಬಿಡುಗಡೆ ಮಾಡಿರಪ್ಪ ಅಂದ್ರೆ ಅದು ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಂದ್ರೆ ಶಕ್ತಿ ಪರಿವರ್ತನಾ ಸೂಚ್ಯಾಂಕ ಅಂತ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಂತ ಬಿಡುಗಡೆ ಮಾಡ್ತಾರ. ಇನ್ನು 2026 ರೀಸೆಂಟ್ ನಿನ್ನೆ ಬಿಡುಗಡೆ ಮಾಡ್ಯಾರ. ನಿಮ್ ಎಕ್ಸಾಮ್ಗೆ ನೀವು ಲಾಸ್ಟ್ ಒಂದು ಕ್ವಶನ್ ಪೇಪರ್ ತೆಗೆದು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಈ ಸೂಚ್ಯಾಂಕಗಳ ಮೇಲೆ ಒಂದಿಲ್ಲ ಒಂದು ಕ್ವಶನ್ ಪೇಪರ್ ಅಲ್ಲಿ ಒಂದ್ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾನ್ರಿ. ಹೌದಾ? ನೀವು ಕ್ವಶನ್ ಪೇಪರ್ ನೋಡಿದ್ರೆ ನಿಮ್ಗೆ ಗೊತ್ತಿರೋದು. ಸೊ ನೀವ್ ಏನ್ ಮಾಡ್ಬೇಕು ಗೊತ್ತಾ? ಯಾವ್ದೋ ಒಂದೇ ಸೂಚ್ಯಾಂಕ ಬಾಯ್ ಹಾಕೊಂಡು ಹೋಗ್ಬಾರ್ದು. ಹೌದಾ? ಲಾಸ್ಟ್ ನೀವು ಎಕ್ಸಾಮ್ಗೆ ಇವತ್ತು ಹೊಂಟಿದ್ದೀರ ಅಂದ್ರೆ ಇನ್ನು ಹೋಗಿರ್ತಕ್ಕಂಥ ಲಾಸ್ಟ್ ಒಂದು ವರ್ಷದ ಒಳಗಡೆ ಯಾವ್ಯಾವ ಸೂಚ್ಯಾಂಕ ಬಿಡುಗಡೆ ಮಾಡಿದಾರಲ್ಲ ಅವುಗಳನ್ನೆಲ್ಲವನ್ನು ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಅದು ನಮ್ ಭಾರತದ ರ್ಯಾಂಕಿಂಗ್ ಎಷ್ಟದ,
ಅನ್ನೋದನ್ನ ಅಟ್ಲೀಸ್ಟ್ ಹೆಸರು ನೆನಪಿಡ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ಮೊದಲ ರ್ಯಾಂಕ್ ಹೊಂದಿರ್ತಕ್ಕಂಥ ದೇಶ ಯಾವ್ದು ನೆನಪಿಡ್ಕೊಂಡು ಹೋಗ್ಬೇಕು. ರೈಟ್. ನಾ ಇತ್ತೀಚೆಗೆ ಈ ಒಂದು ನಿನ್ನೆ ಬಿಡುಗಡೆ ಮಾಡಿರಪ್ಪ ಅಂದ್ರೆ ಎನರ್ಜಿ ಟ್ರಾನ್ಸಿಷನ್ ರಿಪೋರ್ಟ್ ಅಂತ 2026. ಹೌದಾ, ಈ ಒಂದು ಕ್ವಶನ್ ಕೇಳ್ತಾನೆ, ಈ ಒಂದು ರಿಪೋರ್ಟ್ ಸಂಬಂಧಪಟ್ಟ ಏನ್ ಓದಬೇಕು ಹೇಳ್ತೀನಿ ನೋಡ್ರಿ. ಹೌದಾ, ಈ ರಿಪೋರ್ಟ್ ಸಂಬಂಧಪಟ್ಟ ಏನ್ ಓದಪ್ಪ ಅಂದ್ರೆ ಆ ರಿಪೋರ್ಟ್ ಹೆಸರೇನು, ಹೌದಾ, ಆ ರಿಪೋರ್ಟ್ ಅನ್ನು ಬಿಡುಗಡೆ ಮಾಡುವಂತ ಸಂಸ್ಥೆ ಯಾವುದು, ಆ ಒಂದು ರಿಪೋರ್ಟ್ ಅಲ್ಲಿ ಮೊದಲ ಟಾಪ್ ರ್ಯಾಂಕಿಂಗ್ ಪಡ್ಕೊಂಡಿರ್ತಕ್ಕ ಮೊದಲ ಸ್ಥಾನ ಪಡ್ಕೊಂಡಿರ್ತಕ್ಕಂಥ ದೇಶ ಯಾವುದು, ಅದರಲ್ಲಿ ನಮ್ಮ ದೇಶ ಎಷ್ಟೇ ರ್ಯಾಂಕ್ ಪಡ್ಕೊಂಡ್ ಇಷ್ಟೇ ನೆನ್ಪಿಟ್ಕೊಂಡು ಹೋಗ್ಬೇಕು. 4 ಪಾಯಿಂಟ್ ನೆನಪು. ಒಂದ್ ಯಾವುದು ರಿಪೋರ್ಟ್ ಹೆಸರು, ಆ ರಿಪೋರ್ಟ್ ಬಿಡತಕ್ಕಂಥ ಸಂಸ್ಥೆ, ಮತ್ತೆ ಯಾವಪ್ಪ ಅಂದ್ರೆ ಆ ರಿಪೋರ್ಟ್ ಅಲ್ಲಿ ಮೊದಲ ಸ್ಥಾನ ಪಡ್ಕೊಂಡಿರ್ತಕ್ಕಂಥ ದೇಶ, ಮತ್ತ ಇನ್ನೊಂದೇನಪ್ಪಾ ಅಂದ್ರೆ ಆ ಒಂದು ರಿಪೋರ್ಟ್ ಅಲ್ಲಿ ಆ ಒಂದು ಸೂಚ್ಯಂಕಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅನ್ನೋದನ್ನ 4 ಪಾಯಿಂಟ್ ಅನ್ನು ಓದ್ಕೊಂಡು ಹೋಗ್ಬೇಕಾದ್ರೆ ನಿಮ್ಗೆ ಜಸ್ಟ್ ಎಕ್ಸಾಂಪಲ್ ಕೊಡತ್ತೀನಿ ಯಾವ ತರ ಓದ್ಬೇಕಂತೇಳಿ. ರೈಟ್. ಈಗ ಆತರ ಈ ಎನರ್ಜಿ ಟ್ರಾನ್ಸಿಷನ್ ರಿಪೋರ್ಟ್ ಶಕ್ತಿ ಪರಿವರ್ತನಾ ಸೂಚ್ಯಾಂಕದಲ್ಲಿ 2026 ಇದನ್ನ ಬಿಡುಗಡೆ ಮಾಡಪ್ಪ ಅಂದ್ರೆ ಈ ವರ್ಲ್ಡ್ ಎಕನಾಮಿಕ್ ಫೋರಂ ಅಂತ ಬಿಡುಗಡೆ ಮಾಡೋದು. ವರ್ಲ್ಡ್ ಎಕನಾಮಿಕ್ ಫೋರಂ, ಹೌದಾ, ವರ್ಲ್ಡ್ ಎಕನಾಮಿಕ್ ಫೋರಂ ಇದನ್ನ ಬಿಡುಗಡೆಯನ್ನ ಮಾಡೋದು. ರೈಟ್. ಈ ಒಂದು ರ್ಯಾಂಕ್ ಅಲ್ಲಿ ಮೊದಲ ಸ್ಥಾನ ಯಾವ್ದಪ್ಪ ಅಂದ್ರೆ ಸ್ವೀಡನ್ ದೇಶ ಮೊದಲ ಸ್ಥಾನ ಐತ್ರಿ. ಸ್ವೀಡನ್ ದೇಶ ಮೊದಲ ಸ್ಥಾನ ಐತಿ. ಈ ನೆಕ್ಸ್ಟ್ ನಮ್ಮ ಭಾರತದ ಎಷ್ಟನೇ ರ್ಯಾಂಕ್ ಐತಪ್ಪ ಅಂದ್ರೆ 70ನೇ ರ್ಯಾಂಕ್ ಐತಿ. ಹೌದಾ, ಭಾರತದ 70 ಅಂದ್ರೆ 70ನೇ ಸ್ಥಾನದಲ್ಲಿ ನಮ್ಮ ಭಾರತ ಐತಿ. ರೈಟ್. ಇಷ್ಟು ಇನ್ಫಾರ್ಮೇಶನ್ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರ. ಈ ನೆಕ್ಸ್ಟ್ ಮೊನ್ನೆ KS ಲಾಸ್ಟ್ ಈ ರಿಕ್ರೂಟ್ಮೆಂಟ್ ಅಲ್ಲ, ಅದಕ್ಕೆ ಹಿಂದಿನ ರಿಕ್ರೂಟ್ಮೆಂಟ್ 106 ಪೋಸ್ಟ್ ಕರೆದಿರಲ್ಲ, ಅಲ್ಲಿ ಕ್ವಶನ್ ಕೇಳಿದೆ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಮೇಲೆ ಕ್ವಶನ್ ಅನ್ನ ಕೇಳಿದ. ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್, ಹವಾಮಾನ ಬದಲಾವಣಾ ಸೂಚ್ಯಂಕ ಅಂತ. ಹವಾಮಾನ ಬದಲಾವಣಾ ಸೂಚ್ಯಂಕ ಅಂದ್ರೆ ಈ ಹವಾಮಾನಕ್ಕೆ ಸಂಬಂಧಪಟ್ಟಂಗ, ಹೌದಾ, ಈ ಗ್ರೀನ್ ಹೌಸ್ ಗ್ಯಾಸಸ್ ಗಳನ್ನ, ಹೌದಾ, ಈ ಗ್ಲೋಬಲ್ ವಾರ್ಮಿಂಗ್ ಸಂಬಂಧಪಟ್ಟಂಗ, ಹೌದಾ, ಕ್ಲೈಮೇಟ್ ಚೇಂಜ್ ಸಂಬಂಧಪಟ್ಟಂಗ ಪಾಲಿಸಿಗಳನ್ನ ಇಂಪ್ಲಿಮೆಂಟ್ ಮಾಡೋದು, ಇವು ಎಲ್ಲವನ್ನೂ ಸಂಬಂಧಪಟ್ಟಂಗ ಏನ್ ಮಾಡ್ತಪ್ಪ ಅಂದ್ರೆ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡ್ತಾರ. ಆ ರಿಪೋರ್ಟ್ ಏನಪ್ಪ ಅಂದ್ರೆ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತೇಳಿ, ಹವಾಮಾನ ಬದಲಾವಣಾ ಸೂಚ್ಯಂಕ ಅಂತೇಳಿ. ಹೌದಾ, ಇದರಲ್ಲಿ 2000 ಅವಾಗ ಅವು ಕ್ವಶನ್ ಕೇಳಿದಾಗ, ಹೌದಾ, 106 ಪೋಸ್ಟ್ KS ಕ್ವಶನ್ ಕೇಳಿದಲ್ಲ, ಅಲ್ಲಿ ಏನಪ್ಪಾ ಅಂದ್ರೆ 9ನೇ ರ್ಯಾಂಕ್ ಇತ್ತು ಅವಾಗ. ಅದೇ ನಮ್ಗೆ ಔಷಧ ಬಿಟ್ಬಿಟ್ರೆ ಈಗ 2025 ಅಂದ್ರೆ ಹಿಂದಿನ ವರ್ಷ ಎಷ್ಟು ರ್ಯಾಂಕ್ ಇತ್ತಪ್ಪ ಅಂದ್ರೆ ನಮ್ಮ ದೇಶ 10ನೇ ರ್ಯಾಂಕ್ ಇತ್ರಿ. ಬಟ್ ಮೊನ್ನೆ ರಿಪೋರ್ಟ್ ಮಾಡಿ ಬಿಡುಗಡೆ ಮಾಡ್ಯಾರ, ಅದು ನಮ್ಮ ದೇಶ ಎಷ್ಟು ರ್ಯಾಂಕ್ ಐತಿ ಪಂದ್ರದಲ್ಲಿ 2026 ರಿಪೋರ್ಟ್ ಪ್ರಕಾರ ಎಷ್ಟು ರ್ಯಾಂಕ್ ಇತ್ತು, 23ನೇ ರ್ಯಾಂಕ್ ಐತ್ರಿ. 23ನೇ ರ್ಯಾಂಕ್, ಅದನ್ನ ನೆನಪಿಟ್ಕೋಬೇಕು. ಈ ನೆಕ್ಸ್ಟ್ 1ನೇ ರ್ಯಾಂಕ್ ಫಸ್ಟ್ ಟಾಪ್ ದೇಶ ಯಾವ್ದು ಕ್ವಶನ್ ಕೇಳಿದ್ರೆ ಟಾಪ್ ಯಾವ್ದು ದೇಶ ಇಲ್ಲ. 1, 2, 3 ಅಂದ್ರೆ 1ನೇ ರ್ಯಾಂಕ್, 2ನೇ ರ್ಯಾಂಕ್, 3ನೇ ರ್ಯಾಂಕ್ ಅಲ್ಲಿ ಯಾವುದೂ ದೇಶ ಇಲ್ಲ. ಯಾಕಿಲ್ಪ ಅಂದ್ರೆ ಆಬ್ವಿಯಸ್ಲಿ ಫಸ್ಟ್ ರ್ಯಾಂಕ್ ಐತಿ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಆ ದೇಶದಲ್ಲಿ ಯಾವುದೇ ಕಾರ್ಬನ್ ಡೈಆಕ್ಸೈಡ್ ಗ್ರೀನ್ ಹೌಸ್ ಗ್ಯಾಸ್ ಗಳನ್ನ ಎಮಿಷನ್ ಮಾಡಂಗಿಲ್ಲ ತರದತ್ತ. ಇಸ್ ಇಟ್ ಪಾಸಿಬಲ್? ಹೌದಾ, ಅದು ಸಾಧ್ಯನೇ ಇಲ್ಲ. ಸೊ ಯಾವುದೇ ದೇಶ ಆಗ್ಲಿ ಅಲ್ಲಿ ಕಾರ್ಖಾನೆಗಳು ಇದ್ದೇ ಇರ್ತಾವ, ಅಲ್ಲಿ ಕೂಡ ಏನಪ್ಪಾ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡೇ ಮಾಡ್ತಾವ. ಬಟ್ ಅದಕ್ಕೋಸ್ಕರ 1, 2, 3 ಯಾವುದೇ ದೇಶಗಳಿಲ್ಲ. ಬಟ್ 4ನೇ ದೇಶ, ಹೌದಾ, 4ನೇ ದೇಶ ಯಾವಪ್ಪ ಅಂದ್ರೆ ಅದು ಡೆನ್ಮಾರ್ಕ್ ಅದ ರೀ. ಡೆನ್ಮಾರ್ಕ್ 4ನೇ ದೇಶ ಯಾವ್ದು, ಡೆನ್ಮಾರ್ಕ್. ನಮ್ಮ ದೇಶ ಎಷ್ಟು ರ್ಯಾಂಕ್ ಅಂತ ಹೇಳಿದ್ರೆ ನಾನು 23ನೇ ರ್ಯಾಂಕ್, 23ನೇ ರ್ಯಾಂಕ್. ರೈಟ್. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ರಿಪೋರ್ಟ್ ಯಾವಪ್ಪ ಅಂದ್ರೆ ಈ HDI ಇಂಡೆಕ್ಸ್ ಬರುತ್ತೆ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಇದು ಇಂಪಾರ್ಟೆಂಟ್ ನಮ್ಮ ಎಕ್ಸಾಮ್ ಪದೇ ಕ್ವಶನ್ ಕೇಳ್ತಾನೆ. ಹೌದಾ, ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂತ ಬರುತ್ತೆ. ಇದನ್ನ ರೆಡಿ ಮಾಡಿರ್ತಕ್ಕಂಥ ಯಾರಪ್ಪ ಅಂದ್ರೆ ಈ ಅಮರ್ತ್ಯ ಸೇನ್ ಮತ್ತು ಮೊಹಮ್ಮದ್ ಉಲ್ಲಕ್ ಅಂತ ಬರ್ತಾರೆ. ಹೌದಾ, ಅಮರ್ತ್ಯ ಸೇನ್ ಮತ್ತು ಪಾಕಿಸ್ತಾನ ದೇಶದ ಒಬ್ಬ ಅರ್ಥಶಾಸ್ತ್ರ ಮೊಹಮ್ಮದ್ ಉಲ್ಲಕ್ ಅಂತ ಬರ್ತಾರ. ಸೊ ಇವ್ರು ಏನಪ್ಪಾ ಅಂದ್ರೆ ಇಬ್ರು ಕೂಡ ಇದನ್ನ ರೆಡಿ ಮಾಡ್ತಾರ. ಈ ಒಂದು ರಿಪೋರ್ಟ್ ರೆಡಿ ಮಾಡಿದ 1988 ಈ ರಿಪೋರ್ಟ್ ಅನ್ನ ಫಸ್ಟ್ ಪೈಲೆ ಬಿಡಿದ 1990 ಫಸ್ಟ್ ಈ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡ್ತಾರೆ. ಹೌದಾ, ಈ ಒಂದು ರಿಪೋರ್ಟ್ ಅಲ್ಲಿ ಕೆಲವೊಂದು 3 ಇಂಡಿಕೇಟರ್ಸ್ ಗಳನ್ನ ಬಳಸ್ತಾರೆ. ಹೌದಾ, ಯಾವಪ್ಪ ಅಂದ್ರೆ ಇದು ಎಜುಕೇಶನ್, ಹೆಲ್ತ್, ಏನಪ್ಪ ಅಂದ್ರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಹೌದಾ, ಎಜುಕೇಶನ್, ಹೆಲ್ತ್, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇವೇನು ಇಂಡಿಕೇಟರ್ಸ್. ಇಂಡಿಕೇಟರ್ಸ್. ಇನ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಡೈಮೆನ್ಷನ್ಸ್ ಬರ್ತಾವ. ಅಂದ್ರೆ ಇಂಡಿಕೇಶನ್ಸ್ ಎಷ್ಟಪ್ಪ ಅಂದ್ರೆ ಇಂಡಿಕೇಟರ್ಸ್ ಎಷ್ಟಪ್ಪ ಅಂದ್ರೆ 3, ಡೈಮೆನ್ಷನ್ಸ್ ಎಷ್ಟು 4. ಹೌದಾ, ಈ ಏನು ಎಜುಕೇಶನ್ ಮತ್ತೆ 2 ಮಾಡ್ತಾನೆ. ಯಾವಪ್ಪ ಅಂದ್ರೆ ಮೀನ್ ಇಯರ್ ಆಫ್ ಸ್ಕೂಲಿಂಗು ಮತ್ತೇನಪ್ಪ ಅಂದ್ರೆ ಎಕ್ಸ್ಪೆಕ್ಟೆಡ್ ಇಯರ್ ಆಫ್ ಸ್ಕೂಲಿಂಗ್ ಅಂತೇಳಿ ಎಕ್ಸಾಮ್ ಕ್ವಶನ್ UPSC ಫಿಲಿಮ್ಸ್ ಕ್ವಶನ್ ಕೇಳ್ತಾನ. ಹೌದಾ, ನೆನಪಿಟ್ಕೋಬೇಕು. ನೀ ಆಲ್ರೆಡಿ ಕೇಳಿದನ ಹೇಳಾಕೈತೀನಿ. ರೈಟ್. ನೋಡ್ರಿ, ಇಂಡಿಕೇಟರ್ಸ್ ಅಂತ ಬಂದಾಗ 3, ಹೌದಾ, ಡೈಮೆನ್ಷನ್ಸ್ ಅಂತ ಬಂದಾಗ 4, ಹೌದಾ,
ಆ ಡ್ಯಾಮೇಜ್ ಒಂದ್ ಹೆಚ್ಚಾಗ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಎಜುಕೇಶನ್ ಅಲ್ಲಿ ಮತ್ತೆ ಯಾವ ಟೈಪ್ಸ್ ಮಾಡ್ತಾರೆ. ಒಂದ್ ಯಾವ್ದಪ್ಪ ಅಂದ್ರೆ ಮೀನ್ ಇಯರ್ ಆಫ್ ಸ್ಕೂಲಿಂಗ್ ಅಂತ ಮಾಡ್ತಾರ. ಇನ್ನೊಂದಪ್ಪ ಅಂದ್ರೆ ಎಕ್ಸ್ಪೆಕ್ಟೆಡ್ ಇಯರ್ ಆಫ್ ಸ್ಕೂಲಿಂಗ್ ಅಂತ ಮಾಡ್ತಾರ. ರೈಟ್, ಎಕ್ಸ್ಪೆಕ್ಟೆಡ್ ಇಯರ್ ಆಫ್ ಸ್ಕೂಲಿಂಗ್ ಅಂತ ಮಾಡ್ತಾರ. ಹಾಗಾದ್ರೆ ಮೀನ್ ಇಯರ್ ಆಫ್ ಸ್ಕೂಲಿಂಗ್ ಅಂದ್ರೆ ಏನು? ಮೀನ್ ಇಯರ್ ಆಫ್ ಸ್ಕೂಲಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ಏನ್ 25 ವರ್ಷ ಮೇಲ್ಪಟ್ಟ ವ್ಯಕ್ತಿ ಏನಂತಾರ, ಜನರು ಏನಂತಾರ 25 ವರ್ಷ ಮೇಲ್ಪಟ್ಟ ಏನು 25 ವರ್ಷ ವಯಸ್ಸಾಗಿರ್ತ ಅದಕ್ಕಿಂತ ಮೇಲೆ ವಯಸ್ಸಾಗಿರ್ತಕ್ಕಂಥ ಏನು ವ್ಯಕ್ತಿಗಳು ಇರ್ತಾರಲ್ಲ, ಅವರು ಆ ಒಂದು 25 ವರ್ಷದಲ್ಲಿ ಎಷ್ಟು ವರ್ಷ ಶಾಲೆ ಹೋಗಿದಾರು, ಮಿನಿಮಮ್ ಅಂದ್ರೆ ಎವರೇಜ್ ಎಷ್ಟು ವರ್ಷ ಶಾಲೆ ಹೋಗಿದಾರ ಅನ್ನೋದನ್ನ ಅಧ್ಯಯನ ಮಾಡೋದಾದ್ರೆ ಮೀನ್ ಇಯರ್ ಆಫ್ ಸ್ಕೂಲಿಂಗ್. ಎವರೇಜ್ ಎಷ್ಟು ವರ್ಷ ಸ್ಕೂಲಿಗೆ ಹೋಗಿದಾರ ಅಂತೇಳಿ 25 ವರ್ಷ ಮೇಲ್ಪಟ್ಟವರು. ಈ ನೆಕ್ಸ್ಟ್ ಎಕ್ಸ್ಪೆಕ್ಟೆಡ್ ಇಯರ್ ಆಫ್ ಸ್ಕೂಲಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ಈ ಏನ ಚಿಲ್ಡ್ರನ್ಸ್ ಬರ್ತಾರಲ್ಲ, ಮಕ್ಕಳು, ಹೌದಾ, ಮಕ್ಕಳು 0 ದಿಂದ 6 ವರ್ಷ ಆ ಮಕ್ಕಳು ಅವರು ಎಷ್ಟು ವರ್ಷ ಮಿನಿಮಮ್ ಸ್ಕೂಲಿಗೆ ಹೋಗಿದಾರ ಅಂತೇಳಿ, ಎಷ್ಟು ವರ್ಷ ಮಿನಿಮಮ್ ಸ್ಕೂಲಿಗೆ ಹೋಗಿದಾರ ಅಂತೇಳಿ ಎಕ್ಸ್ಪೆಕ್ಟೆಡ್ ಇಯರ್ ಆಫ್ ಸ್ಕೂಲಿಂಗ್ ಅಂತ ಬರೋದು. ಎಕ್ಸ್ಪೆಕ್ಟೆಡ್ ಇಯರ್ ಆಫ್ ಸ್ಕೂಲಿಂಗ್ ಅಂತೇಳಿ ಬರೋದು. ರೈಟ್, ಗೊತ್ತಿರ್ಬೇಕು. ಈ ನೆಕ್ಸ್ಟ್ ಏನು ಕ್ವಶನ್ ಕೇಳ್ತಾನಪ್ಪ ಅಂದ್ರೆ ಈ HD ಅನ್ನೋದು ಇದೇನ ರಿಪೋರ್ಟ್ ಬಿಡುಗಡೆ ಮಾಡ್ತಾರಲ್ಲ, ಇದ್ರ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾನ್ರಿ. ಅದಪ್ಪ ಅಂದ್ರೆ 0 to 1 ಅಂದ್ರೆ 0 ಇದೆ ಅಂದ್ರೆ ಅಂದ್ರೆ ಅದು ಟಾಪ್ ಅಲ್ಲಿ ಇದೆ ನಮ್ಮ ದೇಶ. 1 ಇದೆ ಅದು ಪೂರ್ತಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಒಳಗಡೆ ಪೂರ್ತಿ ಕೆಳಗಡೆ ಇದೆ, ಲೋ, ಪೂರ್ತಿ ಏನು ಬ್ಯಾಡ್ ರಿಸಲ್ಟ್ ಅದು 1 ಅದೇ. ಹೌದಾ? ಹಾಗಾದ್ರೆ ನಮ್ಮ ದೇಶ ಪ್ರಸ್ತುತ 2026ರಲ್ಲಿ ನಮ್ಮ ದೇಶ ಎಷ್ಟು ರ್ಯಾಂಕ್ ಐತಪ್ಪ ಅಂದ್ರೆ ಅದು 130ನೇ ರ್ಯಾಂಕ್ ಐತಿ HD ಇಂಡೆಕ್ಸ್ ಅಲ್ಲಿ. ರೈಟ್. ಈ ನೆಕ್ಸ್ಟ್ ಕ್ವಶನ್ ಕೇಳ್ತಾನೆ, ನಿಮ್ಗೆ ಏನ್ ಇಷ್ಟೆಲ್ಲ ಹೋಗಿ ಕ್ವಶನ್ ಕೇಳ್ತಾನೆ. ಕ್ವಶನ್ ಕೇಳ್ತಾನೆ ಗೊತ್ತಾ? HD ಇಂಡೆಕ್ಸ್ ಸಂಬಂಧಪಟ್ಟ ಈಗೇನು ಯಾವ ಹೇಳಿಕೆ ಸರಿ, ಯಾವ ಹೇಳಿಕೆ ತಪ್ಪು ಅಂತ ಕ್ವಶನ್ ಕೇಳ್ಬಿಡ್ತಾನೆ. ರೈಟ್. ಸೊ ಅದಕ್ಕೋಸ್ಕರ ಈ ತರ ನೀವು, ಅದಕ್ಕೆ ಹೇಳಕತ್ತೀನಿ, KSP ಗೆ ಮತ್ತು KE ಗೆ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಅಲ್ಲಿ HD ದಲ್ಲಿ ಭಾರತವು ಎಷ್ಟನೇ ಸ್ಥಾನದಲ್ಲಿ ಕ್ವಶನ್ ಕೇಳ್ತಾನ. KSP ಆದ್ರೆ, KE ಆದ್ರೆ ಈ KE ಯಾವ ಹೇಳಿಕೆ ಸರಿ ಅಂತ ಕ್ವಶನ್ ಕೇಳ್ತಾನ. ಸಿಂಪಲ್ ಅಷ್ಟೇ. ರೈಟ್. ಬಿಡುಗಡೆ ಮಾಡೋದ ಸಂಸ್ಥೆ ಹ್ಯೂಮನ್ ಯಾವ್ದಪ್ಪ ಅಂದ್ರೆ UNDP. ರೈಟ್. ನೆಕ್ಸ್ಟ್ ಇರ್ತದ ರ್ಯಾಂಕಿಂಗ್ ಎಷ್ಟು ಇರ್ತಪ್ಪ ಅಂದ್ರೆ 0 to 1 ಇರ್ತೈತಿ. ರೈಟ್. ನೆಕ್ಸ್ಟ್ ಏನಪ್ಪ ಅಂದ್ರೆ ಅವು 3 ಇಂಡಿಕೇಟರ್ಸ್ ಗೊತ್ತಿರಬೇಕು, 4 ಡೈಮೆನ್ಷನ್ಸ್ ಗಳು ಗೊತ್ತಿರಬೇಕು. ಮೆಹಬೂಬ್ ಉಲ್ಲಕ್ಕು ಮತ್ತೆ ಇನ್ನೊಬ್ರು ಅಮರ್ತಾ ಸೇನ್ ಗೊತ್ತಿರಬೇಕು. ರೈಟ್. ನೆಕ್ಸ್ಟ್ ನಮ್ಮ ದೇಶದ ರ್ಯಾಂಕ್ 130 ಗೊತ್ತಿರಬೇಕು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಹಾಗಾದ್ರೆ ನಮ್ಮ ದೇಶ 0 to 1 130ನೇ ರ್ಯಾಂಕ್ ಪಡ್ಕೊಂಡು ಎಷ್ಟು ಪಾಯಿಂಟ್ ಪಡ್ಕೊಂಡ್ರಿ? ಆ ಪಾಯಿಂಟ್ ಎಷ್ಟಪ್ಪ ಅಂದ್ರೆ 0.685. ಇದನ್ನ ನೆನಪಿಡ್ಬೇಕು, 0.685. ಹೌದಾ? ಇದೇನಪ್ಪ ಅಂದ್ರೆ ಪಡ್ಕೊಂಡಿರ್ತಕ್ಕಂಥ ಅದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಯಾವ್ದ್ರಿ? ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ರೈಟ್. ಈ ತರ ಏನಪ್ಪಾ ಅಂದ್ರೆ ಕೆಲವೊಂದು ಲಾಸ್ಟ್ ಒಂದು ವರ್ಷದ್ದು ನಾನು ಏನಪ್ಪಾ ಅಂದ್ರೆ ರಿಪೋರ್ಟ್ ಗಳನ್ನ ಏನ್ ಮಾಡೀನಿ, ಆ ಲಿಸ್ಟ್ ಮಾಡೇನ್ರಿ. ಹೌದಾ? ಆ ರಿಪೋರ್ಟ್ ಗಳನ್ನ ನೀವ್ ಏನ್ ಮಾಡ್ಬೇಕು ಅಂದ್ರೆ ಅವನ್ನ ನೆನಪಿಟ್ಕೋಬೇಕು. ಲಾಸ್ಟ್ ಒಂದು ವರ್ಷದ ಕರೆಂಟ್ ಅಫೇರ್ಸ್ ಹೇಳಕತ್ತೀನಿ ನಾನು, ರಿಪೋರ್ಟಿಗೆ ಸಂಬಂಧಪಟ್ಟಂಗ ಮಾತ್ರ ನೆನಪಿಟ್ಕೊಳ್ಬೇಕು. ರೈಟ್. ನಿಮ್ಗೆ ಯಾರಾದ್ರೂ ಇದ್ರಲ್ಲಿ ಗೊತ್ತಿರ್ತಕ್ಕಂಥ ಬಿಟ್ಬಿಡ್ರಿ, ಗೊತ್ತಿಲ್ಲ ಏನಪ್ಪ ಅಂದ್ರೆ ಅವ್ನ ನೋಟ್ ಮಾಡ್ಕೊಂಡು ಪದೇ ಬಯಟ್ ಹಾಕ್ರಿ. ರೈಟ್. ಈಗ ನೋಡ್ರಿ ನೆಕ್ಸ್ಟ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಆತ ಏನಪ್ಪ ಅಂದ್ರೆ ಗ್ಲೋಬಲ್ ಯೂತ್ ಡೆವಲಪ್ಮೆಂಟ್ ರಿಪೋರ್ಟ್ ಅಂತ ಬರುತ್ತೆ. ಇದು ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಏನಪ್ಪ ಅಂದ್ರೆ ಗ್ಲೋಬಲ್ ಯೂತ್ ಡೆವಲಪ್ಮೆಂಟ್ ರಿಪೋರ್ಟ್ ಅಂತ ಬರುತ್ತೆ. ಗ್ಲೋಬಲ್ ಯೂತ್ ಡೆವಲಪ್ಮೆಂಟ್ ರಿಪೋರ್ಟ್. ಈ ದೇಶ ಅಂದ್ರೆ ನಮ್ಮ ದೇಶ ಎಷ್ಟು ರ್ಯಾಂಕ್ ಐತಿ ಅದರಲ್ಲಿ? 122ನೇ ರ್ಯಾಂಕ್ ಐತಿ. 122ನೇ ರ್ಯಾಂಕ್. ನಾ ಲಾಸ್ಟ್ ಎಲ್ಲ ಅಪ್ಡೇಟ್ ಮಾಡಿ ಹೇಳಕೈತೇನೆ, ಯಾರಿಗೆ ಗೊತ್ತಿಲ್ಲ ಅಂದ್ರೆ ನೋಟ್ ಮಾಡ್ಕೊಡ್ರಿ. ಹೌದಾ? ಗೊತ್ತಿದ್ರೆ ಬಿಟ್ಬಿಡ್ರಿ ಅಷ್ಟೇ. ಸಿಂಪಲ್. ಎಂಡ್ ಆಫ್ ದಿ ಡೇ ಏನಪ್ಪಾ ಅಂದ್ರೆ ಎಕ್ಸಾಮ್ ಹೋಗುವಾಗ ನಿಮ್ಗೆ ಇವೆಲ್ಲ ಗೊತ್ತಿರ್ಬೇಕು. ಅರ್ಥ? ಓಕೆ. ರೈಟ್. ಎಷ್ಟು ರ್ಯಾಂಕ್ ಐತ್ರಿ? 122ನೇ ಗ್ಲೋಬಲ್ ಯೂತ್ ಡೆವಲಪ್ಮೆಂಟ್ ರಿಪೋರ್ಟ್. ಈ ನೆಕ್ಸ್ಟ್ ಈ ಡೆಮೋಕ್ರಸಿ ಅಂದ್ರೆ ಏನ್ ಗೊತ್ತಾ? ಈ ಪ್ರಜಾಪ್ರಭುತ್ವ ಸೂಚ್ಯಂಕ ಅಂತ ಬರೋದ್ರಿ. ಪ್ರಜಾಪ್ರಭುತ್ವ, ನಮ್ಮ ದೇಶ ಪ್ರಜಾಪ್ರಭುತ್ವ ದೇಶ ನಮ್ದು. ಹೌದಾ? ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಂದ ಇರುವಂತ ಸರ್ಕಾರವೇ ಪ್ರಜಾಪ್ರಭುತ್ವ ಸರ್ಕಾರ. ಯಾರು ಕೊಡ್ತಾರಪ್ಪ ಸ್ಟೇಟ್ಮೆಂಟ್? ಇದನ್ನ ಅಬ್ರಹಾಂ ಲಿಂಕನ್ ಅವ್ರು ಕೊಡ್ತಾರೆ ಸ್ಟೇಟ್ಮೆಂಟ್. ಸೊ ಆತರ ಈ ಪ್ರಜಾಪ್ರಭುತ್ವ ಸೂಚ್ಯಂಕ ಅಂತ ಬರುತ್ತೆ. ಹೌದಾ? ಇದನ್ನ ಬಿಡುಗಡೆ ಮಾಡಬೇಕಪ್ಪ ಅಂದ್ರೆ ಎಕನಾಮಿಕ್ ಇಂಟೆಲಿಜೆನ್ಸ್ ಯೂನಿಟ್ ಅನ್ನೋ ಸಂಸ್ಥೆ ಬರುತ್ತೆ. ಎಕನಾಮಿಕ್ ಇಂಟೆಲಿಜೆನ್ಸ್ ಯೂನಿಟ್ ಅನ್ನೋ ಸಂಸ್ಥೆ ಬರುತ್ತೆ. ಅವ್ರೇನಪ್ಪಾ ಅಂದ್ರೆ ಈ ಒಂದು ಬಿಡುಗಡೆ ಮಾಡ್ತಾರ. ಆ ಒಂದು ಎಷ್ಟು ರ್ಯಾಂಕ್ ಇದೀಪ ಅಂದ್ರೆ ನಾವು 41ನೇ ರ್ಯಾಂಕ್ ಇದೆ ನಮ್ಮ ದೇಶ. 41ನೇ ರ್ಯಾಂಕ್. ಹೌದಾ? ಈ ನೆಕ್ಸ್ಟ್ ಈ ಎನ್ವಿರಾನ್ಮೆಂಟ್ ಗೆ ಸಂಬಂಧಪಟ್ಟಂಗ ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತ ಬರೋದ್ರಿ.
ಹೌದಾ. ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತ ಬರುತ್ತೆ. ಇದರಲ್ಲಿ ನಮ್ಮ ದೇಶ ಏನಾಗೈತಪ್ಪ ಅಂದ್ರೆ 176ನೇ ದೇಶ. 176ನೇ ದೇಶ. ಟೋಟಲ್ 180 ದೇಶಗಳಲ್ಲಿ ನೋಡ್ರಿ ಹೆಂಗೈತಿ. 180 ದೇಶಗಳಲ್ಲಿ ನಮ್ಮ ದೇಶ ಇರೋದು 176ನೇ ದೇಶ. ಯಾವತ್ತು ಇದು ಹಿಂದಿನ ವರ್ಷ 180 ರ್ಯಾಂಕ್ ಲಾಸ್ಟ್ ಇದ್ದು ನಾವು ಖುಷಿ ಪಡ್ಬೇಕು, ಒಂದು 4 ರ್ಯಾಂಕ್ ಮ್ಯಾಲ ಬಂದಿವಿ ಅಂತೇಳಿ ಅರ್ಥ. ಸೊ ಏನಪ್ಪಾ ಅಂದ್ರೆ ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಲ್ಲಿ 176ನೇ ರ್ಯಾಂಕ್ ಇದೀವಿ. ನಿಮ್ಗೆ ಗೊತ್ತಿರ್ಬೇಕು 176ನೇ ರ್ಯಾಂಕ್ ಇದೀವಿ. ಈ ನೆಕ್ಸ್ಟ್ ಈ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್, ಹೌದಾ, ಬಾಳ್ ನ್ಯೂಸ್ ಅಲ್ಲಿ ಇವಾಗ ಪ್ರೆಸ್ ಫ್ರೀಡಮ್ ಅಂದ್ರೆ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ. ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ನಾವ್ ಎಷ್ಟೇನಪ್ಪ ಅಂದ್ರೆ 157ನೇ ರ್ಯಾಂಕ್ ಅದೀವಿ. ನೋಡ್ರಿ ಎಲ್ಲಿದೀವಿ, 157 ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ, ಪ್ರೆಸ್ ಫ್ರೀಡಮ್ ಇಂಡೆಕ್ಸ್. ಹಾಗೆ ನೆಕ್ಸ್ಟ್ ಕ್ವಶನ್ ಕೇಳ್ತಾನ, ಹಾಗಾದ್ರೆ ಇದನ್ನ ಬಿಡುಗಡೆ ಮಾಡುವಂತ ಸಂಸ್ಥೆ ಯಾವ್ದು ಕ್ವಶನ್ ಕೇಳ್ತಾನ, ಅದ್ಯಾವ್ದಪ್ಪ ಅಂದ್ರೆ ಇದು ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ ಅಂತೇಳಿ ಸಂಸ್ಥೆದು. ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ ಎಷ್ಟು ರ್ಯಾಂಕ್ ಇದೀವಿ, 157ನೇ ರ್ಯಾಂಕ್ ಇದೀವಿ. ಯಾವ ದೇಶ, ಯಾವ ಹೆಸರೇನು, ಪ್ರೆಸ್ ಫ್ರೀಡಮ್ ಇಂಡೆಕ್ಸ್. ಪ್ರೆಸ್ ಫ್ರೀಡಮ್ ಇಂಡೆಕ್ಸ್. ನೆಕ್ಸ್ಟ್ ಈ ವರ್ಲ್ಡ್ ಕಾಂಪಿಟೇಟಿವ್ ಅಂದ್ರೆ ವಿಶ್ವ ಸ್ಪರ್ಧಾತ್ಮಕ ಸೂಚ್ಯಂಕ. ವರ್ಲ್ಡ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ ಅಲ್ಲಿ ನಾವು ಎಷ್ಟು ರ್ಯಾಂಕ್ ಇದೀವಪ್ಪ ಅಂದ್ರೆ 41ನೇ ರ್ಯಾಂಕ್ ಇದೀವಿ. ಹೌದಾ, 41ನೇ ರ್ಯಾಂಕ್ ಇದೆ, ಅದು ನೆನಪಿಟ್ಕೊಳ್ರಿ. ನೆಕ್ಸ್ಟ್ ಈ ಟ್ರಾವೆಲ್ ಅಂಡ್ ಟೂರಿಸಂ ರಿಪೋರ್ಟ್, ಇದನ್ನ WM ಬಿಡುಗಡೆ ಮಾಡತ್ರಿ. WMO ಅವ್ರು ಬಿಡುಗಡೆ ಮಾಡ್ತಾರೆ ಇದನ್ನ. ಟ್ರಾವೆಲ್ ಅಂಡ್ ಟೂರಿಸಂ ಅಂದ್ರೆ ಅದನ್ನ ಬಿಡುಗಡೆ ಮಾಡ್ತೈತಿ. ಎಷ್ಟು ರ್ಯಾಂಕ್ ಅಂದ್ರೆ 39ನೇ ರ್ಯಾಂಕ್ ಇದೀವಿ ನಾವು. ವರ್ಲ್ಡ್ ಅಥವಾ ಗ್ಲೋಬಲ್ ಟ್ರಾವೆಲ್ ಅಂಡ್ ಟೂರಿಸಂ ರಿಪೋರ್ಟ್ ಅಲ್ಲಿ 39ನೇ ರ್ಯಾಂಕ್ ಅದ, ಅದು ಭಾರತ. ನೆಕ್ಸ್ಟ್ ಅದಾದ್ಮೇಲೆ ಈ ವರ್ಲ್ಡ್ ಪೀಸ್ ಇಂಡೆಕ್ಸ್ ಅಂದ್ರೆ ವಿಶ್ವ ಶಾಂತಿಯಲ್ಲಿ ನೋಡ್ರಿ, ಶಾಂತಿಯಲ್ಲಿ ಎಷ್ಟು ರ್ಯಾಂಕ್ ಐತಪ್ಪ ಅಂದ್ರೆ ನಾವು 127ನೇ ರ್ಯಾಂಕ್ ಇದೀವಿ. ವರ್ಲ್ಡ್ ಪೀಸ್ ಇಂಡೆಕ್ಸ್ ಅಲ್ಲಿ 127ನೇ ರ್ಯಾಂಕ್ ಇದೀವಿ. ಅದು ಕೂಡ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ನೆಕ್ಸ್ಟ್ ಈ ಏರ್ಫೋರ್ಸ್, ಹೌದಾ, ಏರ್ಫೋರ್ಸ್ ನಮ್ಮ ಜಗತ್ತಿನ ಎಷ್ಟನೇ ಅತ್ಯಂತ ಸ್ಟ್ರಾಂಗ್ ಅಪ್ಪ ಅಂದ್ರೆ ಅದು 4ನೇ ಅತ್ಯಂತ ದೊಡ್ಡ ಏರ್ಫೋರ್ಸ್ ನಮ್ದು 4ನೇ ರ್ಯಾಂಕ್ ಇದೆ. ಹೌದಾ. ನೆಕ್ಸ್ಟ್ ಗ್ಲೋಬಲ್ ಎಕನಾಮಿಯಲ್ಲಿ ಎಷ್ಟು ರ್ಯಾಂಕ್ ಇದೀಪ ಅಂದ್ರೆ ಅದು ಕೂಡ 4ನೇ ರ್ಯಾಂಕ್ ಇದೀವಿ. ಗ್ಲೋಬಲ್ ಎಕನಾಮಿ ಒಳಗಡೆ ವಿಶ್ವ ಆರ್ಥಿಕತೆಯಲ್ಲಿ ನಾವು ಎಷ್ಟು ರ್ಯಾಂಕ್ ಇದೀಪ ಅಂದ್ರೆ 4ನೇ ರ್ಯಾಂಕ್ ಇದೀವಿ. 4ನೇ ರ್ಯಾಂಕ್ ಇದೀವಿ. ಹೌದಾ, ಅದು ಕೂಡ ನಿಮ್ ಇನ್ಫಾರ್ಮೇಶನ್ ಗೊತ್ತಿರಿ. ನೆಕ್ಸ್ಟ್ ಡಿಜಿಟಲ್ ಸ್ಕಿಲ್ ಇಂಡೆಕ್ಸ್ ಅಂತ ಬರೋದ್ರಿ. ಗ್ಲೋಬಲ್ ಡಿಜಿಟಲ್ ಸ್ಕಿಲ್ ಇಂಡೆಕ್ಸ್ ಅಲ್ಲಿ ನಮ್ಮ ದೇಶ 63ನೇ ರ್ಯಾಂಕ್ ಅದ. 63ನೇ ರ್ಯಾಂಕ್ ಅದ, ರೈಟ್. ನೆಕ್ಸ್ಟ್ ಹ್ಯಾಪಿನೆಸ್ ಇಂಡೆಕ್ಸ್, ಹೌದಾ, ಹ್ಯಾಪಿನೆಸ್ ಅಂದ್ರೆ ಸಂತೋಷ ಸೂಚ್ಯಂಕ. 116ನೇ ರ್ಯಾಂಕ್ ಇದೀವಿ ನಾವು. ಸಂತೋಷ ಸೂಚ್ಯಂಕ 116 ರ್ಯಾಂಕ್. ನೆಕ್ಸ್ಟ್ ಬಿಡುಗಡೆ ಮಾಡೋದು ಯಾರಪ್ಪ ಅಂದ್ರೆ ಸಂತೋಷ ಸೂಚ್ಯಂಕ ಯುನೈಟೆಡ್ ನೇಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಅಂತ ಸಂಸ್ಥೆ ಬರೋದ್ರಿ. ಯುನೈಟೆಡ್ ನೇಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಅಂತ ಸಂಸ್ಥೆ ಬರುತ್ತೆ. ಅದು ಯಾವಪ್ಪ ಅಂದ್ರೆ ಈ ಹ್ಯಾಪಿನೆಸ್ ರಿಪೋರ್ಟ್ ಅದ್ರಲ್ಲಿ ಎಷ್ಟು ರ್ಯಾಂಕ್ ಇದೆ, 116. ಹೌದಾ, ನೆನಪಿಟ್ಕೋಬೇಕು. ನೆಕ್ಸ್ಟ್ ಅದಾದ್ಮೇಲೆ ಈ ಹಸಿವಿನ ಸೂಚ್ಯಂಕ ವರ್ಲ್ಡ್ ಹಂಗರ್ ಇಂಡೆಕ್ಸ್. ವರ್ಲ್ಡ್ ಹಂಗರ್ ಇಂಡೆಕ್ಸ್ ಎಷ್ಟು ರ್ಯಾಂಕ್ ಅಂದ್ರೆ ನಾವು 102ನೇ ರ್ಯಾಂಕ್ ಇದೀವಿ. ಹಸಿವಿನ ಸೂಚ್ಯಂಕದಲ್ಲಿ 102ನೇ ರ್ಯಾಂಕ್ ಇದೀವಿ. ಅದು ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ನೆಕ್ಸ್ಟ್ ವರ್ಲ್ಡ್ ವಾಟರ್ ಕ್ವಾಲಿಟಿ, ಕುಡಿಯೋ ನೀರು ಮಳೆ ಆಗಕತ್ತಿಲ್ಲ, ಹೌದಾ, ಕುಡಿಯೋ ನೀರು ಸಂಬಂಧಪಟ್ಟ ಗೊತ್ತಿರ್ಬೇಕು. ಹೌದಾ, ಅಂತ ವಾಟರ್ ಕ್ವಾಲಿಟಿಯಲ್ಲಿ ನಮ್ಮ ದೇಶ ಎಷ್ಟು ರ್ಯಾಂಕ್ ಇದೀಪ ಅಂದ್ರೆ 120ನೇ ಸ್ಥಾನ ಹೊಂದ್ಕೊಂಡ್ 120ನೇ ಸ್ಥಾನ 120ನೇ ಸ್ಥಾನ, ರೈಟ್. ನೆಕ್ಸ್ಟ್ ಅದಾದ್ಮೇಲೆ ಇನ್ನು ಇಂಪಾರ್ಟೆಂಟ್ ನೋಡ್ರಿ, ಈ ಗ್ಲೋಬಲ್ ಇನೋವೇಷನ್ ರಿಪೋರ್ಟ್. ಹೌದಾ, ಗ್ಲೋಬಲ್ ಇನೋವೇಷನ್ ರಿಪೋರ್ಟ್ ಅಲ್ಲಿ ನಮ್ಮ ದೇಶ ಎಷ್ಟು ರ್ಯಾಂಕ್ ಐತಪ್ಪ ಅಂದ್ರೆ 38ನೇ ದೇಶ ಐತಿ. ಗ್ಲೋಬಲ್ ಇನೋವೇಷನ್ ರಿಪೋರ್ಟ್ ಅಲ್ಲಿ ನಮ್ಮ ದೇಶ 38ನೇ ರಿಪೋರ್ಟ್ ಐತಿ. ಇದನ್ನ ಬಿಡುಗಡೆ ಮಾಡೋ ಸಂಸ್ಥೆ ಏನಪ್ಪ ಅಂದ್ರೆ ವಿಪೋ, ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್. ವಿಪೋ ಅಂತ ಸಂಸ್ಥೆ ಬರ್ತಲ್ಲ, ಅವ್ರನ್ನ ಬಿಡುಗಡೆ ಮಾಡ್ತಾರೆ. ಅದು ಗ್ಲೋಬಲ್ ಇನೋವೇಷನ್ ರಿಪೋರ್ಟ್ 38ನೇ ರ್ಯಾಂಕ್ ಇದೀವಿ ನಾವು. 38ನೇ ರ್ಯಾಂಕ್ ಇದೀವಿ. ಹೌದಾ. ನೆಕ್ಸ್ಟ್ ಅದಾದ್ಮೇಲೆ ಈ ಹೆಂಡ್ಲಿ ಪಾಸ್ಪೋರ್ಟ್ ರೀ, ಹೆಂಡ್ಲಿ ಪಾಸ್ಪೋರ್ಟ್. ಹೌದಾ, ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗ್ಲಿಕ್ಕೆ ಪಾಸ್ಪೋರ್ಟ್ಗಳು ಬೇಕಲ್ಲ, ಆ ಒಂದು ಪಾಸ್ಪೋರ್ಟ್ ಅಲ್ಲಿ ನಮ್ಮ ದೇಶ ಎಷ್ಟು ಅಂದ್ರೆ 75ನೇ ರ್ಯಾಂಕ್ ಅದ. ವರ್ಲ್ಡ್ ಹೆಂಡ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಅಲ್ಲಿ 75ನೇ ರ್ಯಾಂಕ್ ಇದೆ, ರೈಟ್. ನೆಕ್ಸ್ಟ್ ಈ ಜೆಂಡರ್ ಗ್ಯಾಪ್ ಇಂಡೆಕ್ಸ್, ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್. ಹೌದಾ, ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಲ್ಲಿ ನಮ್ಮ ದೇಶ ಎಷ್ಟು ಅಂದ್ರೆ 129ನೇ ರ್ಯಾಂಕ್ ಅದ. ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್. ಇದನ್ನ ಬಿಡುಗಡೆ ಮಾಡುವಂತ ಸಂಸ್ಥೆ ಅಂದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂ. ಎಷ್ಟು ರ್ಯಾಂಕ್ ಇದೀವಿ, 129. ನೆಕ್ಸ್ಟ್ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ರಿಪೋರ್ಟ್
ಹೌದಾ? ಸಸ್ಟೈನೇಬಲ್ ಗೋಲ್ಸ್ ಅದ ಗೊತ್ತಾ? 17 ಗೋಲ್ಸ್ ಅದಾವ. ಅವು ಇಂಪಾರ್ಟೆಂಟ್ ಎಕ್ಸಾಮ್ ನೆನಪಿಟ್ಕೋಬೇಕು. ಹೌದಾ? ಆಲ್ರೆಡಿ ನಾನು ಬೇರೆ ವಿಡಿಯೋದಲ್ಲಿ ಹೇಳಿದ್ದೇನೆ ಅದನ್ನ. ಹೌದಾ? 2015ರಿಂದ 2030ವರೆಗೂ ಒಂದು ತೊಗೊಂಬಂದಾರ. ಅದು ವರ್ಲ್ಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತೇಳಿ. ಹೌದಾ? ಅವುಗಳು ನೆನಪಿಟ್ಕೋಬೇಕು. ಆ ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ರಿಪೋರ್ಟ್ ಅಲ್ಲಿ ನಮ್ಮ ದೇಶ ಎಷ್ಟು ರ್ಯಾಂಕ್ ಐತಪ್ಪ ಅಂದ್ರೆ 112ನೇ ರ್ಯಾಂಕ್ ಅದ. 112ನೇ ರ್ಯಾಂಕ್. ಈ ನೆಕ್ಸ್ಟ್ ಕ್ವಶನ್ ಕೇಳ್ತಾನ, ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ರಿಪೋರ್ಟ್ ಅನ್ನು ಬಿಡುಗಡೆ ಮಾಡುವ ಸಂಸ್ಥೆ ಯಾವಪ್ಪ ಅಂದ್ರೆ ಯುನೈಟೆಡ್ ನೇಷನ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಅವರು ಬಿಡುಗಡೆ ಮಾಡ್ತಾರೆ. ಎಷ್ಟು ರ್ಯಾಂಕ್ ಐತ್ರಿ? 112. ಈ ನೆಕ್ಸ್ಟ್ ಅದಾದ್ಮೇಲೆ ಈ ಆಹಾರ ಭದ್ರತಾ ಸೂಚ್ಯಂಕ ಗ್ಲೋಬಲ್ ಫುಡ್ ಸೆಕ್ಯೂರಿಟಿ ಇಂಡೆಕ್ಸ್ ಎಷ್ಟನೇ ರ್ಯಾಂಕ್ ಇದೀಪ ಅಂದ್ರೆ 68ನೇ ರ್ಯಾಂಕ್ ಇದೀವಿ. 68ನೇ ರ್ಯಾಂಕ್. ಈ ನೆಕ್ಸ್ಟ್ ಗ್ಲೋಬಲ್ ಹೆಲ್ತ್ ಸೆಕ್ಯೂರಿಟಿ ಅಂದ್ರೆ ಆರೋಗ್ಯ ಭದ್ರತಾ ಸೂಚ್ಯಂಕದ ಎಷ್ಟು ರ್ಯಾಂಕ್ ಇದೀಪ ಅಂದ್ರೆ 66ನೇ ರ್ಯಾಂಕ್ ಇದೀವಿ. ಎಷ್ಟು ರ್ಯಾಂಕ್ ಇದೀವಿ? 60. ನೋಡಿ, ಫುಡ್ ಸೆಕ್ಯೂರಿಟಿ ಅಂತ ಬಂದಾಗ 68, ಹೆಲ್ತ್ ಸೆಕ್ಯೂರಿಟಿ ಅಂತ ಬಂದಾಗ 66, ಬಂದಾಗ 66. ರೈಟ್. ಈ ನೆಕ್ಸ್ಟ್ ಈ ಭ್ರಷ್ಟಾಚಾರ ಸೂಚ್ಯಂಕದಲ್ಲಿ ಇಂಪಾರ್ಟೆಂಟ್ ಇದೆ ನಮ್ಮ ಎಕ್ಸಾಮ್, ಗ್ಲೋಬಲ್ ಕರಪ್ಷನ್ ಇಂಡೆಕ್ಸ್. ಗ್ಲೋಬಲ್ ಮೊದಲು ನೋಡ್ರಿ ನೆನ್ಪಿಡ್ಬೇಕು, ಈ ಗ್ಲೋಬಲ್ ಕರಪ್ಷನ್ ಇಂಡೆಕ್ಸ್ ಅನ್ನು ಬಿಡುಗಡೆ ಮಾಡೋ ಸಂಸ್ಥೆ ಅದಕ್ಕೋಸ್ಕರ ನಾಳೆ ಎಕ್ಸಾಮ್. ಅದಪ್ಪ ಅಂದ್ರೆ ಈ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಬರೋದ್ರಿ. ಯಾವ್ದ್ರಿ? ಈ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಬಿಡುಗಡೆ ಮಾಡೋದ್ರಿ ಈ ಗ್ಲೋಬಲ್ ಕರಪ್ಷನ್ ಇಂಡೆಕ್ಸ್. ಗ್ಲೋಬಲ್ ಕರಪ್ಷನ್ ಇಂಡೆಕ್ಸ್. ಈ ಕರಪ್ಷನ್ ಅಲ್ಲಿ ಭ್ರಷ್ಟಾಚಾರದಲ್ಲಿ ನಮ್ಮ ದೇಶ ಎಷ್ಟು ರ್ಯಾಂಕ್ ಐತಪ್ಪ ಅಂದ್ರೆ 91ನೇ ರ್ಯಾಂಕ್ ಅದ. ಎಷ್ಟು ರ್ಯಾಂಕ್ ಅದೇ? 91ನೇ ರ್ಯಾಂಕ್ ಅದ. ನೆನಪಿಡ್ಕೋಬೇಕು. ನೆಕ್ಸ್ಟ್ ವರ್ಲ್ಡ್ ಎಕನಾಮಿಕ್ ಫ್ರೀಡಮ್ ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ, ಆರ್ಥಿಕವಾಗಿ ಸ್ವಾತಂತ್ರ್ಯದಲ್ಲಿ ಇರ್ತಕ್ಕಂಥ ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ನಮ್ಮ ದೇಶ 87ನೇ ರ್ಯಾಂಕ್ ಅದ. 87ನೇ ರ್ಯಾಂಕ್ ಅದ. ನೆನಪಿಟ್ಕೋಬೇಕು. ಹೌದಾ? ನೆಕ್ಸ್ಟ್ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ರಿಪೋರ್ಟ್ ನಿನ್ ಬಿಡುಗಡೆ ಮಾಡಲ್ಲ, ಎಷ್ಟು ರ್ಯಾಂಕ್ ಐತಿ? 70ನೇ ರ್ಯಾಂಕ್ ಅದ. ರೈಟ್. ಇದನ್ನ ಏನಪ್ಪಾ ಅಂದ್ರೆ ಇಲ್ಲಿವರೆಗೂ ಇರ್ತಕ್ಕಂಥವು ಲಾಸ್ಟ್ ಕೆಲವೊಂದಿಷ್ಟು ರಿಪೋರ್ಟ್ ಒಂದು ವರ್ಷದಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ರಿಪೋರ್ಟ್ಗಳು. ಇದರಲ್ಲಿ ನಾವು ನೆನಪಿಟ್ಕೋಬೇಕು ಯಾವ ಗೊತ್ತಾ? ಈ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್, ಮತ್ತೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಟ್ರಾವೆಲ್ ಅಂಡ್ ಟೂರಿಸಂ ರಿಪೋರ್ಟ್ ಇಂಡೆಕ್ಸ್, ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್, ನೆಕ್ಸ್ಟ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ರಿಪೋರ್ಟ್. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಪೀಸ್ ಇಂಡೆಕ್ಸ್, ಹ್ಯಾಪಿನೆಸ್ ಇಂಡೆಕ್ಸ್. ನೆಕ್ಸ್ಟ್ ಅದಾದ್ಮೇಲೆ ಇದು ಬರುತ್ತೆ ಅದು ಪ್ರೆಸ್ ಫ್ರೀಡಮ್ ಇಂಡೆಕ್ಸ್, ಕರಪ್ಷನ್ ಇಂಡೆಕ್ಸ್. ಸೊ ಇವುಗಳನ್ನ ಏನಪ್ಪಾ ಅಂದ್ರೆ ನಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್. ನಾ ಇಲ್ಲಿವರೆಗೆ ಹೇಳ್ತಿರ್ತಕ್ಕಂಥವು ಯಾವ್ದಾದ್ರು ಮಿಸ್ಟೇಕ್ ಆದ್ರೆ ಅವುಗಳನ್ನ ಕಮೆಂಟ್ ಹಾಕ್ರಿ. ಬಟ್ ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಅದಾವ, ಅಪ್ಡೇಟ್ ಮಾಡಿ ಹೇಳಿದೀನಿ. ಇವ್ನ ಏನಪ್ಪಾ ಅಂದ್ರೆ ಇವು ಹಂಗ ನೆನಪಿಡಂಗಿಲ್ಲ, ಒಂದು ಬರ್ ಇಟ್ಕೊಡ್ರಿ, ಒಂದು ಇದರಲ್ಲಿ ಬರ್ ಇಟ್ಕೊಂಡು ಇವುಗಳನ್ನ ನೀವೇನಪ್ಪಾ ಅಂದ್ರೆ ಪದೇ ಪದೇ ನೋಡ್ತಾ ಇದ್ರೆ ಎಕ್ಸಾಮ್ ಅಲ್ಲಿ ಕನ್ಫ್ಯೂಷನ್ ಆಗಂಗಿಲ್ಲ. ರೈಟ್. ಇವೇನಪ್ಪಾ ಅಂದ್ರೆ ರಿಪೋರ್ಟ್. ಈ ನೆಕ್ಸ್ಟ್ ಏನ್ ಕ್ವಶನ್ ಕೇಳ್ತಂದ್ರೆ ಈ ಗ್ಲೋಬಲ್ ಎಕನಾಮಿಕ್ ಔಟ್ಲುಕ್ ಅನ್ನ ಬಿಡುಗಡೆ ಮಾಡುವಂತ ಸಂಸ್ಥೆ ಯಾವತ್ತೆ? ಬಹಳ ಸಲ ಕ್ವಶನ್ ಕೇಳ್ತಾನೆ. ವಿಶ್ವ ಆರ್ಥಿಕ ಮುನ್ನೋಟ ನೋಡಿ ಹೆಂಗೈತಿ. ಗ್ಲೋಬಲ್ ಎಕನಾಮಿಕ್ ಔಟ್ಲುಕ್ ಬಿಡುಗಡೆ ಮಾಡುವಂತ ಸಂಸ್ಥೆ ಯಾವಪ್ಪ ಅಂದ್ರೆ ಅದು IMF. ಗ್ಲೋಬಲ್ ಎಕನಾಮಿಕ್ ಔಟ್ಲುಕ್ ಬಿಡುಗಡೆ ಮಾಡೋದ್ರೆ IMF ನ ಬಿಡುಗಡೆ ಮಾಡ್ತಾರೆ. ಈ ನೆಕ್ಸ್ಟ್ ಈ ಗ್ಲೋಬಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್, ಗ್ಲೋಬಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಬಿಡುಗಡೆ ಮಾಡೋ ಸಂಸ್ಥೆ ಯಾವಪ್ಪ ಅಂದ್ರೆ ಅದು ಕೂಡ IMF. ರೈಟ್. ನೆಕ್ಸ್ಟ್ ವಿಶ್ವ ಅಭಿವೃದ್ಧಿ ಸೂಚ್ಯಂಕ, ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಬಿಡುಗಡೆ ಮಾಡುವಂತ ಸಂಸ್ಥೆ ಯಾವಪ್ಪ ಅಂದ್ರೆ ಅದು ವಿಶ್ವಸಂಸ್ಥೆ. ಯಾವಪ್ಪ ಅಂದ್ರೆ ವಿಶ್ವಸಂಸ್ಥೆ. ನೆಕ್ಸ್ಟ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರಿಪೋರ್ಟ್, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರಿಪೋರ್ಟ್. ಬಟ್ ಇವಾಗ ಸ್ಟಾಪ್ ಮಾಡ್ಯಾರ, ಬಟ್ ಆದ್ರೂ ಗೊತ್ತಿಲ್ಲ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರಿಪೋರ್ಟ್ ಬಿಡುಗಡೆ ಮಾಡಿದ್ರೆ ಅದು ಕೂಡ ವರ್ಲ್ಡ್ ಬ್ಯಾಂಕ್. ಹೌದಾ? ವರ್ಲ್ಡ್ ಬ್ಯಾಂಕ್ ಬಿಡುಗಡೆ ಅದನ್ನ ಮಾಡಿದೆ. ರೈಟ್. ಇನ್ ನೆಕ್ಸ್ಟ್ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಸಂಬಂಧಪಟ್ಟಂಗೆ ರಿಪೋರ್ಟ್ ಬಿಡುಗಡೆ ಮಾಡೋದಪ್ಪ ಅಂದ್ರೆ ಈ ವಿಪೋ ಬಿಡುಗಡೆ ಮಾಡತ್ರಿ. ವಿಪೋ ಅದನ್ನು ಕೂಡ ಬಿಡುಗಡೆ ಮಾಡುತ್ತೆ. ಈ ನೆಕ್ಸ್ಟ್ ಭಾರತದಲ್ಲಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್, ಇಂಡಿಯನ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಬಿಡುಗಡೆ ಮಾಡೋ ಸಂಸ್ಥೆ ಯಾವಪ್ಪ ಅಂದ್ರೆ ಅದು RBI. ಮತ್ತೆ ನೀತಿ ಆಯೋಗ ಕೊಡ್ತಾನೆ ಅದನ್ನ ಬಿಡುಗಡೆ ಮಾಡೋದಪ್ಪ ಅಂದ್ರೆ RBI ಅವ್ರು ಬಿಡುಗಡೆ ಮಾಡ್ತಾರೆ. ಹೌದಾ? ಇತ್ತೀಚೆಗೆ ಕರೆಂಟ್ ಅಫೇರ್ಸ್ ಮಾತಾಡಿದಾರೆ. ಈ ಇಂಡಿಯನ್ ಜಸ್ಟಿಸ್ ರಿಪೋರ್ಟ್, ಭಾರತೀಯ ನ್ಯಾಯಾಂಗ ವರದಿ ಅಥವಾ ಇಂಡಿಯನ್ ಜಸ್ಟಿಸ್ ರಿಪೋರ್ಟ್ ಬಿಡುಗಡೆ ಮಾಡಿ ಗೊತ್ತಾ? ಅದರಲ್ಲಿ ನಮ್ಮ ಮೊದಲ ಸ್ಥಾನ ಪಡ್ಕೊಂಡಿರ್ತಕ್ಕಂಥ ರಾಜ್ಯ ಯಾವಪ್ಪ ಅಂದ್ರೆ ಅದು ಕರ್ನಾಟಕ. ಹೌದಾ? ನೆಕ್ಸ್ಟ್ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಇಂಧನ ದಕ್ಷ ಸೂಚ್ಯಂಕ, ಫ್ಯೂಯಲ್ ಎಫಿಷಿಯನ್ಸಿ ಇಂಡೆಕ್ಸ್. ಫ್ಯೂಯಲ್ ಎಫಿಷಿಯನ್ಸಿ ಇಂಡೆಕ್ಸ್ ಅಲ್ಲಿ ನಮ್ಮ ಮೊದಲ ಇರ್ತಕ್ಕಂಥ ದೇಶ ಯಾವಪ್ಪ ಅಂದ್ರೆ ಅದು ನಮ್ಮ ಕರ್ನಾಟಕ. ಫ್ಯೂಯಲ್ ಎಫಿಷಿಯನ್ಸಿ ಇಂಡೆಕ್ಸ್ ಅಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿ ಇದೆ. ಹೌದಾ? ಮೊದಲ ಸ್ಥಾನದಲ್ಲಿ ಅದು ಕೂಡ ನಿಮ್ಗೆ ಗೊತ್ತಿರಬೇಕು. ಈ ನೆಕ್ಸ್ಟ್ ಏನ್ ಕ್ವಶನ್ ಕೇಳ್ತಾನಪ್ಪ ಅಂದ್ರೆ ಈ
ಭಾರತದಲ್ಲಿ ಎಜುಕೇಶನ್ ಸಂಬಂಧಪಟ್ಟಂಗೆ ರಿಪೋರ್ಟ್ ಅನ್ನು ಬಿಡುಗಡೆ ಮಾಡುತ್ತ ಸಂಸ್ಥೆ ಯಾವತ್ತು ಕ್ವಶನ್ ಕೇಳ್ತಾನ ಅದಪ್ಪ ಅಂದ್ರೆ ನೀತಿ ಆಯೋಗ. ನೀತಿ ಆಯೋಗ. ನೆಕ್ಸ್ಟ್ ಬಡತನಕ್ಕೆ ಸಂಬಂಧಪಟ್ಟಂಗೆ ಬಿಡುಗಡೆ ಮಾಡುತ್ತ ಸಂಸ್ಥೆ ಯಾವಪ್ಪ ಅಂದಾಗ ಅದು ಕೂಡ ನೀತಿ ಆಯೋಗ. ಬಿಡುಗಡೆ ಮಾಡೋ ಸಂಸ್ಥೆ ಆದ್ರೆ ನೀತಿ ಆಯೋಗ. ರೈಟ್. ಈ ನೆಕ್ಸ್ಟ್ ಇದು ಸಂಬಂಧಪಟ್ಟಂಗ ಏನಪ್ಪಾ ಅಂದ್ರೆ ಇನ್ಫಾರ್ಮೇಶನ್ ನಿನಗ ಗೊತ್ತಿರ್ಬೇಕು. ಅದ ರಿಪೋರ್ಟ್ ಸಂಬಂಧಪಟ್ಟಂಗ ಇವನ ಕ್ವಶನ್ ಕೇಳ್ತಾನೆ. ಈ ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಹೆಪಟೈಟಿಸ್ ರೋಗಕ್ಕೆ ಸಂಬಂಧಪಟ್ಟಂಗ ಬಿಡುಗಡೆ ಮಾಡೋ ಸಂಸ್ಥೆ ಏನಪ್ಪ ಅಂದ್ರೆ ಅದು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಈ ನೆಕ್ಸ್ಟ್ ಯಾವ ರಿಪೋರ್ಟ್ ಅಪ್ಪ ಅಂದ್ರೆ ಈ ಗ್ಲೋಬಲ್ ಎಮಿಷನ್ ರಿಪೋರ್ಟ್ ಅಂತ ಬರೋದ್ರಿ. ಅಂದ್ರೆ ಈ ಗ್ರೀನ್ ಹೌಸ್ ಗ್ಯಾಸ್ ಗಳನ್ನ ಎಮಿಷನ್ ಮಾಡ್ತಾ ಗೊತ್ತಾ, ಆ ಎಮಿಷನ್ ರಿಪೋರ್ಟ್ ಬಿಡುಗಡೆ ಮಾಡುವಂತ ಸಂಸ್ಥೆ ಅಂದ್ರೆ ಅದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಗ್ಲೋಬಲ್ ಏಡ್ಸ್ ರಿಪೋರ್ಟ್ ಬಿಡುಗಡೆ ಮಾಡುವಂತ ಸಂಸ್ಥೆ ಯಾವಪ್ಪ ಅಂದ್ರೆ ಅದು ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ನೆಕ್ಸ್ಟ್ ಗ್ಲೋಬಲ್ ಈ ಹೆಲ್ತ್ ಔಟ್ಲುಕ್, ಗ್ಲೋಬಲ್ ಹೆಲ್ತ್ ಔಟ್ಲುಕ್ ಬಿಡುಗಡೆ ಮಾಡೋ ಸಂಸ್ಥೆ ಯಾವಪ್ಪ ಅಂದ್ರೆ ಅದು ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ನೆಕ್ಸ್ಟ್ ಗ್ಲೋಬಲ್ ಎನ್ವಿರಾನ್ಮೆಂಟ್ ಔಟ್ಲುಕ್ ಬಿಡುಗಡೆ ಮಾಡುವಂತ ಸಂಸ್ಥೆ ಯಾವಪ್ಪ ಅಂದ್ರೆ ಅದು UNEP, ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್. ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್. ಈ ನೆಕ್ಸ್ಟ್ ಏನ್ ಕ್ವಶನ್ ಏನಪ್ಪ ಅಂದ್ರೆ ಈ ವರ್ಲ್ಡ್ ಲೇಬರ್ ಔಟ್ಲುಕ್, ವರ್ಲ್ಡ್ ಲೇಬರ್ ಔಟ್ಲುಕ್ ಬಿಡುಗಡೆ ಮಾಡೋ ಸಂಸ್ಥೆ ಅಂದ್ರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ನೆಕ್ಸ್ಟ್ ಗ್ಲೋಬಲ್ ವೇಜಸ್ ರಿಪೋರ್ಟ್. ವೇಜ್ ಅಂದ್ರೆ ಬಂಡ ಇದು ಕೊಡ್ತಾ ಗೊತ್ತಾ, ಆಳುಗಳಿಗೆ ಪಗಾರ ಕೊಡ್ತಾ ಗೊತ್ತಾರೆ, ಅಮೌಂಟ್ ಕೆಲಸ ಮಾಡಿದ್ರಿಗೆ ಅದಕ್ಕೆ ವೇಜ್ ಅಂತ ಕರೀತಾರೆ. ಹೌದಾ. ಗ್ಲೋಬಲ್ ವೇಜಸ್ ರಿಪೋರ್ಟ್ ಬಿಡುಗಡೆ ಮಾಡೋ ಸಂಸ್ಥೆ ಯಾವಪ್ಪ ಅಂದ್ರೆ ಅದು ವರ್ಲ್ಡ್ ಹೆಲ್ತ್ ಅದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ILO ಬಿಡುಗಡೆಯನ್ನ ಮಾಡ್ತಾರೆ. ILO ಬಿಡುಗಡೆ ಮಾಡುತ್ತೆ. ರೈಟ್. ಇಷ್ಟೇನಪ್ಪ ಅಂದ್ರೆ ಇನ್ಫಾರ್ಮೇಶನ್ ನಿಮಗ ಗೊತ್ತಿರ್ಬೇಕು. ನೆಕ್ಸ್ಟ್ ಗ್ಲೋಬಲ್ ಮೊಬಿಲಿಟಿ ರಿಪೋರ್ಟ್. ಗ್ಲೋಬಲ್ ಮೊಬಿಲಿಟಿ ರಿಪೋರ್ಟ್ ಬಿಡುಗಡೆ ಮಾಡುವಂತ ಸಂಸ್ಥೆ ಯಾವಪ್ಪ ಅಂದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂ. ವರ್ಲ್ಡ್ ಎಕನಾಮಿಕ್ ಫೋರಂ. ರೈಟ್. ಈ ನೆಕ್ಸ್ಟ್ ಈ ಟ್ರಾವೆಲ್ ಅಂಡ್ ಟೂರಿಸಂ ರಿಪೋರ್ಟ್ ಬಿಡುಗಡೆ ಮಾಡೋದಪ್ಪ ಅಂದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂ. ವರ್ಲ್ಡ್ ಎಕನಾಮಿಕ್ ಫೋರಂ ಬಿಡುಗಡೆ ಮಾಡೋದು. ರೈಟ್. ಈ ನೆಕ್ಸ್ಟ್ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಇಷ್ಟು ಇಂಪಾರ್ಟೆಂಟ್ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಬಿಡುಗಡೆ ಮಾಡೋ ಸಂಸ್ಥೆ ಯಾವಪ್ಪ ಅಂದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂ. ಈ ನೆಕ್ಸ್ಟ್ ಕ್ವಶನ್ ಕೇಳ್ತಾನ ಈ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಯಾವ್ದ್ರಿ, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಬಿಡುಗಡೆ ಅಂದ್ರೆ ಬಹು ಆಯಾಮ ಬಡತನ ಸೂಚ್ಯಂಕವನ್ನು ಬಿಡುಗಡೆ ಮಾಡೋ ಸಂಸ್ಥೆ ಯಾವಪ್ಪ ಅಂದ್ರೆ ಅದು ಈ ಯಾವ್ದ್ರಿ UNDP, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್. ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್. ರೈಟ್. ಈ ನೆಕ್ಸ್ಟ್ ಈ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಇದೆಯಲ್ಲ ಇದರಲ್ಲಿ ಟೋಟಲ್ ಎಷ್ಟು ಇಂಡಿಕೇಟರ್ಸ್ ಗಳನ್ನ ಬಳಸೋದಕ್ಕೆ ಕೇಳಿದ್ರೆ 3 ಅನ್ಬೇಕು. ಅವ್ಯಾಪ ಅಂದ್ರೆ ಅದು ಸೇಮ್ ನಾವೇನ ಎಜುಕೇಶನ್, ಹೆಲ್ತ್ ಮತ್ತು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇವು ಬಿಡುಗಡೆ ಮಾಡುವ ಸಂಸ್ಥೆ ಆದ್ರೆ UNDP, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ರೈಟ್. ಇಷ್ಟು ಇನ್ಫಾರ್ಮೇಶನ್ ನಿಮಗ ಗೊತ್ತಿರ್ಬೇಕು. ಇಷ್ಟು ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಇದಕ್ಕಿಂತ ಹೆಚ್ಚು ಗೊತ್ತಿರೋ ಪರವಾಗಿಲ್ಲ, ಬಟ್ ಮಿನಿಮಮ್ ಇಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರ್ಬೇಕು. ಈ ನೆಕ್ಸ್ಟ್ ಈ FATF ಅಂತ ಬರುತ್ತೆ, ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್. ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಂತ ಬರುತ್ತೆ. ಏನಿದೆ FATF? ಹೌದಾ. 1989 ಸ್ಥಾಪನೆ ಮಾಡ್ತಾರೆ. ಹೌದಾ. ಇದ್ರ ಕೇಂದ್ರ ಕಚೇರಿ ಫ್ರಾನ್ಸ್ನ ಪ್ಯಾರಿಸ್ ಒಳಗಡೆ ಐತಿ. ಇದನ್ನ ಸ್ಥಾಪನೆ ಮಾಡಿ G7 ರಾಷ್ಟ್ರಗಳು ಸ್ಥಾಪನೆ ಮಾಡ್ತಾವೆ ಇದನ್ನ. ಹೌದಾ. FATF ಅಂತ ಬರುತ್ತೆ, ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್. ಸ್ಥಾಪನೆ ಆಗಿದ್ದು 1989ರಲ್ಲಿ. ರೈಟ್. ಇವಾಗ ಕೇಂದ್ರ ಕಚೇರಿ ಪ್ಯಾರಿಸ್ ಒಳಗಡೆ. ಏನ್ FATF ಕೆಲಸ ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರಾದ್ರೂ ಈ ಭಯೋತ್ಪಾದನೆಗೆ ಫಂಡಿಂಗ್ ಅನ್ನ ಮಾಡ್ತಾ ಇದ್ರೆ, ದುಡ್ಡನ್ನ ಕೊಡ್ತಾ ಇದ್ರೆ ಅಂತವ್ರು ಏನಪ್ಪಾ ಅಂದ್ರೆ ಅಂತ ದೇಶಗಳನ್ನ ಬ್ಲಾಕ್ ಲಿಸ್ಟ್ ಮತ್ತು ಗ್ರೇ ಲಿಸ್ಟ್ ಅಂತ ಬರ್ತಾವ ಇಲ್ಲಿ. ಆ ಲಿಸ್ಟ್ ಗಳು ಸೇರಿಸಿ ಬಿಡ್ತಾರೆ. ಆ ಲಿಸ್ಟ್ ಗಳು ಸೇರಿಸಿದ್ರೆ ಅವು ಬೇರೆ ದೇಶದಿಂದ IMF ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ಅದು ಯಾವುದೇ ಸಾಲಗಳನ್ನ ಕೊಡಂಗಿಲ್ಲ. ಸೊ ಅಂತದೇನಪ್ಪಾ ಅಂದ್ರೆ ಅದು ಈ FATF ಕೆಲಸವನ್ನ ಮಾಡೋದು. ಈ ಮನಿ ಲಾಂಡ್ರಿಂಗ್ ಮಾಡೋದು ಅಂದ್ರೆ ವೈಟ್ ಇದನ್ನ ಬ್ಲಾಕ್ ಮಾಡೋದು, ಬ್ಲಾಕ್ ವೈಟ್ ಮಾಡಿರೋದು ಮನಿ ಲ್ಯಾಂಡ್ರಿಂಗ್ ಅಂತ ಕರೀತಾರ. ಭಯೋತ್ಪಾದನೆಗೆ ಹಣವನ್ನು ಕೊಡೋದು, ಅಂತ ದೇಶಗಳನ್ನ ಏನ್ ಮಾಡ್ತಿದ್ರು ಬ್ಲಾಕ್ ಲಿಸ್ಟ್ ಮತ್ತು ಗ್ರೇ ಲಿಸ್ಟ್ ಕೊಡ್ತದೆ. ಹೌದಾ. ಈ ಅಂತ ಒಂದು FATF ಒಂದು ಏನಪ್ಪಾ ಅಂದ್ರೆ ಅಧ್ಯಕ್ಷರ ನೇಮಕ ಮಾಡ್ಯಾರ. ಅದು ಅಧ್ಯಕ್ಷ ವೈಸ್ ಪ್ರೆಸಿಡೆಂಟ್. ಹೌದಾ. ಉಪಾಧ್ಯಕ್ಷ ಅಂದ್ರೆ ವೈಸ್ ಪ್ರೆಸಿಡೆಂಟ್ ನೇಮಕ ಮಾಡ್ಯಾರ. ಅವ್ರ ನಮ್ಮ ಭಾರತದ ಒರಿಜಿನ್ ಅವರು. ಸೊ ಅವ್ರು ಯಾರಪ್ಪ ಅಂದ್ರೆ ಅದು ವಿವೇಕ್, ಯಾರಪ್ಪ ಅಂದ್ರೆ ಸ್ವಲ್ಪ ಅವ್ರ ಹೆಸರು ವಿವೇಕ್ ಅಂತ. ಆಕ್ಚುಲಿ ವಿವೇಕ್ ಅಂತ ಹೇಳಿ ಅವ್ರು ಏನಪ್ಪಾ ಅಂದ್ರೆ ನೇಮಕವನ್ನ ಮಾಡಿದಾರೆ. ವಿವೇಕ್. ಹೌದಾ. ವಿವೇಕ್ ಅಗರ್ವಾಲ್ ಯಾರು ವಿವೇಕ್ ಅಗರ್ವಾಲ್ ಅಂತಂದ್ರೆ ಸೊ ಅವ್ರ ನೇಮಕ ಮಾಡ್ಯಾರ. ಹಾಗೆ ಪ್ರಸ್ತುತ ಈ FATF ಅಲ್ಲಿ ಎಷ್ಟು ದೇಶಗಳಪ್ಪ ಅಂದ್ರೆ 38 ದೇಶಗಳು, 2 ಏನಪ್ಪಾ ಅಂದ್ರೆ ಸಂಘಟನೆಗಳು. 2 ಸಂಘಟನೆ ಯಾವಪ್ಪ ಅಂದ್ರೆ ಒಂದು ಯುರೋಪಿಯನ್ ಯೂನಿಯನ್, ಇನ್ನೊಂದು ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಅಂತ ಬರೋದು.
ಸೊ ಅವ್ರು ಏನಪ್ಪಾ ಅಂದ್ರೆ ಇದರಲ್ಲಿ ಮೆಂಬರ್ಗಳದ. ರೈಟ್. ನೆಕ್ಸ್ಟ್ ಅಬ್ಸರ್ವರ್ ದೇಶ ಅಂತ ಇದಕ್ಕೆ FATF ಗೆ ಯಾರಪ್ಪ ಅಂದ್ರೆ ಅದು ಇಂಡೋನೇಷಿಯಾ. ಅಬ್ಸರ್ವರ್ ದೇಶ ಯಾವ್ದ್ರೆ ಅದು ಇಂಡೋನೇಷಿಯಾ. ರೈಟ್, ಇಂಡೋನೇಷಿಯಾ ಗೊತ್ತಲ್ಲ. ಓಕೆ, ನೆಕ್ಸ್ಟ್ ಯಾಕಂದ್ರೆ ಈಗ ಬ್ಲಾಕ್ ಲಿಸ್ಟ್ ನೋಡ್ರಿ, ಬ್ಲಾಕ್ ಲಿಸ್ಟ್ ಮತ್ತು ಗ್ರೇ ಲಿಸ್ಟ್ ಡಿಫ್ರೆನ್ಸ್ ಗೊತ್ತಿರಬೇಕು ನಿಮ್ಗೆ. ಬ್ಲಾಕ್ ಲಿಸ್ಟ್ ಮತ್ತು ಗ್ರೇ ಲಿಸ್ಟ್ ಇವು ಎರಡರಲ್ಲಿ ಕಂಪ್ಯಾರಿಸನ್ ಮಾಡಿದ್ರೆ ಅತಿ ಡೇಂಜರ್ ಲಿಸ್ಟ್ ಯಾವಪ್ಪ ಅಂದ್ರೆ ಇದರಲ್ಲಿ ಬ್ಲಾಕ್ ಲಿಸ್ಟ್ ಡೇಂಜರ್. ನೀ ಗ್ರೇ ಲಿಸ್ಟ್ ಅಲ್ಲಿ ಏನಾದ್ರೂ ಹೋಗಿ ಹಾಕಿದ್ರೆ ಮತ್ತೆ ವಾಪಸ್ ಸ್ವಲ್ಪ ದಿನ ಆದ್ಮೇಲೆ ನೀನು ವಾಪಸ್ ತೆಗಿಬಹುದು. ಬಟ್ ಏನಾದ್ರು ಗ್ರೇ ಲಿಸ್ಟ್ ಅಲ್ಲಿ ಏನಾದ್ರು ನೀನು ಒಳಗೆ ಹಾಕ್ಬಿಟ್ರೆ ನಿನ್ಗೆ ವಾಪಸ್ ತೆಗಿಯಕ್ಕೆ ಬರಂಗ ಹೊರಗಡೆ. ಆತರ ನಾವು ಜಗತ್ತಿನಲ್ಲಿ 3 ದೇಶಗಳು ಸೇರ್ಪಡೆ ಮಾಡಿದ್ರೆ ಈಗ ಅದ್ರ ಗ್ರೇ ಲಿಸ್ಟ್ ಅಲ್ಲಿ. ಯಾವಪ್ಪ ಅಂದ್ರೆ ಅದು ನಾರ್ತ್ ಕೊರಿಯಾ, ಮಯನ್ಮಾರು ಮತ್ತೆ ಇರಾನ್. ಈ 3 ದೇಶಗಳೇನಪ್ಪ ಅಂದ್ರೆ ಈ ಬ್ಲಾಕ್ ಲಿಸ್ಟ್ ಅಲ್ಲಿ ಸೇರ್ಪಡೆ ಮಾಡ್ಯಾರ. ಬಟ್ ಗ್ರೇ ಲಿಸ್ಟ್ ಅಲ್ಲಿ ಪಾಕಿಸ್ತಾನ ಸೇರ್ಪಡೆ ಮಾಡಿದ್ರು, ಬಟ್ ಅದನ್ನ ಆಲ್ರೆಡಿ ಹೊರಗೆ ತೆಗೆದಾರ. ಗೊತ್ತಿರಲಿ ಗ್ರೇ ಲಿಸ್ಟ್ ಬ್ಲಾಕ್ ಲಿಸ್ಟ್ ಸಂಬಂಧಪಟ್ಟಂಗೇನಂತೆ. ರೈಟ್, ಇದು ಸಂಬಂಧಪಟ್ಟಂಗೇನಪ್ಪ ಅಂದ್ರೆ FATF ಬಗ್ಗೆ ನಿನಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಈ ನೆಕ್ಸ್ಟ್ ಈ ನಮೋ ಸಿಟಿ ನೋಡ್ರಿ, ನಮೋ ಟ್ರೈನ್ ಕೇಳಿದಿ ಹೌದಾ, ನಮೋ ಸಿಟೀಸ್ ಮತ್ತೆ ನಮೋ ಸ್ಟೇಡಿಯಂ ಅಂತ ಮಾಡಿದಾರ. ರೈಟ್, ನಮೋ ಸಿಟೀಸ್ ಅಂದ್ರೆ ಈಗ ಹೆಂಗ ಸ್ಮಾರ್ಟ್ ಸಿಟೀಸ್ ಅಂತಿಲ್ಲ ಮೊದಲು, ಹಂಗ ನಮೋ ಸಿಟೀಸ್ ಗಳನ್ನ ಪ್ರಾರಂಭ ಮಾಡಿದಾರೆ. ಏನ್ ನಮೋ ಸಿಟೀಸ್ ಅಂದ್ರೆ ಆ ಸಿಟಿಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು, ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಏನಪ್ಪಾ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದು. ರೈಟ್, ಇದನ್ನೇ ಭಾರತದ ಎಲ್ಲಾ ಕಡೆ ಏನಪ್ಪಾ ಅಂದ್ರೆ ಪ್ರಾರಂಭ ಮಾಡಿಲ್ಲ, ಗೊತ್ತಿರಲಿ. ರೈಟ್, ಇದು ಕ್ವಶನ್ ಕೇಳ್ತಾರೆ ನಾಳೆ. ನಮೋ ಸಿಟಿ ಇತ್ತೀಚೆಗೆ ಸುದ್ದಿಯಲ್ಲಿ ಐತಿ. ಹಾಗಾದ್ರೆ ಇದನ್ನ ಎಲ್ಲಿ ಪ್ರಾರಂಭ ಮಾಡಲಾಗಿದೆ? ಎಲ್ಲಿಪ್ಪ ಅಂದ್ರೆ ಇದನ್ನು ಡೆಲ್ಲಿ, ಅದಕ್ಕ ನ್ಯಾಷನಲ್ ಕ್ಯಾಪಿಟಲ್ ರಿಜಿಸ್ಟರ್ ಅಂತದೆ NCR. ಸೊ ಹೌದಾ, ಅಲ್ಲಿ ಏನಪ್ಪಾ ಇದನ್ನ ಪ್ರಾರಂಭವನ್ನ ಮಾಡಿದಾರ, ಅದು ನಮೋ ಸಿಟಿ ಅಂತ ಹೇಳಿ ನಿಮ್ಗೆ ಗೊತ್ತಿರ. ಈ NCR ಅಂತ ಕೊಟ್ಟಿದ್ದಕ್ಕೆ ಏನಪ್ಪಾ ಅಂದ್ರೆ ಎಷ್ಟು ತಿದ್ದುಪಡಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ವಿಚಾರ 69 ತಿದ್ದುಪಡಿ. ಎಷ್ಟು ತಿದ್ದುಪಡಿ? 69 ತಿದ್ದುಪಡಿ. ನಿಮ್ಗೆ ಅದು ಸಂಬಂಧಪಟ್ಟಂಗ ಗೊತ್ತಿರ. ಇದನ್ನ ಯಾವ ಒಂದು ಪ್ರಾಜೆಕ್ಟ್ ಅಡಿ ತಗೊಂಬಂದ್ರಪ್ಪ ಅಂದ್ರೆ ರೀಜನಲ್ ಪ್ಲಾನ್ 2041, ರೀಜನಲ್ ಪ್ಲಾನ್ 2041 ಗೊತ್ತ. ಇನ್ ನೆಕ್ಸ್ಟ್ ನಮೋ ಸ್ಟೇಡಿಯಂ ಎಲ್ಲಿದೆ? ನರೇಂದ್ರ ಮೋದಿ ಸ್ಟೇಡಿಯಂ ಎಲ್ಲಿದಪ್ಪ ಅಂದ್ರೆ ಗುಜರಾತ್ ಅಹಮದಾಬಾದ್. ನರೇಂದ್ರ ಮೋದಿ ಸ್ಟೇಡಿಯಂ ಅಂದ್ರೆ ಅತಿ ದೊಡ್ಡ ಸ್ಟೇಡಿಯಂ ಅದು ನಮ್ಮ ಭಾರತದಲ್ಲಿ. ಸೊ ಏನಪ್ಪಾ ಅಂದ್ರೆ ಅದಕ್ಕೆ ಅಲ್ಲಿ ಕೂಡ ನಮೋ ಸ್ಟೇಡಿಯಂ ಅಂತ ಮಾಡ್ಯಾರ. ಇನ್ ನೆಕ್ಸ್ಟ್ ಬಂದ್ರೆ ನಮೋ ಟ್ರೈನ್ ಇಂಪಾರ್ಟೆಂಟ್. ಇದನ್ನ ಎಲ್ಲಿ ಸ್ಟಾರ್ಟ್ ಮಾಡ್ಯಾರ? ಡೆಲ್ಲಿ ಟು ಮೀರತ್. ಡೆಲ್ಲಿ ಟು ಮೀರತ್ ಎಲ್ಲಿಪ್ಪ ಅಂದ್ರೆ ನಮೋ ಟ್ರೈನ್ ಅಂತ ಸ್ಟಾರ್ಟ್ ಮಾಡಿದಾರ. ರೈಟ್, ಇನ್ ನೆಕ್ಸ್ಟ್ ನಮೋ ಪಾರ್ಕ್ ಅಂತ ಮಾಡ್ಯಾರ. ಎಲ್ಲಿ ಮಾಡ್ಯಾರಪ್ಪ ಅಂದ್ರೆ ಅದು ಮಹಾರಾಷ್ಟ್ರ. ನಮೋ ಪಾರ್ಕ್ ಎಲ್ಲಿಪ್ಪ ಅಂದ್ರೆ ಮಹಾರಾಷ್ಟ್ರದಲ್ಲಿ ಮಾಡ್ಯಾರ, ಅದು ಕೂಡ ನಿಮ್ಗೆ ಗೊತ್ತಿರ್ಬೇಕು. ಇನ್ ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್, ಏನ್ ಇಂಪಾರ್ಟೆಂಟ್ ಅಂದ್ರೆ ಎಕ್ಸಾಮ್ಗೆ ಕೆಲವೊಂದು INS ಇಂಪಾರ್ಟೆಂಟ್ ಹೇಳ್ತಿರೋದು. ಯಾರು ಕೂಡ ನೆಗ್ಲೆನ್ಸಿ ಮಾಡಕ್ ಹೋಗ್ಬೇಡ್ರಿ. ಏನಪ್ಪಾ ಅಂದ್ರೆ ಏನು ಇಲ್ಲಿ ಒಂದು ರೂಮ್ ನಾಗ ಕೂತ್ಕೊಂಡು ಹೇಳಕತ್ತಾನ, ಇಂಟ್ರೆಸ್ಟ್ ಬರ್ತಾ ಇಲ್ಲ ಅಂತ ಹೇಳಕ್ ಹೋಗ್ಬೇಡ್ರಿ. ನನ್ನ ಉದ್ದೇಶನ ಎಲ್ಲಿ ಕೂತ್ ಹೇಳ್ತೀನಿ ಅದು ಇಂಪಾರ್ಟೆಂಟ್ ಅಲ್ಲ. ನನ್ನ ಉದ್ದೇಶ ಏನಪ್ಪ ಅಂದ್ರೆ ಕಂಟೆಂಟ್ ಅನ್ನ ಕೊಡೋದು, ಅದು ಎಕ್ಸಾಮ್ಗೆ ಹೆಲ್ಪ್ ಆಗ್ಬೇಕಷ್ಟೇ. ರೈಟ್, ಸೊ ಅದಕ್ಕೋಸ್ಕರ ಯಾರು ಕೂಡ ಬೋರಿಂಗ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಹೌದಾ, ನಿಮ್ಗೆ ಅಲ್ಲಿ ಧಾರವಾಡದಲ್ಲಿ ಆದ್ರೆ ಏನಾಗುತ್ತೆ, ನಾನು ಕಾಮಿಡಿ ಮಾಡ್ಕೊಂಡು ಹೌದಾ ನಿಮ್ಮನ್ನ ಏನಪ್ಪಾ ಅಂದ್ರೆ ಇದನ್ನ ಏನಪ್ಪಾ ಅಂದ್ರೆ ಆಕ್ಟಿವ್ ಇಡಬಹುದಿತ್ತು. ಹೌದಾ, ಇಲ್ಲಿ ಯಾರಪ್ಪ ಅಂದ್ರೆ ಯಾರು ನನ್ನ ಮುಂದೆ ಒಬ್ಬದಿನ ಇಲ್ಲಿ ಅದು ಅನ್ಬಿಟ್ರೆ ಮತ್ತೆ ಇಲ್ಲಿ ಯಾರ ಮುಂದೆ ಕಾಮಿಡಿ ಮಾಡ್ಲಿ. ಅದು ಸುಮ್ ಕಾಮಿಡಿ ಮಾಡಿದ್ರೆ ನಮ್ಮ ಮನ್ಯಾಗಿರೋರು ನಗಾಕ್ ಚಲೋ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಯಾರು ಕೂಡ ನೆಗ್ಲೆನ್ಸಿ ಮಾಡಕ್ ಹೋಗ್ಬೇಡ್ರಿ. ಯಾರು ಕೂಡ ಬೇಸರ ಪಡ್ಕೋಬೇಡ್ರಿ. ಮೇನ್ ಇಂಪಾರ್ಟೆಂಟ್ ಬೇಸರ ಪಡ್ಕೋಬಾರ್ದು. ಹೌದಾ, ಬೇಸರ ಪಡ್ಕೊಂಡ್ರೆ ನೀವ್ ಏನೂ ಕಲಿಯಕ್ ಸಾಧ್ಯ ಇಲ್ಲ ಅಲ್ಲದು. ಸೊ ಅದಕ್ಕೋಸ್ಕರ ನನ್ನ ಉದ್ದೇಶ ನನಗೆ ಗೊತ್ತಿರೋದನ್ನ ಬೇರೆದವ್ರಿಗೆ ಹೇಳ್ಬೇಕು ಅಷ್ಟೇ. ಹೌದಾ, ಬಟ್ ಏನಪ್ಪಾ ಅಂದ್ರೆ ನಾವು ಅಲ್ಲಿ ಬಂದು ಧಾರವಾಡಲ್ಲಿ ಬಂದು ಹೇಳಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಅಂದ್ರೆ ಏನ್ರಿ, ನಾವು ಡ್ಯೂಟಿ ಮಾಡ್ತಿದ್ರೆ ಡ್ಯೂಟಿ ನೋಡ್ಬೇಕು, ಅದು ನೋಡ್ಬೇಕು. ಸೊ ಅದಕ್ಕೋಸ್ಕರ ನನ್ಗೆ ಇರೋ ಟೈಮಲ್ಲಿ ನನ್ನ ಉದ್ದೇಶ ಈಡೇರ್ಬೇಕು ಅಷ್ಟೇ. ಅದೇನೇ ಇರ್ಬೋದು, ಬಟ್ ಉದ್ದೇಶ ಈಡೇರ್ಬೇಕು. ಏನು, ನನಗೆ ಗೊತ್ತಿರೋದನ್ನ ಬೇಕಾದವ್ರಿಗೆ ಹೇಳೋದು ಉದ್ದೇಶ ಅಷ್ಟೇ. ಅದನ್ನ ಬಿಟ್ರೆ ಮತ್ತೇನಿಲ್ಲ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಕೆಲವು INS ಇಂಡಿಯನ್ ನೋವಲ್ ಶಿಪ್ ಅಂತ ಬರ್ತಾವ. ಇತ್ತೀಚೆಗೆ ವೆಸ್ಟ್ ಬೆಂಗಾಲ್ ಅಲ್ಲಿ 3 INS ಗಳನ್ನ ಏನ್ ಮಾಡ್ಯಾರಪ್ಪ ಅಂದ್ರೆ ಸೇರ್ಪಡೆ ಮಾಡ್ಯಾರ. ಹೌದಾ, ಸೇರ್ಪಡೆ ಮಾಡ್ಯಾರ. ಈ INS ಅಂತ ಬಂದಾಗ ನೀವು ಲಾಸ್ಟ್ ಒಂದು 5-6 ತಿಂಗಳು ಸಂಬಂಧಪಟ್ಟ ಡಿಸ್ಕಷನ್ ಮಾಡೋಣ. ಈಗ ಅಷ್ಟೇ ಅದಂದ್ರೆ ಡಿಸ್ಕಷನ್ ಮಾಡೋದು, ನಿಮ್ಗೆ ಹೇಳ್ತೀನಿ ಅದೇನಂತ ಮುಂದೆ ಕರೆಂಟ್ ಅಫೇರ್ಸ್. ಬಟ್ INS ಸಂಬಂಧಪಟ್ಟಂಗೆ ಅಷ್ಟೇ ಮಾತಾಡೋಣ. ಒಂದು 5-6 ತಿಂಗಳಲ್ಲಿ ನಿಮ್ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಿದ್ದು ಅಂತ ಡಿಸ್ಕಷನ್ ಮಾಡ್ತಾ ಹೋಗೋಣ. ರೈಟ್, ಈ INS ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ಇಂಡಿಯನ್ ನೋವಲ್ ಶಿಪ್ ಅಂತ ಬರೋದು. ನೇವಲ್ ಶಿಪ್ ಅಥವಾ ನೋವಲ್ ಶಿಪ್ ಅಂತ ಬರೋದು. ರೈಟ್, ಈಗ PSI ಅಲ್ಲಿ ಕ್ವಶನ್ ಕೇಳಿದ್ರು. ಹೌದಾ, RSI KSRP PS ಅಲ್ಲಿ ಕ್ವಶನ್ ಕೇಳಿದ. ಏನ್ ಕ್ವಶನ್ ಕೇಳಿದಪ್ಪ ಅಂದ್ರೆ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ 2 ಏನಪ್ಪಾ ಅಂದ್ರೆ ಏರ್ಕ್ರಾಫ್ಟ್ ಕ್ಯಾರಿಯರ್, ಸ್ವದೇಶಿ ನಿರ್ಮಿತ
ಏರ್ಕ್ರಾಫ್ಟ್ ಕ್ಯಾರಿಯರ್, ಇಂಡಿಜಿನಿಯಸ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಯಾವ ಅಂತೇಳಿ ಕ್ವಶನ್ ಕೇಳಿದ್ರೆ ಆಪ್ಷನ್ ಇಲ್ಲಿ ಕೊಟ್ಟಿದ್ದಲ್ಲಿ. ಹೌದಾ? ಸೊ ಅದಕ್ಕೋಸ್ಕರ ಇವತ್ತೆಲ್ಲ ಡಿಸ್ಕಸ್ ಮಾಡ್ಬಿಡ್ರಿ ನಾವು ಏನದ ಐಎನ್ಎಸ್ ಅಂತೇಳಿ. ಹೌದಾ? ಯಾರು ಕೂಡ ಸ್ಕಿಪ್ ಮಾಡಕ್ ಹೋಗ್ಬಿಡ್ರಿ. ನಿಮ್ಗೆ ಗೊತ್ತಿದ್ದದನ್ನ ಬಿಡ್ರಿ, ಗೊತ್ತಿಲ್ದಿರನಪ್ಪ ಅಂದ್ರೆ ದಯವಿಟ್ಟು ಹೇಳಕತ್ತೀನಿ ಬರೆದಿಟ್ಕೊಡ್ರಿ. ಎಕ್ಸಾಮ್ ಮೂಮೆಂಟ್ ಅಲ್ಲಿ ನಿಮಗ ರಿವಿಷನ್ ಮಾಡ್ಲಿಕ್ಕೆ ಬಹಳ ಹೆಲ್ಪ್ ಆಗ್ತದೆ. ರೈಟ್? ಈಗ ನೋಡ್ರಿ ನಮ್ಮ ಫಸ್ಟ್ ಡಿಸ್ಕಷನ್ ಮಾಡ್ತಾ ಹೋಗೋಣ, ಕನ್ಫ್ಯೂಷನ್ ಮಾಡ್ಕೋಬೇಡ. ಈ ಭಾರತದಲ್ಲಿರ್ತಕ್ಕಂಥ INS ಸಂಬಂಧ ಡಿಸ್ಕಸ್ ಮಾಡ್ತಾ ಇದೀವಿ ನಾವು. ಏನಪ್ಪಾ ಅಂದ್ರೆ ಫಸ್ಟ್ ಅದರಲ್ಲಿ ಏನ್ ಡಿಸ್ಕಸ್ ಮಾಡಪ್ಪ ಅಂದ್ರೆ ಈ ಯುದ್ಧ ವಿಮಾನಗಳನ್ನ ಒಯ್ಯುವಂತವು, ಅಂದ್ರೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತ ಕರಿತೀವಿ ನಾವು. ಹೌದಾ? ಭಾರತದಲ್ಲಿ ಏರ್ಕ್ರಾಫ್ಟ್ ಕ್ಯಾರಿಯರ್ ಗಳು ಏನಪ್ಪಾ ಅಂದ್ರೆ ಟೋಟಲ್ 3 ಕ್ಯಾರಿಯರ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಗಳು. ರೈಟ್? ಒಂದೇನಪ್ಪ ಅಂದ್ರೆ INS ವಿಕ್ರಾಂತ್, INS ವಿಕ್ರಮಾದಿತ್ಯ, ಇನ್ನೊಂದು ಏನಪ್ಪ ಅಂದ್ರೆ INS ವಿಶಾಲ್ ಅಂತ ಬರೋದು. ಇವೇನು ಏರ್ಕ್ರಾಫ್ಟ್ ಕ್ಯಾರಿಯರ್ ಇವು. ಅಂದ್ರೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂದ್ರೆ ಏನ್ರಿ, ಆ ಒಂದು ಯುದ್ಧ ವಿಮಾನಗಳ ಮೇಲೆ ಏನು INS ಗಳ ಮೇಲೆ ಹೆಲಿಕಾಪ್ಟರ್ ಗಳನ್ನ ಏನಪ್ಪಾ ಅಂದ್ರೆ ಲ್ಯಾಂಡ್ ಮಾಡ್ಬೋದ್ರಿ. ಹೆಲಿಕಾಪ್ಟರ್ ಲ್ಯಾಂಡ್ ಮಾಡಿ ಅವುಗಳನ್ನ ಸಮುದ್ರಕ್ಕೆ ತಗೊಂಡು ಹೋಗಿ ಅಲ್ಲಿಂದ ಏನಪ್ಪಾ ಅಂದ್ರೆ ಮತ್ತು ನಾವು ಟೇಕಪ್ ಮಾಡ್ಕೋಬಹುದು, ಮತ್ತೆ ಲ್ಯಾಂಡ್ ಮಾಡ್ಬೋದು, ಅಲ್ಲಿಂದ ಟೇಕಪ್ ಮಾಡ್ಕೋಬಹುದು. ಅವಕ್ಕೆ ಏರ್ಕ್ರಾಫ್ಟ್ ಕ್ಯಾರಿಯರ್. ಕ್ಯಾರಿಯರ್ ಅಂದ್ರೆ ಏನ್ರಿ, ತಗೊಂಡು ಹೋಗೋದು ಏರ್ಕ್ರಾಫ್ಟ್ ಗಳನ್ನ. ಅವಕ್ಕೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತ ಟೋಟಲ್ ಎಷ್ಟು ನಮ್ಮ ಭಾರತದಲ್ಲಿ ಪ್ರಸ್ತುತ INS ವಿಕ್ರಾಂತ್, INS ವಿಕ್ರಮಾದಿತ್ಯ. ಬಟ್ INS ವಿಶಾಲ್ ಅನ್ನೋದೇನಪ್ಪಾ ಅಂದ್ರೆ ಇನ್ನೂ ಕೂಡ ನಿರ್ಮಾಣ ಹಂತದಲ್ಲಿ. INS ವಿಶಾಲ್ ಅನ್ನೋದೇನಪ್ಪಾ ಅಂದ್ರೆ ಇನ್ನೂ ನಿರ್ಮಾಣ ಹಂತದಲ್ಲಿ. ಹೌದಾ? ಇನ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಸಬ್ಮರೀನ್ಸ್ಗಳು. ಇನ್ನೇನಪ್ಪಾ ಅಂದ್ರೆ ಸಬ್ಮರೀನ್ಸ್ಗಳು ಅಂದ್ರೆ ನ್ಯೂಕ್ಲಿಯರ್ ಬೇಸ್ ಸಬ್ಮರೀನ್ಸ್ ಮತ್ತೆ ಹಾಗೆ ಇರ್ತಕ್ಕಂಥ ಸಬ್ಮರೀನ್ಸ್ ಅಂದ್ರೆ ಸಮುದ್ರದಲ್ಲಿ ಹೋಗುವಂತವು. ನೋಡ್ರಿ, ನ್ಯೂಕ್ಲಿಯರ್ ಬೇಸ್ ಸಬ್ಮರೀನ್ಸ್ ಬೇರೆ, ಓನ್ಲಿ ನ್ಯೂಕ್ಲಿಯರ್ ಇಲ್ಲದೆ ಇರ್ತಕ್ಕಂಥ ಸಬ್ಮರೀನ್ಸ್ ಗಳು ಬೇರೆ. ಹೌದಾ? ಹಾಗೆ ನಾವು ಏನ್ ಪರ್ಸೆಂಟ್ ಡಿಸೈಡ್ ಮಾಡಪ್ಪ ಅಂದ್ರೆ ನ್ಯೂಕ್ಲಿಯರ್ ಬೇಸ್ ಸಬ್ಮರೀನ್ಸ್ 4 ಅದಾವ ನಮ್ಮಲ್ಲಿ. ನ್ಯೂಕ್ಲಿಯರ್ ಬೇಸ್ ಸಬ್ಮರೀನ್ಸ್ ಹೇಳಿದವ್ರಿ 4 ಅದಾವ. ಅವಕ್ಕೆ ಬಂದ್ರೆ ಅರಿಹಂತ್ ಕ್ಲಾಸ್ ಅಂತ ಕರಿತೀವಿ ನಾವು. ಹೌದಾ? ಅರಿಹಂತ್ ಕ್ಲಾಸ್ ಅದ. ಹೌದಾ? ನೆಕ್ಸ್ಟ್ ಯಾವಪ್ಪ ಅಂದ್ರೆ INS ಅರಿಹಂತು, ಅರಿಘಾಟು, ಅರಿದಮನು, ಅರಿಸೂದನ್ ಅಂತ ಬರುತ್ತೆ. ಅರಿಹಂತ್, ಅರಿಘಾಟ್, ಅರಿದಮನ್, ಅರಿಸೂದನ್ ಇವೆಲ್ಲೂ ಏನಪ್ಪಾ ಅಂದ್ರೆ ನ್ಯೂಕ್ಲಿಯರ್ ಬೇಸ್ ಸಬ್ಮರೀನ್ಸ್ ಗಳು. ಮುಗಿತಾ? ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಇನ್ನು ನ್ಯೂಕ್ಲಿಯರ್ ಬೇಸ್ ಅಲ್ಲದೆ ಇರ್ತಕ್ಕಂಥ ಸಬ್ಮರೀನ್ಸ್ ಗಳು ಯಾವಪ್ಪ ಅಂದ್ರೆ ಅವು ಟೋಟಲ್ 6 ಅದಾವ. ಅವಕ್ಕೆ ಏನಪ್ಪ ಅಂದ್ರೆ ಕಲಹರಿ ಕ್ಲಾಸ್ ಅಂತ ಕರಿತೀವಿ ನಾವು. ಯಾಕಪ್ಪ ಅಂದ್ರೆ INS ಕಲಹರಿ, ಕಂಡೇರಿ, ಕರಂಜ್, ವೇಲಾ, ವಾಗೀರ್, ವಾಗ್ಶೀರ್ ಅಂತೇಳಿ ಇವು ಸಬ್ಮರೀನ್ಸ್ ಗಳು. ಬಟ್ ನ್ಯೂಕ್ಲಿಯರ್ ಬೇಸ್ ಅಲ್ಲ, ಕನ್ಫ್ಯೂಸ್ ಆಗಬಾರ್ದು. ನ್ಯೂಕ್ಲಿಯರ್ ಬೇಸ್ಗೂ ಮತ್ತೆ ನ್ಯೂಕ್ಲಿಯರ್ ಬೇಸ್ ಅಲ್ಲದೆ ಇರ್ತಕ್ಕಂಥವು. ಅರ್ಧ ಕ್ಲೈಟ್ ಆಯ್ತಾ? ಓಕೆ. ಒಂದಾದ್ರೆ ಏರ್ಕ್ರಾಫ್ಟ್ ಕ್ಯಾರಿಯರ್, ಒಂದು ನ್ಯೂಕ್ಲಿಯರ್ ಬೇಸ್ಡ್ ಸಬ್ಮರೀನ್ಸ್, ಇನ್ನೊಂದು ಮೂರನೇದಾದ್ರೆ ನ್ಯೂಕ್ಲಿಯರ್ ಬೇಸ್ ಅಲ್ಲದೆ ಇರ್ತಕ್ಕಂಥ ಸಬ್ಮರೀನ್ಸ್ ಗಳು. 3 ಕ್ಲಿಯರ್ ಸಿಕ್ಕಲ್ಲ? ರೈಟ್. ಈ ನೆಕ್ಸ್ಟ್ ಅದಾದ್ಮೇಲೆ ಯಾವಪ್ಪ ಅಂದ್ರೆ ಈ ನೀಲಗಿರಿ ಕ್ಲಾಸ್ ಅಂತ ಬರ್ತಾರೆ. ಹೌದಾ? ನೀಲಗಿರಿ ಕ್ಲಾಸ್. ಈ ನೀಲಗಿರಿ ಕ್ಲಾಸ್ ಅಲ್ಲಿ 2 ಟೈಪ್ಸ್. ಒಂದು ಪ್ರೊಜೆಕ್ಟ್ 17 ಅಡಿ ಡೆವಲಪ್ಮೆಂಟ್ ಮಾಡ್ತಾರ, ಇನ್ನೊಂದು ಪ್ರೊಜೆಕ್ಟ್ 17A ಅಡಿ ಡೆವಲಪ್ಮೆಂಟ್ ಮಾಡ್ತಾರೆ. ಹೌದಾ? ಇನ್ನು ಪ್ರೊಜೆಕ್ಟ್ 17 ಅಡಿ ಡೆವಲಪ್ಮೆಂಟ್ ಮಾಡಿದೇವಪ್ಪ ಅಂದ್ರೆ 3 ಬರ್ತಾವ. ಹೌದಾ? 3 ಏನಪ್ಪ ಅಂದ್ರೆ INS ಸಾತ್ಪುರ, INS ಶಿವಾಲಿಕ್, INS ಸಾತ್ಪುರ, INS ಶಿವಾಲಿಕ್, INS ಇನ್ನೊಂದು ಬರುತ್ತೆ 3 ಟ್ರೋಲ್. INS ಸಾತ್ಪುರ, ಶಿವಾಲಿಕ್. ಒಂದ್ ಸ್ವಲ್ಪ ನೋಡಿ ಹೇಳ್ಬಿಡ್ತೀನಿ, ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡ. ನೋಡ್ರಿ ಏನಪ್ಪಾ ಅಂದ್ರೆ INS ಸಾತ್ಪುರ, INS ಸಾತ್ಪುರ, INS ಶಿವಾಲಿಕ್, INS ಸಹ್ಯಾದ್ರಿ. INS ಸಾತ್ಪುರ, INS ಶಿವಾಲಿಕ್, INS ಸಹ್ಯಾದ್ರಿ. ಗೊತ್ತಲ್ಲ? ಈಗ ಅದು ಪ್ರೊಜೆಕ್ಟ್ 17 ಅಡಿಯು. ಈ ನೆಕ್ಸ್ಟ್ ಪ್ರೊಜೆಕ್ಟ್ 17A ಪ್ರೊಜೆಕ್ಟ್ ಇನ್ನು ಸರ್ವಲಾನ್ಸ್ INS ಇವೆಲ್ಲ ಗೊತ್ತಿರಲಿ ನಿಮ್ಗೆ. ಪ್ರೊಜೆಕ್ಟ್ 17A ಒಳಗಡೆ ಯಾವಪ್ಪ ಅಂದ್ರೆ ಟೋಟಲ್ 7 ಬರ್ತಾವ್ರಿ ಇಲ್ಲಿ. ಟೋಟಲ್ 7 ಬರ್ತಾವ. ಯಾವಪ್ಪ ಅಂದ್ರೆ INS ನೀಲಗಿರಿ, INS ಉದಯಗಿರಿ, INS ತಾರಾಗಿರಿ. ಹೌದಾ? INS ಧನ್ಗಿರಿ, ಅದನ್ನ ಹೊಸದಾಗಿ ದುಣಾಗಿರಿ ಸಾರಿ, ಅದು ಡುಣಾಗಿರಿ. ಅದನ್ನ ಏನಪ್ಪಾ ಅಂದ್ರೆ ಇವತ್ತು 3 ಏನ್ ಮಾಡಿದ್ರೆ ಅದ್ರ ಡುಣಾಗಿರಿ 1 ಕೂಡ. ರೈಟ್. ಇದೇನಪ್ಪ ಅಂದ್ರೆ INS ಮಹೇಂದ್ರಗಿರಿ. ರೈಟ್. ಅದಾದ್ಮೇಲೆ INS ವಿಂಧ್ಯಗಿರಿ. ಹೌದಾ? ನೋಡ್ರಿ ಒಂದ್ಸಲ ಹೇಳ್ತೀನಿ. INS ನೀಲಗಿರಿ, ಹೌದಾ? INS ಉದಯಗಿರಿ, INS ತಾರಾಗಿರಿ. ನೆಕ್ಸ್ಟ್ ಏನಪ್ಪ ಅಂದ್ರೆ INS ಡುಣಾಗಿರಿ, INS ಮಹೇಂದ್ರಗಿರಿ. ಹೌದಾ? INS ಏನು ನೆಕ್ಸ್ಟ್ ಅದಾದ್ಮೇಲೆ ಏನಪ್ಪ ಅಂದ್ರೆ ಹಿಮಗಿರಿ. ಅದು ಇನ್ನೊಂದು ಯಾವ್ದಪ್ಪ ಅಂದ್ರೆ ತಾರಾಗಿರಿ. INS ಹಿಮಗಿರಿ,
ವಿಂಧ್ಯಗಿರಿ ಅಥವಾ ವಿಂಧ್ಯಗಿರಿ, ಐ.ಎನ್.ಎಸ್ ವಿಂಧ್ಯಗಿರಿ ನೋಡ್ರಿ. ಐ.ಎನ್.ಎಸ್ ನೀಲಗಿರಿ, ಉದಯಗಿರಿ, ತಾರಾಗಿರಿ, ಏನಪ್ಪ ಅಂದ್ರೆ ಮಹೇಂದ್ರಗಿರಿ, ದೂನಾಗಿರಿ ಅಲ್ಲ, ನೆಕ್ಸ್ಟ್ ಅಂದ್ರೆ ವಿಂಧ್ಯಗಿರಿ, ಇನ್ನೊಂದು ಲಾಸ್ಟ್ ಇನ್ನೊಂದು ಯಾವ್ದು ಬರುತ್ತಪ್ಪ ಅಂದ್ರೆ ಅದು ಹಿಮಗಿರಿ. ಯಾವ್ದಾದ್ರೆ ಹಿಮಗಿರಿ. ಟೋಟಲ್ 7 ಬರ್ತಾವ, ರೈಟ್. ಇನ್ನೆಷ್ಟು ಈ ಪೆಟ್ರೋಲಿಂಗ್ ವೆಸಲ್ಸ್ ಅಂತ ಬರ್ತವೆ. ಪೆಟ್ರೋಲಿಂಗ್ ವೆಸಲ್ಸ್ ಅವು ಟೋಟಲ್ 11 ಡೆವಲಪ್ಮೆಂಟ್ ಮಾಡ್ಕೊಂಡ್ರ. ಇತ್ತೀಚೆಗೆ ಯಾವ್ದಪ್ಪ ಟೋಟಲ್ 2 ಡೆವಲಪ್ಮೆಂಟ್ ಅನ್ನ ಮಾಡಿದಾರೆ. 2 ಡೆವಲಪ್ಮೆಂಟ್ ಮಾಡಿದ್ರೆ ಅದು ಪೆಟ್ರೋಲಿಂಗ್ ವೆಸಲ್ಸ್ ಅಂತ ಬರ್ತಾವ. ಯಾವಪ್ಪ ಅಂದ್ರೆ ಸಂಘಮಿತ್ರ ಕ್ಲಾಸ್ ಅಂತೀವಿ. ಯಾವ್ದ್ರಿ ಸಂಘಮಿತ್ರ ಕ್ಲಾಸ್. ಐ.ಎನ್.ಎಸ್ ಸಂಘಮಿತ್ರ ಮತ್ತೆ ಐ.ಎನ್.ಎಸ್ ಸಾಚಿ. ಟೋಟಲ್ 2 ಡೆವಲಪ್ಮೆಂಟ್ ಮಾಡ್ಯಾರ. ಟೋಟಲ್ 11 ಡೆವಲಪ್ಮೆಂಟ್ ಮಾಡ್ಕೊಂಡ್ರ. ಒಂದೇದಾದ್ರೆ ಐ.ಎನ್.ಎಸ್ ಸಂಘಮಿತ್ರ, ಐ.ಎನ್.ಎಸ್ ಸಾಚಿ. ಯಾವ ಏನು ಪೆಟ್ರೋಲಿಂಗ್ ವೆಸಲ್ಸ್. ಇನ್ನೆಷ್ಟು ಸರ್ವಲೆನ್ಸ್ ಮಾಡುವಂತವು. ಸರ್ವಲೆನ್ಸ್ ಮಾಡುವಂತ ಯಾವಪ್ಪ ಅಂದ್ರೆ ಅದು ಸಂಧ್ಯಾಕ್ ವೆಸಲ್ ಅಂತ ಬರ್ತದೆ. ಸಂಧ್ಯಾಕ್ ವೆಸಲ್ಸ್ ಹೌದಾ, ಸಂಧ್ಯಾಕ್ ಕ್ಲಾಸ್ ಹೌದಾ. ಅಯ್ಯಪ್ಪ ಅಂದ್ರೆ ಐ.ಎನ್.ಎಸ್ ಸಂಧ್ಯಾಕ್, ಐ.ಎನ್.ಎಸ್ ನಿಕ್ಷಕ್, ಐ.ಎನ್.ಎಸ್ ನಿರ್ದೇಶಕ್, ಐ.ಎನ್.ಎಸ್ ಸಂಶೋಧಕ್. ಈ ಸಂಶೋಧಕನ ಏನಪ್ಪಾ ಅಂದ್ರೆ ಇವಾಗ ಹೊಸದಾಗಿ ಕಮಿಷನ್ ಮಾಡ್ಯಾರ. ಟೋಟಲ್ ಸಂಧ್ಯಾಕ್, ನಿಕ್ಷಕ್, ನಿರ್ದೇಶಕ್, ಸಂಶೋಧಕ್. ಯಾವ್ದಪ್ಪ ಇವು ಸರ್ವಲೆನ್ಸ್ ಇದೆ, ಅವು ಸಂಧ್ಯಾಕ್. ನೋಡ್ರಿ ಒಂಥರ ರಿವಿಷನ್ ಮಾಡ್ಬಿಡೋಣ ಎಲ್ಲ. ನೋಡ್ರಿ ಒಂದೇನಪ್ಪ ಅಂದ್ರೆ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಎಷ್ಟವು? 3 ಟೋಟಲ್. ಯಾವಪ್ಪ ಅಂದ್ರೆ ಐ.ಎನ್.ಎಸ್ ವಿಕ್ರಾಂತ್, ಐ.ಎನ್.ಎಸ್ ವಿಕ್ರಮಾದಿತ್ಯ, ಐ.ಎನ್.ಎಸ್ ವಿಶಾಲ್ ಏರ್ಕ್ರಾಫ್ಟ್ ಕ್ಯಾರಿಯರ್. ಇನ್ನೆಷ್ಟು ಬಂದ್ರೆ ನ್ಯೂಕ್ಲಿಯರ್ ಬೇಸ್ ಸಬ್ ಮರೀನ್ಸ್. ಐ.ಎನ್.ಎಸ್ ಅರಿಹಂತ್, ಅರಿಘಾಟ್, ಹರಿದಮನ್, ಹರಿಸೂದನ್. ಕ್ಲಿಯರ್ ಆಯ್ತಾ? ಮುಗಿತು. ಇನ್ನೆಷ್ಟು ಬಂದ್ರೆ ನ್ಯೂಕ್ಲಿಯರ್ ಬೇಸ್ ಅಲ್ಲದೆ ಇರ್ತಕ್ಕಂಥ ಸಬ್ ಮರೀನ್ಸ್ಗಳು ಟೋಟಲ್ 6 ಕಲಹರಿ, ಕಂಡೇರಿ, ಕರಂಜ್, ವೇಲಾ, ವಾಗೀರ್, ವಾಗ್ಶೀರ್. ಮುಗಿತಾ? ಮುಗಿತು. ನೆಕ್ಸ್ಟ್ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಈ ನೀಲಗಿರಿ ಬೇಸ್ ಹೌದಾ. ನೀಲಗಿರಿ ಕ್ಲಾಸ್ ಅಲ್ಲಿ 2 ಟೈಪ್ಸ್. ಒಂದು ಪ್ರೊಜೆಕ್ಟ್ 17 ಹೌದಾ. ಪ್ರೊಜೆಕ್ಟ್ 17 ಯಾವ್ರಿ? ಒಂದೇಪ್ಪ ಅಂದ್ರೆ ಸಾತ್ಪುರ, ಶಿವಾಲಿಕ್, ಮತ್ತೇನಪ್ಪ ಅಂದ್ರೆ ಸಹ್ಯಾದ್ರಿ. ಐ.ಎನ್.ಎಸ್ ಸಾತ್ಪುರ, ಐ.ಎನ್.ಎಸ್ ಶಿವಾಲಿಕ್, ಐ.ಎನ್.ಎಸ್ ಸಹ್ಯಾದ್ರಿ. ಮುಗಿತಾ? ಕ್ಲಿಯರ್. ಇನ್ನೆಸ್ಟ್ ಅದಾದ್ಮೇಲೆ ಯಾವಪ್ಪ ಅಂದ್ರೆ ಪ್ರೊಜೆಕ್ಟ್ 17A. ಎಷ್ಟು ಟೋಟಲ್ 7 ಅದಾವ. ಯಾವಪ್ಪ ಅಂದ್ರೆ ನೀಲಗಿರಿ, ಉದಯಗಿರಿ, ತಾರಾಗಿರಿ, ಮಹೇಂದ್ರಗಿರಿ, ದೂನಾಗಿರಿ, ವಿಂಧ್ಯಗಿರಿ, ಹಿಮಗಿರಿ. ಆಯ್ತಾ? ಟೋಟಲ್ 7. ಕ್ಲಿಯರ್ ಆಯ್ತಾ? ಇನ್ನೆಸ್ಟ್ ಆದ್ಮೇಲೆ ಯಾವಪ್ಪ ಅಂದ್ರೆ ಈ ಪೆಟ್ರೋಲಿಂಗ್ ವೆಸಲ್ಸ್ ಟೋಟಲ್ 11 ಡೆವಲಪ್ಮೆಂಟ್ ಮಾಡ್ಬೇಕು ಅನ್ಕೊಂಡ್ರ. ಪ್ರಸ್ತುತ 2 ಡೆವಲಪ್ಮೆಂಟ್ ಯಾವಪ್ಪ ಅಂದ್ರೆ ಐ.ಎನ್.ಎಸ್ ಸಾಚಿ, ಐ.ಎನ್.ಎಸ್ ಅಂದ್ರೆ ಸಂಘಮಿತ್ರ, ಐ.ಎನ್.ಎಸ್ ಸಂಘಮಿತ್ರ, ಐ.ಎನ್.ಎಸ್ ಸಾಚಿ. ಕ್ಲಿಯರ್ ಆಯ್ತಾ? ಓಕೆ. ಇನ್ನೆಸ್ಟ್ ಅದಾದ್ಮೇಲೆ ಅಂದ್ರೆ ಸರ್ವಲೆನ್ಸ್ ವೆಸಲ್ಸ್ ಹೌದಾ. ಅವೆಷ್ಟದಪ್ಪ ಅಂದ್ರೆ ಇದು ಅದರಲ್ಲಿ 4. ಒಂದು ಸಂಧ್ಯಾಕು, ನಿಕ್ಷಕು, ನಿರ್ದೇಶಕು, ಸಂಶೋಧಕು. ಇವೇನಪ್ಪ ಅಂದ್ರೆ 4 ಸರ್ವಲೆನ್ಸ್ ವೆಸಲ್ಸ್. ಇನ್ನೆಸ್ಟ್ ಇದೇ ಮೇಲೆ ಅಗರ್ಯ, ಅನರ್ಘ್ಯ, ಅಗರ್ಯ ಅಂತ ಮಾಡ್ಯಾರ. ಅದು ಕೂಡ ಸಬ್ ಮರೀನ್ಸ್. ಟೋಟಲ್ 3 ಇದನ್ನೇನಪ್ಪ ಅಂದ್ರೆ ಡೆವಲಪ್ಮೆಂಟ್ ಮಾಡ್ಯಾರ. ಇದು ಸಂಬಂಧಪಟ್ಟ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು ಹೌದಾ. ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಏನಪ್ಪಾ ಅಂದ್ರೆ ಅದು ಐ.ಎನ್.ಎಸ್ ಮುಗಿತಾ? ಓಕೆ. ಇನ್ನೆಕ್ಸ್ಟ್ PM ಕಿಸಾನ್ ಹೌದಾ. PM ಕಿಸಾನ್ ಯೋಜನೆ ಸಂಬಂಧಪಟ್ಟ ನ್ಯೂಸ್ ಐತಿ. ಅದು ಕೂಡ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು ಹೌದಾ. PM ಕಿಸಾನ್ ಅಡಿ ಏನಪ್ಪಾ ಅಂದ್ರೆ ಒಂದು ವರ್ಷಕ್ಕೆ 6,000 ರೂಪಾಯಿಯನ್ನ ಕೊಡ್ತಾರ. 3 ತಿಂಗಳಿಗೆ 2,000 ರೂಪಾಯಿಯನ್ನ ಕೊಡ್ತಾರ. ಈ PM ಕಿಸಾನ್ ಯೋಜನೆ ಸೆಂಟ್ರಲ್ ಸೆಕ್ಟರ್ ಯೋಜನೆ ಇದು. ಸೆಂಟ್ರಲ್ ಸೆಕ್ಟರ್ ಯೋಜನೆ ಇದು, ರೈಟ್. ಕೇಳ್ತಾನ PM ಕಿಸಾನ್ ಏನು ಸ್ಪಾನ್ಸರ್ ಸ್ಕೀಮ್ ಅಥವಾ ಸೆಕ್ಟರ್ ಸ್ಕೀಮ್ ಅಂತ. ಇದೇನಪ್ಪ ಅಂದ್ರೆ ಸೆಕ್ಟರ್ ಸ್ಕೀಮ್ ಇದು ಹೌದಾ. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಇದು ಹೌದಾ. ಇದ್ರ ಅಡಿ ಏನಪ್ಪಾ ಅಂದ್ರೆ 6,000 ರೂಪಾಯಿ ರೊಕ್ಕ ಕೊಡ್ತಾರೆ ಎಲ್ಲ ರೈತರಿಗೆ. ಅದ್ರಲ್ಲಿ ಏನಪ್ಪಾ ಅಂದ್ರೆ ಪ್ರತಿ 3 ತಿಂಗಳಿಗೆ 2,000 ರೂಪಾಯಿ ಕಂತು ಮುಖಾಂತರ ಕೊಡ್ತಾರ. ಇತ್ತೀಚೆಗೆ ಏನಪ್ಪಾ ಅಂದ್ರೆ ಅದ್ರದ್ದ ಕೋಲ್ಕತ್ತಾದಲ್ಲಿ ಎಷ್ಟೇ ಕಂತಪ್ಪ ಅಂದ್ರೆ ಅದು 23ನೇ ಕಂತು. ನೆನಪು ಕ್ವಶನ್ ಕೇಳಿದ್ರೆ ಕೀ ಇದಾವ. 23ನೇ ಕಂತನ್ನ ರಿಲೀಸ್ ಮಾಡಿರೋ ದುಡ್ಡ ಹೌದಾ. ಬೇಕಾದ್ರೆ ಯಾರಾದ್ರೆ ಚೆಕ್ ಮಾಡಿ ನೋಡ್ಕೊಂಡ್ರೆ ಬಂದಿದ್ದಾರ ರೊಕ್ಕ, ರೈಟ್. ಅದ್ರ ಟೋಟಲ್ ಎಷ್ಟು ಅಮೌಂಟ್ ಅಂದ್ರೆ 1,888 ಕೋಟಿ ರೂಪಾಯಿ. 1,888 ಕೋಟಿ ರೂಪಾಯಿ ಏನಪ್ಪಾ ಅಂದ್ರೆ ರಿಲೀಸ್ ಮಾಡ್ಯಾರ. ಅದು ಸಂಪೂರ್ಣ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರಬೇಕು. ಎಲ್ಲಿ ಲಾಂಚ್ ಮಾಡ್ಯಾರಪ್ಪ ಇದನ್ನ? ಕೋಲ್ಕತ್ತಾದಲ್ಲಿ ರಿಲೀಸ್ ಮಾಡ್ಯಾರ ಹೌದಾ. ಈ PM ಕಿಸಾನ್ ಅಡಿ ಯಾವ ಒಂದು ಮಿನಿಸ್ಟ್ರಿ ಅಡಿ ಕೆಲಸ ಮಾಡೋದು ಕ್ವಶನ್ ಕೇಳ್ತಾರೆ ನಾಳೆ ಎಕ್ಸಾಮ್. ಯಾಕಂದ್ರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ ವೆಲ್ಫೇರ್. ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ ವೆಲ್ಫೇರ್ PM ಕಿಸಾನ್ ಯೋಜನೆ ಕಾರ್ಯವನ್ನ ನಿರ್ವಹಿಸುತ್ತದೆ, ರೈಟ್. ನೆಕ್ಸ್ಟ್ ಅದಾದ್ಮೇಲೆ ಏನಪ್ಪಾ ಅಂದ್ರೆ PM ಸ್ಮೈಲ್ ಯೋಜನೆ ಅಂತ ಬರುತ್ತೆ. PM ಸ್ಮೈಲ್ ಯೋಜನೆ ಯಾವ ಮಿನಿಸ್ಟರ್ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್.
ನೆಕ್ಸ್ಟ್ ಅದಾದ್ಮೇಲೆ ಪಿ ಎಂ ನಮಸ್ತೆ ಯೋಜನೆ ಅಂತ ಬರುತ್ತೆ. ಪಿ ಎಂ ನಮಸ್ತೆ, ಹೌದಾ? ಪಿ ಎಂ ನಮಸ್ತೆ ಯೋಜನೆ ಯಾವ್ದು? ಇದು ಕೂಡ ಸೇಮ್ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅಂತ ಬರುತ್ತೆ. ನೆಕ್ಸ್ಟ್ ಪಿ ಎಂ ಮಿತ್ರ ಯೋಜನೆ ಅಂತ ಬರುತ್ತೆ. ಪಿ ಎಂ ಮಿತ್ರ ಯೋಜನೆ ಈ ಟೆಕ್ಸ್ಟೈಲ್ ಡೆವಲಪ್ಮೆಂಟ್ ಮಾಡೋದು, ಟೆಕ್ಸ್ಟೈಲ್ ಪಾರ್ಕ್ ಗಳನ್ನ ಅಭಿವೃದ್ಧಿ ಮಾಡೋದು. ನಮ್ಮ ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿ ಡೆವಲಪ್ಮೆಂಟ್ ಮಾಡಕತ್ತಾರ. ಈ ಒಂದು ಯಾವ ಮಿನಿಸ್ಟ್ರಿ ಅಂದ್ರೆ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್, ಜವಳಿ ಮಂತ್ರಾಲಯ ಬಿಡುಗಡೆ ಮಾಡ್ಯಾರ. ರೈಟ್. ಇನ್ ನೆಕ್ಸ್ಟ್ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಪಿ ಎಂ ಅದಿತಿ, AIDITI ಅದಿತಿ ಅಂತ ಒಂದು ಸ್ಕೀಮ್ ಬರುತ್ತೆ. ಇದನ್ನೇನಪ್ಪ ಅಂದ್ರೆ ಈ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಅಭಿವೃದ್ಧಿ ಮಾಡಕ ಏನಪ್ಪಾ ಅಂದ್ರೆ ಇದು ಏನ್ ಮಾಡ್ಯಾರಪ್ಪ ಅಂದ್ರೆ ಒಂದು ಯೋಜನೆ ಮಾಡ್ಯಾರ. ಪಿ ಎಂ ಅದಿತಿ ಯೋಜನೆ ಬರುತ್ತೆ. ಇದನ್ನ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅವ್ರು ಸ್ಟಾರ್ಟ್ ಮಾಡೋದು. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅವ್ರು ಸ್ಟಾರ್ಟ್ ಮಾಡೋದು, ಅದು ಕೂಡ ನಿಮ್ಗೆ ಗೊತ್ತಿಲ್ಲ. ನೆಕ್ಸ್ಟ್ ಪಿ ಎಂ ವಿಶ್ವಕರ್ಮ ಯೋಜನೆ ಅಂತ ಬರುತ್ತೆ. ಪಿ ಎಂ ವಿಶ್ವಕರ್ಮ ಯೋಜನೆ ಕೂಡ ಮಿನಿಸ್ಟ್ರಿ ಆಫ್ MSME ಸ್ಟಾರ್ಟ್ ಮಾಡ್ಯಾರ. ಅದನ್ನ ಪಿ ಎಂ ವಿಶ್ವಕರ್ಮ ಯೋಜನೆ ಮಿನಿಸ್ಟ್ರಿ ಆಫ್ MSME ಸ್ಟಾರ್ಟ್ ಮಾಡ್ಯಾರ. ಅದು ಕೂಡ ನಿಮ್ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಅಂದ್ರೆ ಸಣ್ಣ ಸಣ್ಣ ಪುಟ್ಟ ಕೈಗಾರಿಕೆಗಳನ್ನ ಮಾಡಿರ್ತಾರಲ್ಲ, ಕೈಮಗ್ಗಗಳಂತ ಕೈತಾರ, ಸೊ ಅವ್ರಗಳಿಗೆ ಸಹಾಯ ಮಾಡೋದ ಪಿ ಎಂ ವಿಶ್ವಕರ್ಮ ಯೋಜನೆ ಕೂಡ ಸ್ಟಾರ್ಟ್ ಮಾಡ್ಯಾರ, ಹೌದಾ? ನೆಕ್ಸ್ಟ್ ಆದ್ಮೇಲೆ ಪಿ ಎಂ ಕರ್ಮಯೋಗಿ ಅಂತ ಕೊಟ್ಟ ತಗೊಂಬಂದಾರ. ಅದು ಪಿ ಎಂ ಕರ್ಮಯೋಗಿ ಅದಕ್ಕಪ್ಪ ಅಂದ್ರೆ ಈ ಬ್ಯೂರೋಕ್ರಾಟ್ಸ್ ಇರ್ತಾರಲ್ಲ, ಅವ್ರ ಬ್ಯೂರೋಕ್ರಾಟ್ಸ್ ಗಳಿಗೆ ಟ್ರೈನಿಂಗ್ ಕೊಡೋದು, ಅದು ಸಮ ಪಿ ಎಂ ಕರ್ಮಯೋಗಿ ಅಂತ ಬರುತ್ತೆ. ಅದು ಕೂಡ ಇನ್ಫಾರ್ಮೇಶನ್ ನಿಮಗ ಗೊತ್ತಿರ್ಬೇಕು, ಹೌದಾ? ಗೊತ್ತಿರ್ಬೇಕು. ಇನ್ನೆಷ್ಟು ಅದು ರಾಹತ್, ಪಿ ಎಂ ರಾಹತ್ ಸ್ಕೀಮ್ ಅಂತ ಬರುತ್ತೆ, ಹೌದಾ? ಪಿ ಎಂ ರಾಹತ್ ಸ್ಕೀಮ್ ಕ್ವಶನ್ ಅದ ನಾಳೆ, ಈ ನಿನ್ನೆ ಮನೆ ಲಾಂಚ್ ಮಾಡಿ ಪಿ ಎಂ ರಾಹತ್ ಅಂತೇಳಿ, ಹೌದಾ? ಪಿ ಎಂ ರಾಹತ್ ಸ್ಕೀಮ್ ಎದಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರೆ ಇದು ಈಗೇನ ಇದನ್ನ ಸ್ಟಾರ್ಟ್ ಮಾಡಿದ್ವು ಮಿನಿಸ್ಟ್ರಿ ಆಫ್ ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್, ಸೆಂಟ್ರಲ್ ಗೌರ್ಮೆಂಟ್ ಸ್ಟಾರ್ಟ್ ಮಾಡಿರೋದನ್ನ. ಪಿ ಎಂ ರಾಹತ್ ಎದಕ್ಕಪ್ಪ ಅಂದ್ರೆ ಇದು ಈಗೇನ ರೋಡ್ ಅಲ್ಲಿ ಆಕ್ಸಿಡೆಂಟ್ ಗಳಾಗ್ತಿದಲ್ಲ, ಸೊ ಆ ಆಕ್ಸಿಡೆಂಟ್ ಆಗದಂಗ ಸೇಫ್ಟಿಯನ್ನ ಅಳವಡಿಸ್ಕೊಳ್ಳೋದು, ಅದನ್ನ ಸ್ಟಾರ್ಟ್ ಮಾಡಿದ್ರಪ್ಪ ಅಂದ್ರೆ ಪಿ ಎಂ ರಾಹತ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಪಿ ಎಂ ರಾಹತ್ ಮಿನಿಸ್ಟ್ರಿ ಆಫ್ ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್ ಇತ್ತೀಚೆಗೆ ಸ್ಟಾರ್ಟ್ ಮಾಡಿರ್ತಕ್ಕಂಥ ಯೋಜನೆ ಅದು, ಹೌದಾ? ಯೋಜನೆ ಅದಕ್ಕೆ ಸಂಬಂಧಪಟ್ಟ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಇನ್ನೆಸ್ಟ್ ಅದಾದ್ಮೇಲೆ ಯಾವಪ್ಪ ಅಂದ್ರೆ ಪಿ ಎಂ ಹೃದಯ ಯೋಜನೆ ಅಂತೇಳಿ, ಇದ್ರದ್ದು ಎಕ್ಸಾಮ್ ಅಲ್ಲಿ ಮಣ್ಣಿ ಫುಲ್ ಫಾರ್ಮ್ ಕೇಳಿದ್ರೆ KE ಎಕ್ಸಾಮ್, ಹೌದಾ? ರೀಜೆನ್ಯುವೇಷನ್ ಅಂತ ಬರೋದದ. ಸ್ವಲ್ಪ ನೋಡ್ರಿ ಪಿ ಎಂ ಹೃದಯ ಯೋಜನೆ ಎದಕ್ಕೆ ಸಂಬಂಧಪಡುವ, ಈಗೇನ ಈ ಎಲ್ಲಾ ಗುಡಿಗಳು ಕಟ್ಟಿ ಅಂದ್ರೆ ನಮ್ಮ ಐತಿಹಾಸಿಕವಾಗಿ ಗುಡಿಗಳನ್ನ ಕಟ್ಟಿದಾರಲ್ಲ, ಕಲ್ಚರ್ ಹೆರಿಟೇಜ್, ರೀಜೆನ್ಯುವೇಷನ್ ಆಫ್ ಕಲ್ಚರ್ ಹೆರಿಟೇಜ್ ಅಂತ ಬರೋದು ಫುಲ್ ಫಾರ್ಮ್ ಅದರದ, ಅವುಗಳನ್ನ ಅಭಿವೃದ್ಧಿ ಮಾಡೋದು ಹೃದಯ ಸ್ಕೀಮ್ ಅಂತ ತೊಗೊಂಡ್ರ. ಇದನ್ನ ಜಾರಿ ಇರತಕ್ಕಂತ ಯೋಜನೆ ಮಿನಿಸ್ಟ್ರಿ ಆಫ್ ಕಲ್ಚರ್ ಏನೋ ತೊಗೊಂಬಂದ್ರದನ್ನ, ಸೊ ಅದಕ್ಕೂ ಇನ್ಫಾರ್ಮೇಶನ್ ಹೃದಯ ಸ್ಕೀಮ್ ಸಂಬಂಧಪಟ್ಟಂಗ ಅದಕ್ಕೆ ಗೊತ್ತಿರ್ಬೇಕು, ಹೌದಾ? ನೆಕ್ಸ್ಟ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಅಂತ ಲಾಂಚ್ ಮಾಡ್ಯಾರ ನಮ್ಮಲ್ಲಿ. ಹೃದಯ ಜ್ಯೋತಿ, ಪುನೀತ್ ಕುಮಾರ್ ಹೃದಯ ಜ್ಯೋತಿ ಯೋಜನೆ, ಅದಕ್ಕೆ ಬಂದ್ರೆ ಹೃದಯಕ್ಕೆ ಸಂಬಂಧಪಟ್ಟಂತ ರೋಗಗಳಿಗೆ ಚಿಕಿತ್ಸೆ ಕೊಡೋಕೋಸ್ಕರ ಕರ್ನಾಟಕ ಸರ್ಕಾರ ಲಾಂಚ್ ಮಾಡಿರೋದನ್ನ, ಹೌದಾ? ಚಿಕಿತ್ಸೆ ಕೊಡ್ಲಿಕ್ಕೆ ಕರ್ನಾಟಕ ರಾಜ್ಯದವರು ಕೊಟ್ರ. ಇನ್ನೆಷ್ಟು ಇನ್ನೊಂದು ಯಾವ್ದಪ್ಪ ಅಂದ್ರೆ ರೈತ ವಿದ್ಯಾನಿಧಿ ಯೋಜನೆ ಅಂತ ಲಾಂಚ್ ಮಾಡಿದ್ರೆ ಕರ್ನಾಟಕ ಸರ್ಕಾರ. ರೈತ ವಿದ್ಯಾನಿಧಿ ಯೋಜನೆ ಎದಕ್ಕೆ ಗೊತ್ತಾ? ರೈತ ವಿದ್ಯಾನಿಧಿ ಯೋಜನೆ ಈ ರೈತನ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಸ್ಕಾಲರ್ಶಿಪ್ ಅನ್ನು ಕೊಡೋದು, ಅದಕ್ಕೆ ರೈತ ವಿದ್ಯಾನಿಧಿ ಯೋಜನೆ ಅಂತ ಬರುತ್ತೆ. ರೈತ ಯೋಜನೆ ಅದನ್ನು ಕೂಡ ನ್ಯೂಸ್ ಅಲ್ಲಿ ಗೊತ್ತಿರಲಿ, ಹೌದಾ? ಇನ್ನೆಷ್ಟು ಈ ತರ ಏನಪ್ಪಾ ಅಂದ್ರೆ ಹಲವಾರು ಯೋಜನೆಗಳನ್ನ ಲಾಂಚ್ ಮಾಡ್ರ ನಿಮ್ಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ಈ ಸೃಷ್ಟಿ ಯೋಜನೆ, ಸೃಷ್ಟಿ ಸುತ್ತಿನ ಅದು, ಹೌದಾ? ಸುತ್ತಿನ ನೋಡ್ರೆ ಸೃಷ್ಟಿ ಯೋಜನೆ. ಈಗ ಮಕ್ಕಳಿಗೆ ತತ್ತಿ ಕೊಡ್ತಾರ ಗೊತ್ತಾ? ಒಂದು ವಾರದಲ್ಲಿ 5 ದಿನ ಕೊಡ್ತಾರ ಗೊತ್ತಾ ತತ್ತಿ, ಎಗ್, ಹೌದಾ? ಮೊಟ್ಟೆ. ಅವಾಗ ಪಿ ಎಂ ಸೃಷ್ಟಿ ಯೋಜನೆ ನೋಡೋದು, ಹೌದಾ? ಅದಪ್ಪ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂಗ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ. ಎಷ್ಟು ದಿನ ಕೊಡ್ತಾರ ಅಂತ ಕ್ವಶನ್ ಕೇಳ್ತಾನ, ಎಕನಾಮಿಕ್ ಸರ್ವೇದಲ್ಲಿ ಮೆನ್ಷನ್ ಮಾಡಿರೋದು ಅದಕ್ಕೆ ಕೇಳಾಕತ್ತೀನಿ, ಅದು ಕೂಡ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು, ರೈಟ್? ಹೀಗೆ ಹಲವಾರು ಏನಪ್ಪಾ ಅಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಬರ್ತಕ್ಕಂಥ ಯೋಜನೆಗಳಿಗೆ ನೀವು ಏನಪ್ಪಾ ಅಂದ್ರೆ ಒಂದ್ ಕಡೆ ನೋಟ್ಸ್ ಮಾಡ್ಕೊಂಡು ಅವುಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗ್ಬೇಕು, ರೈಟ್? ನೆಕ್ಸ್ಟ್ ಈ ಕುಡುಕುಲಂ, ಈ ಏನ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಗಳಲ್ಲ ನಮ್ಮಲ್ಲಿ, ಹೌದಾ? ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಗಳಲ್ಲ, ಅಣು ವಿದ್ಯುತ್ ಸ್ಥಾವರಗಳು. ಆ ಅಣು ವಿದ್ಯುತ್ ಸ್ಥಾವರಗಳಿಗೆ ಈ ಶಾಂತಿ ಬಿಲ್ ಅಂತ ತೊಗೊಂಬರ್ತಾರ, ಒಂದು ಗೊತ್ತಿರಲಿ ನಿಮ್ಗೆ. ಶಾಂತಿ ಬಿಲ್ ಅಥವಾ ಶಾಂತಿ ಸ್ಕೀಮ್ ಅಥವಾ ಪ್ರಾಜೆಕ್ಟ್ ಅಥವಾ ಶಾಂತಿ ಬಿಲ್ ಅಂತ ಜಾರಿ ತೊಗೊಂಬರ್ತಾರ. ಈ ಶಾಂತಿ ಬಿಲ್ ಎದಕ್ಕೆ ಗೊತ್ತಾ? ಇದು ಈ ನ್ಯೂಕ್ಲಿಯರ್ ಎನರ್ಜಿನ ಪ್ರೊಡಕ್ಷನ್ ಮಾಡೋಗೋಸ್ಕರ ಶಾಂತಿ ಬಿಲ್ ಎದಕ್ಕೆ ಗೊತ್ತಾ? ಈ ನ್ಯೂಕ್ಲಿಯರ್ ಎನರ್ಜಿನ ಪ್ರೊಡಕ್ಷನ್ ಮಾಡೋಗೋಸ್ಕರ ಈ ಪ್ರೈವೇಟ್ ಅದವ್ರನ್ನ ಏನಪ್ಪಾ ಅಂದ್ರೆ ಇನ್ವಾಲ್ವ್ ಮಾಡ್ಕೊಳಕತ್ತಾರ. ಅದಕ್ಕೆ ಶಾಂತಿ ಬಿಲ್ ಅಂತ ತಗೊಂಬಂದ್ರ, ಅದು ಕೂಡ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಶಾಂತಿ ಬಿಲ್ ಅಥವಾ ಶಾಂತಿ ಸ್ಕೀಮ್ ಅಥವಾ ಶಾಂತಿ ಪ್ರಾಜೆಕ್ಟ್,
ರೈಟ್, ನಿಮ್ಗೆ ಗೊತ್ತಿರಲಿ. ಇದಕ್ಕೆ ನ್ಯೂಕ್ಲಿಯರ್ ಎನರ್ಜಿನ ಪ್ರೊಡಕ್ಷನ್ ಮಾಡೋಕ್ಕೋಸ್ಕರ ಈ ಖಾಸಗಿದವ್ರನ್ನು ಕೂಡ ಏನಪ್ಪಾ ಅಂದ್ರೆ ನಾವು ಖಾಸಗಿಗೂ ಕೂಡ ಅವಕಾಶವನ್ನ ಕೊಡುವಂತ ಯೋಜನೆ, ಖಾಸಗಿ ಕೂಡ ಅವಕಾಶ ಕೊಡುವಂತ ಯೋಜನೆ. ಅದಕ್ಕೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಆ ತರ ಈ ಕುಡುಕುಲಂ ಐತಿಲ್ಲ, ಕುಡುಕುಲಂ ಇದ್ರದ್ದು 5ನೇ ಯೂನಿಟ್ ಸ್ಟಾರ್ಟ್ ಆಗೈತ್ರಿ. ಅಂದ್ರೆ 2020 ಮುಂದೆ ಸ್ಟಾರ್ಟ್ ಮಾಡ್ತಾರೆ. ಅದು ಸ್ವಲ್ಪ ನ್ಯೂಸ್ ಐತಿ, ಅದಕ್ಕೆ ಅದ್ರ ಬಗ್ಗೆ ಗೊತ್ತಿರಲಿ. ಅದ್ರ ಬಗ್ಗೆ ತಮಿಳುನಾಡದಾಗ ಐತಿ. ಯಾವ ಒಂದು ದೇಶದ ಸಹಯೋಗದಲ್ಲಿ ಮಾಡಿದಪ್ಪ ಅಂದ್ರೆ USSR, ರಷ್ಯಾ ಅನ್ಬಾರ್ದು, ಗೊತ್ತಿಲ್ಲ, USSR. ಅವಾಗ ರಷ್ಯಾ USSR ಅಂತೂ ಅವ್ರೇನಪ್ಪಾ ಅಂದ್ರೆ ರಷ್ಯಾ ದೇಶದ ಸಹಯೋಗದೊಂದಿಗೆ ಇದನ್ನ ಡೆವಲಪ್ಮೆಂಟ್ ಮಾಡ್ತಾರೆ. ಎಲ್ಲಿದ್ದು? ತಮಿಳುನಾಡಲ್ಲಿ ಕುಡುಕುಲಂ ಮತ್ತು ಕಲ್ಪಕಂ ಅಂತ ಬರುತ್ತೆ. ಅದು ಕೂಡ ಇಲ್ಲಪ್ಪ ಅಂದ್ರೆ ತಮಿಳುನಾಡಲ್ಲಿ ಅದಾವೆ. ರೈಟ್, ನೆಕ್ಸ್ಟ್ ತಾರಾಪುರ ಅಂತ ಬರುತ್ತೆ, ಮಹಾರಾಷ್ಟ್ರದಾಗ ಐತಿ. ಮೊಟ್ಟ ಮೊದಲು ಐತಿ ತಾರಾಪುರ. ನೊರೋರಾ ಅಂದ್ರೆ ಉತ್ತರ ಪ್ರದೇಶದಾಗ ಐತಿ. ರೈಟ್, ನೆಕ್ಸ್ಟ್ ಏನಪ್ಪ ಅಂದ್ರೆ ನಮ್ಮಲ್ಲಿ ಕೈಗಾ ಅಂತ ಐತಿ. ಕ್ವಶನ್ ಕೇಳ್ತಾನೆ, ಈ ಕೈಗಾ ಅನ್ನೋದು ನಮ್ಮ ಕಾಳಿ ನದಿ ಎಡದಂಡಿಗೆ ಐತಿ ಬಲದಂಡಿಗೆ ಐತಿ? ಕ್ವಶನ್ ಕೇಳ್ತಾನೆ, ಎಡದಂಡಿಗೆ ಐತಿ. ಹೌದಾ? ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲಿ ಏನಪ್ಪ ಅಂದ್ರೆ ನ್ಯೂಕ್ಲಿಯರ್ ಫ್ಯೂಷನ್ ಆಗೈತಿ, ನ್ಯೂಕ್ಲಿಯರ್ ಫ್ಯೂಷನ್ ಆಗೈತಿ? ಕ್ವಶನ್ ಕೇಳ್ತಾನು. ಇಲ್ಲಪ್ಪ ಅಂದ್ರೆ ನ್ಯೂಕ್ಲಿಯರ್ ಫ್ಯೂಷನ್ ಆಗ್ತೈತಿ. ಯುರೇನಿಯಂ 235 ನ ಬಳಸ್ತಾರೆ ಇಲ್ಲಿ. ಯುರೇನಿಯಂ 235 ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ ಬರೋದು. ಇದ್ರ ಬಗ್ಗೆ ನಿಮ್ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಥ್ಯಾಂಕ್ ಯು.